ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ಸತ್ಸಂಗದ ಈ ಒಂದು ವಿಚಾರಗಳನ್ನು ನೀವು ಮಾಡ್ತಾ ಇರೋದು ನೋಡಿದರೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ವೀರಶೈವ ಪದ್ಧತಿ ಪ್ರಕಾರ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಮನುಷ್ಯ ಜನ್ಮದ ಗುರಿ ಮೋಕ್ಷ ಅಂತಂದ್ರೆ ಆ ಮೋಕ್ಷದ ಪರಿಕಲ್ಪನೆ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಯಾವ ಪದ್ಧತಿ ಇದು? ವೀರಶೈವ ಪದ್ಧತಿ. ವೇದಾಂತ ಸಿದ್ಧಾಂತದ ಪದ್ಧತಿ ಪ್ರಕಾರ ಮೋಕ್ಷ ಅಂದ್ರೆ ಪ್ರಾಪ್ತಿ, ದುಃಖ ನಿವೃತ್ತಿ, ಸಂಸಾರ ದುಃಖ ನಿವೃತ್ತಿ, ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಎಲ್ಲ ಒಂದೇ. ಜೀವ ಶಿವನಾಗದು, ಅಂಗ ಲಿಂಗ ಆಗೋದಂದ್ರೂ ಒಂದೇ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂದ್ರೂ ಒಂದೇ. ಪರಮಾನಂದ ಪ್ರಾಪ್ತಿ ಯಾವಾಗ? ಜೀವ ಶಿವನಾದಾಗೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಜೀವನಾಗಿರಾಗ ಪರಮಾನಂದ ಪ್ರಾಪ್ತಿ ಇರ್ತದನ್ರಿ. ಅಂಗ ಲಿಂಗ ಆಗದಂದ್ರೇನು? ಜೀವ ಶಿವನಾಗದಂದ್ರೇನು? ಜೀವ ಶಿವನಾಗದಂದ್ರೆ ಹೆಂಗ್ ಮಾಡ್ತೀರಿ? ಜೀವ ಏನಂತಾನ? ಹುಟ್ಟುವವ ನಾನು, ಸಾಯುವವ ನಾನು. ಹುಟ್ಟವ ನಾನು, ಹುಟ್ಟವ ನಾನು, ಸಾಯುವ ನಾನು. ಶಿವ ಕೂಟಸ್ಥ, ನಾ ಹುಟ್ಟವನಲ್ಲ, ನಾ ಸಾಯವನಲ್ಲ. ಜೀವ ಶಿವನಾಗದಷ್ಟೇ. ಹುಟ್ಟವ ನಾನು, ಸಾಯವ ನಾನು ಅನ್ನೋ ಭಾವನೆ ನಮ್ಮೊಳಗಿತ್ತಂದ್ರೆ ಜೀವನಾಗಿರ್ತೀವಿ. ನಾ ಹುಟ್ಟವಲ್ಲ, ನಾ ಸಾಯವಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ನಿಶ್ಚಯ ಆಯ್ತು, ಗಟ್ಟಿ ಆಯ್ತು ಅಂತಂದ್ರೆ, ನಿಶ್ಚಯ ಜ್ಞಾನ ಆಯ್ತು ಅಪ್ಪ ಅಂತಂದ್ರೆ ಶಿವನಾಗ್ತಿ ಅಷ್ಟೇ. ಹೌದಾ? ಪಾಪ ಪುಣ್ಯ ಮಾಡುವವ ನಾನು ಅಂತಂದ್ರೆ ಯಾರು? ಜೀವ. ನೀವು ಆಭಾಸ ಅಂತೀರಿ, ಜೀವ. ಜೀವ ಶಿವನಾಗುವುದು ಅನ್ನೋ ಭಾಷೆಗೆ ಸೆಟ್ ಮಾಡ್ಲಕತ್ತೇನೆ ವೇದಾಂತ ಸಿದ್ಧಾಂತ. ಆಭಾಸ ಜೀವ. ಮತ್ತ ಪಾಪ ಪುಣ್ಯನ ಪಾಪ ಮಾಡವನು ಅಲ್ಲ, ಪುಣ್ಯ ಮಾಡವನು ಅಲ್ಲ ನಾನು ಅಂದ್ರೆ ಶಿವನಾಗಿರುತ್ತೆ ಅಷ್ಟೆ. ಏಕ ಅನೇಕ, ಅನೇಕವಾಗಿ ತೋರ್ತಾ ಇರುವವನು ನಾನು ಅಂತ. ಅನೇಕವಾಗಿ ತೋರ್ತಾ ಇರುವವನು ನಾನು. ಆದ್ರೆ ಒಂದೇ ನಾನು, ಒಂದೇ ಇದ್ದೇನೆ, ಅನೇಕವಾಗಿ ತೋರ್ತಾ ಇದ್ದೇನೆ. ಅನೇಕವಾದ ತೋರಿಕೆಯಲ್ಲಿ ಅಭಿಮಾನ ಪಡೋನು ಯಾರು? ಜೀವ. ತರ ಯಾಕೆ ತೋರಲಕ್ಕ? ಏಕ, ಒಂದೇ ವಸ್ತು ಅನೇಕವಾಗಿ ತೋರ್ತದ. ಅದು ಒಂದೇ ವಸ್ತು ಏನದಲ್ಲ, ಅದೇ ನಾನದೀನಿ. ಮಹಾಕಾಶ, ಘಟಾಕಾಶ, ಮಠಾಕಾಶ, ಅದರಂಗ ಪರಬ್ರಹ್ಮ, ಬ್ರಹ್ಮ, ಮತ್ತ ಕೂಟಸ್ಥ, ಮತ್ತೆ ಈಶ್ವರ, ಜೀವ, ಏನೆಲ್ಲ ಆಗಿ ತೋರ್ಲಕತ್ತವನು ಒಬ್ಬನೇ. ಒಂದೇ ವಸ್ತು, ಒಂದೇ ವಸ್ತು ಅಖಂಡ ಭಾವ ಇತ್ತು ಅಂತಂದ್ರೆ ಶಿವ. ಅನೇಕತೆಯ ಭಾವ ಇತ್ತು ಅಂದ್ರೆ ಜೀವ.
ಅಹಂ ಸುಖಿ ಅಹಂ ದುಃಖಿ, ನಾನು ಸುಖ ಅನುಭವಿಸುವವನು ನಾನು ದುಃಖ ಅನುಭವಿಸುವವನು ಅಂತಂದ್ರೆ ಜೀವ. ಆಭಾಸ ಜೀವ ಏನಂತೀರನ್ರಿ? ನಾನು ಸುಖ ಅನುಭವಿಸುವವನಲ್ಲ, ನಾನು ದುಃಖ ಅನುಭವಿಸುವವನಲ್ಲ, ಸುಖ ದುಃಖಗಳ ಗೊಡವೆ ನನಗಿಲ್ಲ ಅಂತಂದ್ರೆ ಶಿವ. ನೋಡಿ, ಜೀವ ಶಿವನಾಗದು ಸ್ವಚ್ಛ ತಿಳಿಯಕತ್ತದಲ್ಲ. ಮತ್ತೇನಾಯ್ತು? ಬರವನು ಹೋಗವನು, ಜನನ ಮರಣ, ಬರದು ಹೋಗದು, ಲೋಕಾಂತರಗಳ ಗಮನಾಗಮನ, ಪಾಪ ಪುಣ್ಯಗಳ ಗಂಟು ಕಟ್ಟಿಕೊಂಡು ಅದರ ಫಲವನ್ನು ಅನುಭವಿಸುವುದಕ್ಕೆ ಹೋಗವನು ಬರವನು. ನಾನು ಸತ್ತು ಹೋಲಕತ್ತೀನಿ, ನಾನು ಹುಟ್ಟಿ ಬರ್ಲಕತ್ತೀನಿ ಅಂತಂದವನು ಯಾರು? ಜೀವ. ನಾ ಹುಟ್ಟವನು ಅಲ್ಲ, ನಾ ಸಾಯವನು ಅಲ್ಲ, ನಾ ಹೋಗವನು ಅಲ್ಲ, ನಾ ಬರೋವನು ಅಲ್ಲ, ನಾ ಎಲ್ಲ ಕಾಲದಲ್ಲಿ ಇರವ ಅಂತಂದ್ರೆ ಶಾಶ್ವತವಾಗಿರೋವನು ಶಿವ. ಪಿಂಡಾಂಡ ಬ್ರಹ್ಮಾಂಡಗಳ ಅಭಿಮಾನಿಯಾದವನು, ಸಂಸಾರದ ಅಭಿಮಾನಿಯಾದವನು ಜೀವ. ಸಂಸಾರ ಅಭಿಮಾನಿ ನಾನಲ್ಲ, ಅದು ಜಡ, ಅದು ಮಿಥ್ಯ, ಅದು ವಿಕಾರಿ. ಅದು ಈ ರೀತಿ ತಿಳ್ಕೊಂಡು ಅದರ ಅಭಿಮಾನ ಇರ್ಲಾರ್ದಂಗ, ಅದರ ಜೊತೆಗೆ ಇದ್ದು ಅದರ ಅಭಿಮಾನ ಇರ್ಲಾರ್ದಂಗ, ಅದರ ಜೊತೆಗೆ ಬೆರೀಲಾರ್ದಂಗ ಇದ್ದವನು ಶಿವ. ಅದಕ್ಕ ಏನ್ ಕಲಿಬೇಕಪ್ಪ ಅಂದ್ರೆ, ಈ ಜೀವ ಶಿವನನ್ನ, ಆಭಾಸ ಕೂಟಸ್ಥನನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಇದರೊಳಗಿರೋದು. ಮತ್ತೇನದ ಇದ್ರಾಗ ವಿವೇಕ. ಈ ವಿವೇಕದಿಂದ ಮುಂದೆ ವೈರಾಗ್ಯಕ್ಕೆ ಬರಬೇಕಾದ್ರೆ ಯಾವುದು ಜೀವಭಾವ, ಯಾವುದು ಆಭಾಸ ಭಾವ ಅದ, ಅದನ್ನ ತಿಪ್ಪಿಗೆ ಸೇರ್, ಅದನ್ನ ರಿಜೆಕ್ಟ್ ಮಾಡೋದು, ಅದನ್ನ ತ್ಯಾಗ ಮಾಡೋದು ಮಾಡಿ ಶಿವ ಅನ್ನೋದು ನೀವೇನು ಅರ್ಥ ಮಾಡ್ಕೊಂಡಿರಿ ಅದನ್ನ ನೀವು ನಿಶ್ಚಯ ಜ್ಞಾನ ಮಾಡೋದು, ಗಟ್ಟಿ ಮಾಡ್ಕೊಳ್ಳೋದು. ಅದು ಜೀವ ಶಿವನಾಗುವ ವಿಧಾನ. ಸ್ವಚ್ಛ ಅರ್ಥ ಆಗ್ಯದ. ಸಾಕಷ್ಟು ಅಲ್ಲಿಂದ ಇಲ್ಲಿ ತನಕ ಏನೇನು ಹೇಳ್ಕೊತ ಬಂದಿವಿ. 2 ಕಾಲಮ್ನೊಳಗೆ ಹಾಕೊಂಡ್ಬಿಡ್ಬೇಕು, ಒಂದು ಜೀವ ಇನ್ನೊಂದು ಶಿವ ಅಂತೇಳಿ ಹಾಕೊಂಡು ಏಕಾಂ ಏವಂ ಅದ್ವಿತೀಯಂ ಬ್ರಹ್ಮ. ಏಕ ಅಂತಂದ್ರೆ ಶಿವ ಕೂಟಸ್ಥ, ಅನೇಕ ಅಂತಂದ್ರೆ ಜೀವ. ಆವರಣ ಉಪಾಧಿಯಲ್ಲಿರೋದು ಜೀವ. ಬಂಗಾರ ಇದ್ದಂಗಿರೋದು ಶಿವ. ಬಂಗಾರ ಒಂದೇ, ಆಭರಣಗಳು ಅನೇಕ. ಸ್ವೀಟ್ ಅಂಗಡಿಗೆ ಹೋದ್ರೆ ಅಂತಂದ್ರೆ ಎಷ್ಟೊಂದು ಸ್ವೀಟ್, ಅದು ಕೂಡ್ಲೆ ಇದು ಕೂಡ್ಲೆ ಎಲ್ಲ ಸ್ವೀಟ್ ಅವುಗಳದಾಗ ಇರೋದು ಅದೇ ಒಂದೇ ಸಕ್ಕರೆ. ಎಷ್ಟು ದೇವಸ್ಥಾನಗಳಿಗೆ ಹೋದ್ರೂ ಮೂರ್ತಿಗಳು ಬೇರೆ ಬೇರೆ ರೂಪ ಇರ್ಬೋದು, ಎಲ್ಲ ಮೂರ್ತಿಗಳು ಅದೇ ಕಲ್ಲಲ್ಲಿಂತ ಕೆತ್ತಿದ್ದು ಅದಾವು. ಶಿಲೆ ಒಂದೇ, ವಿಗ್ರಹ ಅನೇಕ್, ಶಿಲಾ ಏಕ್, ಸೋನಾ ಏಕ್, ಜೇವರ್ ಅನೇಕ್, ಎಲ್ಲ ಅನೇಕವಾಗಿ ತೋರೋದು, ಅನೇಕತೆಯಲ್ಲಿ ಅಭಿಮಾನ ತಾಳಿರೋದು ಜೀವ. ಡಿಸೈನ್ ನೋಡವನು ಜೀವ, ಮೂಲ ವಸ್ತುವನ್ನು ನೋಡವನು ಕೂಟಸ್ಥ ಬ್ರಹ್ಮ. ಈ ರೀತಿ ತಿಳ್ಕೊಂಡು ಜೀವ ಶಿವನಾಗದು. ಆದರೆ ಅಂಗಲಿಂಗವಾಗುವುದು ಅಂತದಲ್ಲ, ಇದಾಗಬೇಕಾದ್ರೆ ಏನಿದು, ಇದು ಹೆಂಗಾಗಬೇಕಿದು ಅಂಗಲಿಂಗ ಆಗದಂದ್ರೆ?
ಇದೇನಿದು ಪರಮಾನಂದ ಪ್ರಾಪ್ತಿ ಆಯ್ತು. ದುಃಖ ನಿವೃತ್ತಿ ಆಗ್ಬೇಕಲ್ಲ, ದುಃಖ ಪ್ರಾಪ್ತಿ ಆಗಿ ಕುಂತದಲ್ಲ, ದುಃಖ ನಿವೃತ್ತಿ ಮಾಡ್ಕೊಂಡ್ರ ಅಲ್ಲಿ ಆನಂದನೇ ಅದ. ದುಃಖ ಕಸ ಬಳದು ಚೆಲ್ಲಿದ್ರ ಮನಿ ಸ್ವಚ್ಛನೇ ಅದ, ಮನಿ ಏನು ಹೊಲಸಿಲ್ಲ, ಕಸ ಬಿದ್ದದತ್ತು ಹೊಲಸು ಕಾಣ್ಲಕತ್ತ, ಕಸ ಬಳದು ಚೆಲ್ಲಿದ್ರ ಈಗ ಅಂಗ ಅನ್ನೋ ಕಸ ಅದು ಲಿಂಗ ಆಗ್ಬೇಕಾಗ್ಯದಲ್ಲ, ಏನ್ ಮಾಡಬೇಕು? ಇದು ಹೆಂಗೆ ಹೇಳ್ತೀರಿ? ಷಡಂಗಗಳದಾವ, ಷಡಂಗಗಳು. ನಿಂಬಲ್ಲಿ 6 ಅಂಗಗಳದಾವ. ಏನದಾವ? ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ಮತ್ತ ಮನಸ್ಸ. ಮತ್ತೆ ಕೈ, ಕಾಲು, ಬಾಯಿ, ಗುದ, ಗುಯ್ಯ ಮತ್ತ ಒಂದು ಶರೀರ. ಸೂಕ್ಷ್ಮ ಶರೀರದ್ದು ಒಂದು ಜಗತ್ತ, ಸ್ಥೂಲ ಶರೀರದ್ದು ಒಂದು ಜಗತ್ತು. ಮನಸ್ಸು ಮತ್ತು ಪಂಚೇಂದ್ರಿಯಗಳು, ಸ್ಥೂಲ ದೇಹ ಮತ್ತು ಕರ್ಮೇಂದ್ರಿಯಗಳು, ಒಟ್ಟಿವು 6 ಅದಾವು. ಇವಕ್ಕೇನ್ ಮಾಡ್ಬೇಕು? ಒಂದೊಂದಕ್ಕೆ ಒಂದೊಂದು ಅಂಗ ಅನ್ರಿ. ನೀವು ಏನ್ ಮಾಡ್ತೀರಿ? ಈಗ ಕಣ್ಣು ಒಂದೊಂದೇ ತಗೋ, ಇದಕ್ಕೆ ಲಿಂಗ ಮಾಡ್ಬೇಕಾಗ್ಯದ. ಕಣ್ಣ ಬೇಕಾ ಬೇಡ ಬದುಕ್ಲಕ್ಕೆ? ಬೇಕು. ಮತ್ತೆ ಏನು ತೆಗ್ಗದ, ಒಡ್ಡದ, ಎದರ ಗಾಡಿ ಅದ, ಬೈಲದ, ಏನದ ನೋಡೋದಕ್ಕೆ ಕಣ್ಣು ಬೇಕು. ಮತ್ತ ಕಷ್ಟದಾಗಿದ್ದವ್ರ ಬಗ್ಗೆ ಅವ್ರದ್ದು ಅರ್ಥ ಮಾಡ್ಕೊಳಕ, ಅವ್ರ ಪರಿಸ್ಥಿತಿ ತಿಳ್ಕೊಳಕ, ಅವಶ್ಯಕತೆ ಇದ್ದವರಿಗೆ ಸೇವೆ ಮಾಡ್ಬೇಕಾದ್ರೆ ನೋಡ್ಬೇಕಲ್ಲ. ಕಣ್ಣಿಂದ ನೋಡ್ತೀರಿ, ಅದರಿಂದ ನೋಡ್ತೀರಿ. ಮತ್ತ ಅದು ಏನಾಗಬೇಕು? ಮನಸ್ಸು ಅನ್ನೋದು ಏನದ? ಅದರದ ಯಜಮಾನ. ಆ ಮನಸ್ಸನ್ನ ಯಜಮಾನದ ಮ್ಯಾಲ ಇನ್ನ ಒಂದೇನದ? ಬುದ್ಧಿ ಅಂತದ. ಆ ಬುದ್ಧಿ ಯಜಮಾನ, ಮನಸ್ಸಿನ ಯಜಮಾನ ಬುದ್ಧಿ. ಈ ಬುದ್ಧಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕಾದ್ರೆ ಒಳ್ಳೆ ಜನರ ಮಧ್ಯೆ ಇರಬೇಕು. ಒಳ್ಳೆ ಜನರ ಮಧ್ಯೆ ಇದ್ರ ಏನ್ ಮಾಡ್ತದದು? ಒಳ್ಳೆ ಸಂಸ್ಕಾರಗಳನ್ನು ಹೊಂದಿ ಒಳ್ಳೆ ನಿರ್ಧಾರಗಳನ್ನು ಕೊಡ್ತದೆ. ಯಾವಾಗ ನಿಮ್ಮ ಮನಸ್ಸು ಒಂದು ಚಲೋದು ಒಂದು ಕೆಟ್ಟದು ನೋಡ್ಬೇಕನ್ನಂತ ದೃಶ್ಯಗಳು ಬಂದಾಗ, ಒಂದು ಕಡೆ ಚಲೋ, ಇನ್ನೊಂದು ಕಡೆ ಕೆಟ್ಟ, ನಿಮ್ಮ ಬುದ್ಧಿ ಏನು ಅದು ನೋಡ್ಲೆ ಇದು ನೋಡ್ಲೆ, ಅದಕ್ಕೆ ನೋಡ್ಲೆ ಇದು ನೋಡ್ಲೆ ಅತ್ತು ಮನಸ್ಸು ಅಂತಿರ್ತದ. ಅವಾಗ ಬುದ್ಧಿ ಅದಕ್ಕೆ ಚಲೋ ಸಂಸ್ಕಾರ ಇತ್ತಂತಂದ್ರೆ ಚಲೋದು ನೋಡ್ಲಕ್ಕೆ ಹತ್ತದ. ಅದಕ್ಕೆ ಕೆಟ್ಟ ಸಂಸ್ಕಾರ ಇತ್ತಂದ್ರೆ ಹೊಲಸು ನೋಡ್ಲಕ್ಕೆ ಹಚ್ತದ. ಅದಕ್ಕೆ ಬುದ್ಧಿಗೆ ಒಳ್ಳೆ ಸಂಸ್ಕಾರ ಇತ್ತಂತಂದ್ರೆ ಬುದ್ಧಿ ಏನ್ ಮಾಡ್ತದ? ಕಣ್ಣಿಗೆ ಚಲೋದೆ ನೋಡು, ಕೆಟ್ಟದ ನೋಡಬೇಡ ಅಂತ ಹೇಳ್ತದ. ಹೌದಲ್ಲ? ಕೆಟ್ಟ ದೃಶ್ಯಗಳನ್ನು ನೋಡಬೇಡ, ನೋಡಬೇಕಾದದ್ದನ್ನ ನೋಡಲೇಬೇಕು, ನೋಡಬಾರದ್ದನ್ನ ನೋಡಲೇಬೇಡ ಅಂತ ಬುದ್ಧಿ ಹೇಳ್ತದ ಇಲ್ಲ ಒಳಗೆ? ಇದು ಹೇಳಿದಂಗ ಕಣ್ಣು ನೋಡಬೇಕಾದದ್ದನ್ನ ನೋಡಿ ನೋಡಬಾರದ್ದನ್ನ ಕ್ಯಾನ್ಸಲ್ ಮಾಡಿಬಿಡ್ತು ಅಂತಂದ್ರೆ ಕಣ್ಣು ಅಂಗ ಹೋಗಿ ಲಿಂಗ ಆಗಿಬಿಡ್ತದ. ಯಾವ ಲಿಂಗ ಆಗ್ತದ? ಶಿವಲಿಂಗ ಆಗ್ತದ. ಕಣ್ಣೇ ಶಿವಲಿಂಗ. ಕಣ್ಣೇ ಶಿವಲಿಂಗ. ಯಾರ ಕಣ್ಣು? ಯಾರು ಈ ರೀತಿ ಒಳ್ಳೆಯದನ್ನೇ ನೋಡ್ತಾರ, ಕೆಟ್ಟದ್ದನ್ನ ನೋಡಂಗೇ ಇಲ್ಲಲ್ಲ, ಅಂಥದ್ದು
ಕಣ್ಣೇ ಶಿವಲಿಂಗ. ಒಂದು ಅಂಗ ಲಿಂಗ ಆಯ್ತು. ಮುಂದಿನ ಅಂಗಗಳು ನಿಮಗೆ ತಿಳಿತಾವ, ಶಾಣ್ಯರಾಗಿರಿ ಅಂತ ನಾನು ಹೇಳ ಕೈ ಬಿಡ್ಲೆ? ಹೇಳಮಲ್ಲ. ಕಿವಿ ಕಿವಿ ಏನ್ ಕೇಳಬೇಕು? ಅದಕ್ಕೆ ಕೇಳಬೇಕು. ಏನ್ ಕೇಳಬೇಕಾಗಿದ್ದನ್ನ ಕೇಳಬೇಕು. ಒಳ್ಳೇದೇ ಕೆಟ್ಟದ್ದು ಕೇಳಬೇಕಾದನ್ನ ಕೇಳಬೇಕು. ಮಗಳು ಓಡೋಗ್ಯಾಳ, ಇದು ಒಳ್ಳೇದ ಕೆಟ್ಟದ? ಕೆಟ್ಟದ್ದು. ಇದು ಕೇಳಬೇಕಾ ಕೇಳಬಾರ್ದ? ಕೇಳ್ಬೇಕು. ಮತ್ತೆ ಸೀರಿಯಸ್ ಆಗಿ ಅದನ್ನ ನೆಟ್ಟಗೆ ಮಾಡ್ಲಿಕ್ಕೆ ಕೇಳಕ್ ಹೋಗ್ಬೇಕು. ಮತ್ತೆ ಒಳ್ಳೇದ ಕೆಟ್ಟದಂದ್ರೆ ಏನ್ ಮಾಡ್ಬೇಕು? ಮಗಳಂದ್ರೆ ನಮ್ಮ ಮಗಳಿರ್ಬೋದು, ಯಾರ ಮಗಳಾಕಿರ್ಲ, ಏನ್ ಯಾಕಾಗಲ್ಲ. ಮಗ ಏನೋ ಒಂದು ಗದ್ದಲ್ಕ್ ಹಾಕೊಂಡನ, ಕೆಟ್ಟದ್ದು. ಇದು ಅದ್ರಲ್ಲಿ ಏನದ? ಕೇಳಬೇಕಾಗಿದ್ದನ್ನು ಕೇಳಬೇಕು, ಕೇಳಬಾರದ್ದನ್ನು ಕೇಳಬಾರದು. ನಾಗರತ್ನವರೇ, ನಿಮ್ಮ ಕಲ್ಯಾಣಪ್ಪವ್ರ ಹಿಂಗ್ ಅಂದ್ರ ನೋಡ್ರಿ ಅಂತೇಳಿ ಒಳಗೆ ಚಾಡಿ ಹೇಳಿದ್ರಂದ್ರ, ಕಲ್ಯಾಣಪ್ಪರೇ ನಿಮಗ ಗಂಗಾಧರವ್ರ ಹಿಂಗ್ ಬೈತಾರ ನೋಡ್ರಿ ಅಂತೇಳಿಕೆ ಚಾಡಿ ಹೇಳಿದ್ರ ಕೇಳ್ಬೇಕ ಕೇಳಬಾರ್ದು? ಏನ್ರಿ? ಇವು ಹೇಳ್ಬೇಡ್ರಿ ನಮ್ಗ ಅನ್ಬೇಕು. ಯಾರೇನ್ ಚಾಡಿ ಹೇಳೋರ್ ಇದ್ರ ಅಂತಂದ್ರ ಅವು ಹೇಳ್ಬೇಡ್ರಿ. ಚಾಡಿ ಮಾತುಗಳು ಕೇಳಬಾರ್ದು, ಚಾಡಿ ಮಾತುಗಳು ಹೇಳಬಾರ್ದು. ಒಬ್ರಿಗೊಬ್ರು ಏನಾದ್ರೆ ಹಿಂಗ್ ಹೇಳೋದು ಹಚ್ಚೋದು ಮಾಡ್ತಿದ್ರ ಅಂತಂದ್ರೆ ಅವ್ರ ಎಂತವ್ರು ಅದಾರ ನಮಗ್ ಗೊತ್ತದ, ನೀವೇನ್ ಹೇಳಕ್ ಬರ್ಬೇಡ್ರಿ. ಅದಕ್ಕೆ ಕೇಳಬಾರದ್ದು, ಕೇಳಬೇಕಾಗಿದ್ದು. ಇದು ಬುದ್ಧಿಗೆ ಒಂದು ಒಳ್ಳೆ ಸಂಸ್ಕಾರ ಇರ್ಬೇಕು. ಇದು ಇತ್ತು ಅಂತಂದ್ರೆ ಏನಾಗ್ಬಿಡ್ತೀವಿ? ಒಳ್ಳೆ ಕೇಳಬೇಕಾಗಿದ್ದನ್ನು ಮಾತ್ರ ಕೇಳಿ, ಕೇಳಬಾರದನ್ನು ಕೇಳಬಾರದು. ಸತ್ಸಂಗದ ವಿಚಾರಗಳು ಕೇಳಲೇಬೇಕು. ಎಷ್ಟು ದೂರ ಹಾಕಿರ್ಲಕ್ಕೆ ಹೋಗಿ ಕೂತಿ ಕೇಳಿ ಬರ್ಬೇಕು. ಎಷ್ಟೊತ್ತ್ಯಾ ಕೇಳಲಕ್ಕ ಕೇಳಬೇಕು. ಈಗ ಏನಾಗ್ತದ? ಕಿವಿ ಸ್ಟ್ಯಾಂಡರ್ಡ್ ಆಯ್ತು ಅಂತಂದ್ರೆ ಈ ಕಿವಿಗೆ ಏನಂತಾರ? ಪ್ರಸಾದ ಲಿಂಗ ಅಂತಾರ. ಕಿವಿ ಸ್ಟ್ಯಾಂಡರ್ಡ್ ಆಗ್ಬೇಕು. ಅದು ಏನಾಗ್ಬೇಕಪ್ಪ ಅಂತಂದ್ರ ಅದು ಕೇಳಿದ ಮೇಲೆ ಒಳಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ಬೇಕು. ಅಂಥದ್ದು ಕೇಳಬೇಕು. ಎಂಥದ್ದು ಕೇಳ್ಬೇಕಂದ್ರ ದುಃಖ ನಿವೃತ್ತಿ ಆಗಿ ನೋಡ್ಬೇಕು. ಇದು ಕೇಳಿದ್ರೆ ಮೋಕ್ಷ ಆಗ್ತದ ಏನು ಬಂಧನ ಆಗ್ತದ ನೋಡ್ಬೇಕು. ಮೋಕ್ಷ ಆಗ್ತಿತ್ತಂತಂದ್ರ ಕೇಳಬೇಕು, ಬಂಧನ ಆಗ್ತಿತ್ತಂದ್ರ ಕೇಳಬಾರ್ದು. ಹಿಂಗ್ ಹೇಳಿದ್ರೆ ಬರೋಬರಿ ಅದಾರೆ. ಯಾವ ಮಾತು ಕೇಳಿದ್ರೆ ಮೋಕ್ಷ ಆಗ್ತದ ಅಂಥದ್ದು ಕೇಳಬೇಕು. ಯಾವ ಮಾತು ಕೇಳಿದ್ರೆ ಬಂಧನಕ್ಕೊಳಗಾಗ್ತೀವಿ ಅಂಥದ್ದು ಕೇಳಬಾರ್ದು. ಪರಮಾನಂದ ಪ್ರಾಪ್ತಿ ಆಗ್ಬೇಕು, ಸರ್ವ ದುಃಖ ನಿವೃತ್ತಿ ಆಗ್ಬೇಕು, ಅಂಥವೇ ಕೇಳಬೇಕು. ಹಿಂಗೆ ಹೇಳಿದ್ರೆ ಬರೋಬರಿ ಆಗ್ತದ. ಮೋಕ್ಷ ಆಗಂತ ಮಾತುಗಳು ಕೇಳಬೇಕು, ಮೋಕ್ಷ ಆಗಂತ ದೃಶ್ಯಗಳು ನೋಡ್ಬೇಕು. ಅದಕ್ಕೆ ಕಿವಿ ಏನಪ್ಪ ಇದು? ಯಾವ ಲಿಂಗ? ಕಿವಿ ಅಂಗ ಅದ, ಇದು ಲಿಂಗ ಆಗ್ಬೇಕಾದ್ರೆ ಇದು ಪ್ರಸಾದ ಲಿಂಗ. ಕಿವಿಗೆ ಪ್ರಸಾದ ಲಿಂಗ ಅಂತಾರ, ಕಣ್ಣಿಗೆ ಶಿವಲಿಂಗ ಅಂತಾರೆ. ಬರ್ಕೋಬೇಕು ಇವು. ಕಣ್ಣಿಗೆ ಶಿವಲಿಂಗ, ಕಿವಿಗೆ ಪ್ರಸಾದ ಲಿಂಗ. ಚರ್ಮಕ್ಕೆ ನಾನಾ ರೀತಿ ಸ್ಪರ್ಶಗಳು ಬರ್ತಿರ್ತಾವ. ನಾನಾ ರೀತಿ ಏತ್ ಬಂದ್ರು ನಾಕೆ ತಣ್ಣಗ, ಬೆಚ್ಚಗ, ಮೆತ್ತಗ, ಬಿರುಸ, ಇಷ್ಟೇ. ಕಠಿಣ, ಮೃದು, ತಣ್ಣಗ, ಮೆಚ್ಚಗೆ, ಇವ್ ನಾಲ್ಕು ಬಿಟ್ರಿ ಏನು ಇಲ್ಲ. ಅವ್ರು ಮತ್ತೊಂದೇನು ಗೊತ್ತಾಗಲ್ಲ. ಅಂಥದ್ದು ಅದು ಇಡೀ ಜಗತ್ತಿನೊಳಗೆ ಚರ್ಮ ಮೇಲೆ ತೆಳಗಾಗ್ತಿರ್ತ. ಅಂತ ಒಂದು ಡೇಂಜರ್ ಅಂಗ, ಮಹಾಮಂಗ. ಅದಕ್ಕೆ ಏನ್ ಮಾಡ್ಯಾರ? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತರದೊಳಗ ಮ್ಯಾಲಿಟ್ಟರದು, ಎತ್ತರಕ್ಕಿಟ್ಟರದು. ಫಸ್ಟಿಗೆ ಕಾಮ ಇಟ್ಟರಲ್ಲಿ. ಹೀಗಾಗಿ ಈ ಚರ್ಮದ ವಿಷಯ, ಇದು ವಿಷಯಗಳು ನಾನಾ ರೀತಿ ಬಂದತ್ನಾಗ ಯಾವ ಚರ್ಮ
ಸ್ಪರ್ಶ ಮಾಡಬೇಕು. ಯಾವ ಚರ್ಮ ಸ್ಪರ್ಶ ಮಾಡಬಾರ್ದು. ಇದು ಬುದ್ಧಿ ಒಳಗ ವಿವೇಕ ಇತ್ತು ಅಂತಂದ್ರೆ ಏನಾಗ್ತದ? ಮುಟ್ಟಬೇಕಾದದ್ದನ್ನು ಮುಟ್ಟಲೇಬೇಕು, ಮುಟ್ಟಬಾರದನ್ನ ಮುಟ್ಟಬಾರದು. ಮುಟ್ಟಬೇಕಾದನ್ನ ಮುಟ್ಟಲಿಲ್ಲ ಅಂತಂದ್ರೆ ಹೊರಗಾಗ್ತಾರೆ ನಾಳೆ. ಹೌದಾ ಇಲ್ಲ? ಹೀಗಾಗಿ ಏನ್ ಮಾಡ್ಬೇಕು? ಸ್ಪರ್ಶ ಇಂದ್ರಿಯ ಸ್ಟ್ಯಾಂಡರ್ಡ್ ಆಯ್ತು ಅಂತಂದ್ರೆ ಅದಕ್ಕೇನಂತಾರ? ಚರಲಿಂಗ, ಜಂಗಮಲಿಂಗ. ಚರಲಿಂಗ ಅಂದ್ರೆ ಒಂದೇ, ಜಂಗಮಲಿಂಗ ಅಂದ್ರೆ ಒಂದೇ. 3 ಲಿಂಗಗಳಾದವು. ಮುಂದ ಮೂಗದ, ಜಗತ್ತಿನಾಗ ವಾಸನೆಗಳದವ, ಗಂಧಗಳದವ. ನಾಸಿಕ ನಮ್ಮ ಮುಖದಲ್ಲಿ ಅದ. ವಾಸನೆಗಳು ಬ್ರಹ್ಮಾಂಡದಾಗದವ. ಯಾವ ವಾಸನೆಗಳನ್ನ ಗ್ರಹಿಸಬೇಕು, ಯಾವ ವಾಸನೆಗಳನ್ನ ಗ್ರಹಿಸಬಾರದು, ಆ ವಾಸನೆಗಳನ್ನ ಗ್ರಹಿಸೋದು, ಯಾವ ವಾಸನೆಗಳ ಗ್ರಹಿಸೋದು ಬಿಡೋದು, ಈ ರೀತಿ ತಿಳ್ಕೊಂಡು ನಮ್ಮ ಬುದ್ಧಿ ಸ್ಟ್ಯಾಂಡರ್ಡ್ ಆಗಿ ನಮ್ಮ ಇಂದ್ರಿಯ ಅದನ್ನ ತಗೊಳ್ಳಾರ್ದಂಗಿತ್ತು, ಹೊಲಸು ವಾಸನೆಗಳು ತಗೊಳ್ಳಾರ್ದಂಗಿತ್ತು ಅಂತಂದ್ರೆ, ಒಳ್ಳೆ ಸುಗಂಧ ಪರಿಮಳ ದ್ರವ್ಯಗಳನ್ನೇ ತಗೊಳಂಗ ಆಯ್ತು ಅಂತಂದ್ರೆ ಮೂಗೇನಾಯ್ತವಾಗ? ಮೂಗು ಎನ್ನುವ ನಾಸಿಕ ಅಂಗ ಇಂದ್ರಿಯ ಏನಾಯ್ತು? ಲಿಂಗ ಆಯ್ತು. ಯಾವ ಲಿಂಗ? ಆಚಾರ ಲಿಂಗ. ಮೂಗು ಆಚಾರ ಲಿಂಗ. 4 ಲಿಂಗ ಅದು. ಇನ್ನ 1 ಲಿಂಗ ಉಳಿತು. ಕಣ್ಣಾಯ್ತು, ಕಿವಿ ಆಯ್ತು, ಮೂಗಾಯ್ತು, ಮತ್ತ ಚರ್ಮ ಆಯ್ತು. ಇನ್ಯಾವುದು ಉಳಿತು? ನಾಲ್ಕದು. ಇನ್ನ ಒಂದು ಯಾವಾಗ ಉಳಿತು? ನಾಲಿಗೆ ಉಳಿತು. ನಾಲಿಗೆ ರುಚಿ ನೋಡ್ತದ. ರುಚಿ ಯಾವ ರುಚಿ? ನಾಲಿಗೆ ಯಾವ ರುಚಿ ಅನ್ಬೇಕು? ನೋಡಬೇಕಾದ ರುಚಿಯನ್ನೇ ನೋಡಬೇಕು. ನೋಡಬಾರದ ರುಚಿಯನ್ನ, ನಿಷಿದ್ಧ ರುಚಿಗಳನ್ನ ನಮ್ಮ ರಸನ ಮುಟ್ಟಬಾರದು. ಯಾವ ರುಚಿಗಳನ್ನ ನೋಡ್ಬೇಕಂತ ಶಾಸ್ತ್ರ ಹೇಳ್ತದ ಅದನ್ನೇ ತಗೋಬೇಕು. ಶಾಸ್ತ್ರ ನಿಮ್ಮ ಒಳಗೆ ಶಾಸ್ತ್ರಿ ಅದನ. ಇದು ತಿನ್ನೋದು ತಪ್ಪು, ಇದು ತಿನ್ನಬಾರ್ದು ಅಂತ ಹೇಳ್ತಾನೆ ಇರ್ತಾನ. 11 ತಿಂಗಳು ತಿಂತೀವ್ರಿ, ಶ್ರಾವಣದಾಗ ಒಂದು ಬಿಡ್ತೀವ್ರಿ ಅಂತ. ಶ್ರಾವಣದಾಗ ಬಿಟ್ಟದ್ನು 11 ತಿಂಗಳು ತಪ್ಪು ಮಾಡಿ 1 ತಿಂಗಳು ಬಿಟ್ರಿ ನಾವು. ತಿನ್ನಬಾರದು, ತಿನ್ನಬೇಕಾಗೆ ತಿನ್ನಬೇಕು. ಹಿಂಗಾಗಿ ಬದುಕೋದಕ್ಕ ಏನೋ ಒಂದು ತಿಂದು ಬದುಕಬೇಕು. ಅದರ ರುಚಿ ಕಡೆ ಲಕ್ಷ್ಯ ಕೊಡಬಾರ್ದು. ಹಂಗ ಹಿಂಗ ಎಲ್ಲ ಒಟ್ಟು ಗೊತ್ತಿದ್ದದ್ದೇ ಅದ. ಈ ನಾಲಿಗೆ ಎಂಥ ರುಚಿಗಳನ್ನು ಅನುಭವಿಸ್ತಾ ಬದುಕಬೇಕು. ಪ್ರಸಾದ ಗುರುಲಿಂಗ ಜಂಗಮರು ಉಂಡು ಹುಟ್ಟು ಬಿಟ್ಟು ಹೋದ ಒಕ್ಕುದ ಮಿಕ್ಕುದ ಪದಾರ್ಥಗಳನ್ನೇ ಪ್ರಸಾದವೆಂದು ಸ್ವೀಕರಿಸಿ ಬದುಕು ಮಾಡವೇ ನಾಲಿಗೆ. ಈ ನಾಲಿಗೆ ಏನಾಗ್ತದ? ಗುರುಲಿಂಗ. ನಾಲಿಗೆ ಗುರುಲಿಂಗ. ಇದು ಬಡ್ಡಿ ಮಗಂದ ಕಾಡಿತನ ಜೀವಂತ ಇರ್ತದ್ರಿ. ಇದು ಭಾರಿ ಅದ. ಉಳಿದು ಎಲ್ಲ ಹೋತಾವ. ವಯಸ್ಸಾದ್ಮೇಲೆ ಯಾರ್ಯಾರ ಬಂದು ಮುಟ್ಟಿದ್ರೆ ಏನು ಮಣ್ಣು ಗೊತ್ತಾಗಲ್ಲ. ಮೈ ಮೇಲಿಂದ ಹೊರದು ಹೋದ್ರೆ ಗೊತ್ತಾಗಲ್ಲ. ಚರ್ಮಕ್ಕ ಸ್ಪರ್ಶ ಜ್ಞಾನ ಹೋಗ್ಬಿಡ್ತದ. ಕಿವಿ ಅಂತೂ ಹೋಗಲ ಕತ್ತಿ ಬಿಟ್ಟಿರ್ತಾವ ಸಾವಕಾಶ. ಕಣ್ಣಂತೂ ಅಗದಿ ಮೊದಲು ಹೋಗವ್ ಕಣ್ಣೆ. ಚಶ್ಮಾ ಹಾಕೊಂಡದ್ದಕ್ಕೆ ನೋಡ್ಲಕತ್ತೀವಿ. ಕಣ್ಣು ಅದಾವನ್ನು ಚಶ್ಮಾ ಹಾಕೊಂಡ ಮೇಲೆ ಕಣ್ಣು ವಾದ್ಲಕ್ಕನೆ ಅವು. ಕಣ್ಣ, ಕಿವಿ, ವಾಸನೆಗಳೂ ಗೊತ್ತಾಗಲ್ಲ. ಮೂಗಿನ ವಾಸನೆನೂ ಗೊತ್ತಾಗಲ್ಲ. ಎಲ್ಲಾ ಇಂದ್ರಿಯಗಳು ಅಶಕ್ತ ಆಗ್ತಾವ. ಕಡಿ ತನಕ ಚಾಲು ಇರೋದು ಯಾವುದು? ನಾಲಿಗೆ ಒಂದೇ. ಎಂತ ರುಚಿ ಬಯಸ್ತಾ ಬದುಕ್ತದ ಗೊತ್ತದ. ಅದು ಕೊನೆ ತನಕ ತನಗೆ ಏನ್ ಬೇಕು ಅದು ತಿನ್ಬೇಕೆ ಅಂತಿರ್ತದ. ಕೊನೆ ತನಕ ಅದು ಬೇಕು ಇದು. ಏನ್ ತಿಂತಾಳ ಕೇಳು. ಚೌಳಿಕಾಯಿ ಪಲ್ಯ ಬೇಕಾ, ಬದ್ನಿಕಾಯಿ ಪಲ್ಯ ಬೇಕಾ, ಬೆಂಡಿಕಾಯಿ ಪಲ್ಯ ಬೇಕಾ, ಉದ್ದಿನ ಹಪ್ಪಳ ಬೇಕಾ? ನಮ್ಮವ್ವ ಉದ್ದಿನ ಹಪ್ಪಳ ಭಾಳ ತಿಂತಾಳ.
ಬುಟ್ಟಿಗಟ್ಲೆ ಉದ್ದಿನ ಹಪ್ಪಳ ಕರೆದಿಡೋದು ಸಾಯೋ ಟೈಮ್ನಾಗ ಅವು ಡೈಜೆಷನ್ ಆಗಲ್ಲ ಮಣ್ಣೆ. ಇದು ನಾಲಿಗೆ ಬೆನ್ನು ಹತ್ತಿದವ್ರು ಹಣೆ ಬಾರದು. ಉದ್ದಿನ ಹಪ್ಪಳ ವಯಸ್ಸಾಗಿದ್ದವ್ರಿಗೆ ತಿಂದ್ರೆ ಡೈಜೆಷನ್ ಆಗಲ್ಲ, ಸಾಯೋರಿಗೆ ಅವು ತಿನ್ಸಿದ್ರ ಕರೆದು ಸುಟ್ಟು ಏನೇನೋ ಮಾಡಿ ಒಗಿಸ್ಬಿಡ್ತಾರ. ಆಯ್ತು ಹೋಗ, ಇನ್ನೊಂದು 4 ದಿನ ಬದುಕೋ ಜಲ್ದಿನೇ ಹೋಗ್ಬಿಡ್ತಾವ. ನಾಲಿಗೆ ಬೆನ್ನ ಹತ್ತಿ ಸಾಯತನ ಚಾಲು ಇರ್ತದೆ. ಮತ್ ಸಾಯ ತನಕ ಮಾತಾಡ್ತದದು ನಾಲಿಗೆ. ಏನೋ ಹೇಳ್ಬೇಕಂತ ಕೇಳ್ರಿ ಅಂತ ಇಂಜೆಕ್ಷನ್ ಮಾಡಿ ಹಾಕಿದಾರೆ, ಮಾತು ಕೇಳ್ತಿರ್ತಾರೆ. ಬದುಕಿದ್ದಾಗೆ ಯಾರು ಕೇಳಿರಲ್ಲ, ಸಾಯ ಉಸಿರು ಹೋಗಾಗ ಅದಕ್ಕೆ ಇನ್ನೊಂದೆರಡು ಮಾತಾಡ್ತದೇನೋ, ಒಂದು ಇಂಜೆಕ್ಷನ್ ಮಾಡ್ರಿ ಡಾಕ್ಟರ್. ಮತ್ತೊಂದು ಎಷ್ಟಾಯ್ತು ಇವು? ಎಷ್ಟ್ ಲಿಂಗ ಅದು? ಕಣ್ಣ ಯಾವ ಲಿಂಗ ಆಯ್ತು? ಚರ್ಮ ಜಂಗಮಲಿಂಗ, ನಾಸಿಕ ಆಚಾರಲಿಂಗ, ಜಿಹ್ವೆ ಗುರುಲಿಂಗ. ಇವೆಲ್ಲದ್ರದ್ದು ಮಾಲಕರು ಯಾರು? ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಏನದಲ್ಲ, ಇದೆಲ್ಲದರೂ ಮಾಲಕ. ಈ ಮಾಲಕರು ಒಳ್ಳೆ ಸತ್ಸಂಗದಾಗ ಸಜ್ಜನರ ಮಧ್ಯೆ ಇದ್ರೆ ಇವ್ರಿಗೆ ಒಳ್ಳೆ ಸಂಸ್ಕಾರ ಇತ್ತು, ಒಳ್ಳೆ ಚಿತ್ತದಲ್ಲಿ ಒಳ್ಳೆ ಸಂಸ್ಕಾರದ ನೆನಪುಗಳಿದ್ದು, ಒಳ್ಳೆಯದ್ರ ಬಗ್ಗೆ ಅಭಿಮಾನ ಪಡಬೇಕು, ಒಳ್ಳೆಯದನ್ನೇ ಬಯಸಬೇಕು ಅಂತೇಳಿ ಇದು ಒಳ್ಳೆಯ ಬಯಕೆಗಳನ್ನ ತುಂಬಿಕೊಂಡಿತ್ತು ಅಂತಂದರೆ, ಒಳ್ಳೆಯ ಬಯಕೆಗಳನ್ನ ತನ್ನೊಳಗ ತುಂಬಿಕೊಂಡಿತ್ತು, ಒಳ್ಳೆಯ ರೀತಿ ಈ ಇಂದ್ರಿಯಗಳ ಸಾಮ್ರಾಜ್ಯವನ್ನು ನಡೆಸಬೇಕು ಅಂತಿತ್ತು ಅಂತಂದ್ರೆ, ಅಂತ ಮನಸ್ಸು ಏನದಪ್ಪ ಅಂದ್ರೆ ಮಹಾಲಿಂಗ. ಮಹಾಲಿಂಗ ಮನಸ್ಸು ಮಹಾಲಿಂಗ. ಷಡ್ ಅಂಗಗಳು ಷಡ್ಲಿಂಗಗಳು. ಇದು ಯಾವುದು? ಸೂಕ್ಷ್ಮ ಶರೀರದ ಸಾಮ್ರಾಜ್ಯ. ಇನ್ನ ಸ್ಥೂಲ ಶರೀರದ ಸಾಮ್ರಾಜ್ಯ. ಅವು ಕಣ್ಣಿಗೆ ಕಾಣಂಗೇ ಇಲ್ಲ, ಮಗನ ಒಳಗೆ ಕುತ್ತೆ ಮಾಡ್ತಿರ್ತಾವ. ಎಲ್ಲ ಸೂಕ್ಷ್ಮ ಶರೀರದ್ದು. ಏನ್ ಬಯಸ್ತನ ಗೊತ್ತಾಗಲ್ಲ, ಏನ್ ತಿನ್ಬೇಕತ್ತನ ಗೊತ್ತಾಗಲ್ಲ, ಏನ್ ಕೇಳ್ಬೇಕತ್ತನ ಗೊತ್ತಾಗಲ್ಲ. ಹೊರಗಿನವ್ರಿಗೆ ಏನೂ ಗೊತ್ತಾಗಲ್ಲ, ಒಳಗೆ ಇರ್ತಾವ ಎಲ್ಲ ಗುಣಗಳು. ಹೊರಗೆ ಕಣ್ಣಿಗೆ ಕಾಣವ ಯಾವು? ಸೂಕ್ಷ್ಮ ಶರೀರದ ಸಾಮ್ರಾಜ್ಯ. ಮೈ ಕೈಗಳಿಂದ ಅವ ಏನ್ ಮಾಡ್ತಿರ್ತಾನ ಅದೇ ಕಾಣ್ತದ ಹೊರಗೆ. ಅದಕ್ಕೇನಾಯ್ತು ಈಗ? ಬಾಯಿ, ಕೈ, ಕಾಲು, ಗುದ, ಗುಯ್ಯ. ಇವಕ್ಕ ಯಜಮಾನ್ ಯಾರು? ಸ್ಥೂಲ ದೇಹ. ಇದಕ್ಕ ಸ್ಥೂಲ ದೇಹ, ಕರ್ಮೇಂದ್ರಿಯಗಳು. ಇವಕ್ಕೆಲ್ಲ ಒಂದು ಸ್ಥೂಲ ದೇಹದೊಳಗಿನ ಶಕ್ತಿನೇ ಬೇಕಲ್ಲ ಇದಕ್ಕೆ. ಸ್ಥೂಲ ದೇಹ ಅಶಕ್ತ ಇತ್ತಂತಂದ್ರೆ ಮನಸ್ಸಿನಾಗ ಬೇಕಾದಷ್ಟು ಮಾಡ್ಬೇಕಂತಿರ್ತಾನ, ಹಾಸಿಗೆಯಾಗಿ ಬಿದ್ದು ಬಿಟ್ಟಾನ. ಶಕ್ತಿ ಇಲ್ಲದಕ್ಕ ಹಾಸಿಗೆ ಬಿದ್ದಾನ. ಆದ್ರೆ ಮನಸ್ಸು ಹಾಸಿಗೆ ಹಿಡ್ದದೇನ್ರಿ, ಅದು ನಡಿ ಹೇಳಂತದ್ದು. ಮನಸ್ಸು ಹಾಸಿಗೆ ಎಂದು ಹಿಡಿದಿಲ್ಲ. ಅದು ಮನಸ್ಸಿನಾಗ ಏನು ವ್ಯತ್ಯಾಸ ಆಗಲ್ಲ. ಮನಸ್ಸು ಹೆಂಗಿರ್ಬೇಕು ಹಂಗೆ ಇರ್ತದ. ಶರೀರ ಏಟು ಮೆತ್ತಗಾದ್ರೂ ಅದು ಹಂಗೆ ಇರ್ತದ. ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ, ವಯಸ್ಸಾದವರು ಪಟಕ್ಕತ್ತಿ ಹೇಳಬೇಡ್ರಿ, ಎಲ್ಲರೇ ಎದ್ರಿ ಅಂತಂದ್ರೆ ಜೋಲಿ ಹೋಗಿ ಬೀಳ್ತೀರಿ. ಅದು ಮಗಂದು ಮನಸ್ಸು ನಿಮಗೆ ಎಬ್ಬಸ್ತದ, ಹೇಳಂತದ, ಹೇಳ್ತೀರಿ. ಒಂದ್ ಹೆಜ್ಜೆ ಇಡ್ಲಕ್ ಬರಲ್ಲ, ದಾಪಸ್ ಬೀಳೋದು, ಎಲ್ಲ ಮುರ್ಕೊಳ್ಳೋದು, ಆಪರೇಷನ್ ಮಾಡಿಸ್ಕೊಳ್ಳೋದು, 3 ಮಂದಿಗೆ ವಾಜ್ಯಾಗೋದು, ಮನೆಯವ್ರಿಗೆಲ್ಲ ಬೇಸರ ಆಗೋದು. ಬಿದ್ದಲ್ಲೇ ಬೀಳ್ರಿ, ಹೇಳಕ್ ಹೋಗ್ಬೇಡ್ರಿ, ಸಾಕು ನಿಮ್ಮದು, ಮುಗಿತ ಕೆಲಸ ಅಂತ ಹೇಳುವಾಗ ಏನಾಯ್ತು? ಏನಾಗುತ್ತೆ? ಸ್ಥೂಲ ಶರೀರ ಸೂಕ್ಷ್ಮ ಶರೀರದೊಳಗೆ ವ್ಯತ್ಯಾಸಗಳು. ಆರಂಭದಲ್ಲಿ ಸ್ಥೂಲ ಶರೀರ ಬಾಲ್ಯದಲ್ಲಿ ಗಟ್ಟಿಮುಟ್ಟಾಗಿರ್ತದ, ಬುದ್ಧಿ ಇರಂಗಿಲ್ಲ. ಯೌವನದಲ್ಲಿ ಬುದ್ಧಿ ಇದ್ರೂ ಹೊಂಬತನ ಇರ್ತದ.
ಮುದುಕ ಆದ್ಮೇಲೆ ಒಂದು ಪರಿಪಕ್ವತೆ ಬಂದಿರ್ತದ, ಏನು ಶಕ್ತಿ ಇರಲ್ಲ. ಒಂದೊಂದು ಕಾಲದಾಗ ಒಂದೊಂದು ಸಮಸ್ಯೆಗಳಿರ್ತಾವ. ಅದಕ್ಕೆ ಆ ಸ್ಥೂಲ ಶರೀರದೊಳಗೆ ಇರುವ ಇಂದ್ರಿಯಗಳು ಏನಾಗಬೇಕಾಗ್ಯದ? ಬಾಯಿ. ಏನ್ ಮಾತಾಡಬೇಕು? ಅದೇ ಮಾತಾಡಬೇಕು. ಏನ್ ಮಾತಾಡಬಾರ್ದು? ಅದು ಮಾತಾಡಬಾರ್ದು. ಈ ರೀತಿಯಾದಂಥ ವಿವೇಕ, ಅದಕ್ಕೆಲ್ಲ ಹಿಂದೆ ಕೂತು ಮಾಡೋದು ಯಾವುದು? ಅಂತಃಕರಣ. ಮನಸ್ಸು ಬುದ್ಧಿ ಇರ್ಲಾರ್ದೆ ಬಾಯಿ ಏನು ಕೆಲಸ ಮಾಡಲ್ಲ. ಅದಕ್ಕೆ ಅದು ವಿವೇಕ ಮನಸ್ಸಿನೊಳಗೆ ಇಂಥದ್ದು ಇಟ್ಕೊಂಡು ಆ ಬಾಯಿಗೆ ಒಂದು ಭದ್ರತೆ, ಒಂದು ಶಿಸ್ತು. ಬಾಯಿ ಹುಚ್ಚುಚ್ಚು ಮಾಡ್ತಂತಂದ್ರೆ ಕೆಟ್ಟೋಗ್ಬಿಡ್ತದ ಕೆಲಸ. ರಾಜನ ಕತ್ತಿ ಗೊತ್ತದಲ್ಲ, ಎಲ್ಲ ಪೂಜಾರಿ, ಪುರೋಹಿತರು, ಸಂತರು, ಮಹಾತ್ಮರು, ಗುರುಗಳು ಏತ್ ಮಂದಿ ಅದರ, ಎಲ್ಲರಿಗೆ ಪ್ರಸಾದ ಮಾಡ್ಸಮ್ಮು ಹೇಳ್ರಪ್ಪ ಅಂತೇಳಿ ಅವನಿಗೆ ಸಂತೋಷವಾಗಿ ಪ್ರಸಾದಕ್ಕೆ ಕರೆಸ್ತಾನ ಮಹಾರಾಜ. ಕರೆಸಿದ ಹೊತ್ನಾಗ ರಾಜರ ಔತಣ ಕೂಟ ಇಟ್ಟಾರ ಎಲ್ಲ ಪೂಜ್ಯ ವ್ಯಕ್ತಿಗಳಿಗೆ ಅಂತೇಳಿ ಎಲ್ಲರೂ ಹೋಗ್ತಾರ. ಅಲ್ಲಿ ಅಡಿಗೆ ಮಾಡೋ ಟೈಮ್ನೊಳಗ ಕಡಾಯಿದಾಗ ಏನಾಗ್ತದ? ಆಕಾಶದಾಗ ಒಂದು ಹದ್ದು ಹಾರಿ ಹೋಗ್ತಾ ಇರ್ತದ. ಹದ್ದು ಒಂದು ಹಾವನ್ನು ಹಿಡ್ಕೊಂಡು ಹೋಗ್ತಿರ್ತದ. ಆ ಹಾವ ಹಿಂಸೆ ಅನುಭವಿಸ್ತಾ ಅದ್ರ ಬಾಯಿ ಒಳಗಿಂದ ಜೊಲ್ಲು ತೆಳಗೆ ಸೋರ್ಕೋತ ಹೋಗ್ತಿರ್ತದ. ಆ ಬಾಯಿ ಒಳಗಿನ ಜೊಲ್ಲು ಆ ಅಡಿಗೆ ಮಾಡೋ ಕಡಾಯಿದಾಗ ಬಿದ್ದು ಬಿಡ್ತದೆ. ಅದೆಲ್ಲ ಕಡಾಯದೊಳಗಿಂದ ಪದಾರ್ಥ ಎಲ್ಲ ವಿಷಪೂರಿತ ಆಗ್ತದ. ಗೊತ್ತಾಗಲ್ಲ ಯಾರಿಗೆ ಏನಂತ. ಎಲ್ಲರೂ ತಿಂತಾರ, ಎಲ್ಲರೂ ಸಾಯ್ತಾರ. ಎಲ್ಲರೂ ಸತ್ತಾದ್ಮೇಲೆ ಅಲ್ಲಿ ಪೂಜಾ ಪಾಠ ಮಾಡೋದು ಯಾವುದು? ಗುಡಿ ಗುಂಡಾರುಗಳೆಲ್ಲ ಹಾಳು ಬೀಳ್ತಾವ. ಮಂತ್ರ ಇಲ್ಲ, ಗಂಟೆ ನಾದ ಇಲ್ಲ, ಪೂಜಾ ಇಲ್ಲ, ಏನೂ ಮಂತ್ರ ಏನೇನು ಇಲ್ಲ. ಇದೇನು ಬತ್ತಪ್ಪ ನಮ್ಮ ಮನೆ ಬರ, ಇವರೆಲ್ಲ ಯಾಕೆ ಸತ್ತರತ್ತೆ ಗೊತ್ತಾಗ್ಲಿಲ್ಲ. ರಾಜ ತಲೆ ಕೈ ಹಿಡ್ಕೊಂಡು ಕೂತ್ಬಿಟ್ಟ. ರಾಣಿ ಅಂದಳು, ಆಯ್ತು ಬಿಡ್ರಿ, ಓದೋರು ಯಾರ್ಯಾರ್ದು ಆಯುಷ್ಯ ಮುಗೀತದ ಅವ್ರು ಓದ್ತಿರ್ತಾರ, ಬರ್ತಿರ್ತಾರ. ಪಕ್ಕದ ರಾಜ್ಯದಿಂದ ಬೇರೆ ಪೂಜಾರಿಗಳಿಗೆ ನಿಮ್ಮ ಮಿತ್ರ ರಾಜರಿಂದ ಹೇಳಿ ಕರೆಸ್ಕೋರಿ ಅಂತಾರೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇಷ್ಟೊಂದು ಪೂಜ್ಯ ವ್ಯಕ್ತಿಗಳು ಸತ್ತದ ಕರ್ಮ ಯಾರ ಹೆಸರಿಗೆ ಬರೀಲಿ ಅಂತೇಳಿ ಚಿತ್ರಗುಪ್ತರಿಗೆ ಕನ್ಫ್ಯೂಸ್ ಆಗಿಬಿಡ್ತದ. ಈಕೆ ಇಷ್ಟೊಂದು ಜನ ಸತ್ತರಲ್ಲ, ಇದನ್ನ ಯಾರಿಗೆ ಲೆಕ್ಕದಾಗ ಬರೀಬೇಕು? ರಾಜನ್ ಲೆಕ್ಕದಾಗ ಬರೆಯಮ್ಮ. ರಾಜನ್ ಮನಸ್ನಾಗ ಏನೇನೂ ಪಾಪ ಇಲ್ಲ, ಇವ್ರಿಗೆ ಕೊಲ್ಬೇಕಂತ ಕರೆಸಿ ಊಟಕ್ಕೆ ಹಾಕಿಲ್ಲವ. ಅಡಿಗೆ ಮಾಡಿದವ್ರಿಗೆ ಬರೆಯಮ್ಮ. ಅಡಿಗೆ ಮಾಡಿದವರು ಏನು ತಪ್ಪಿಲ್ಲ, ಅವರು ಪವಿತ್ರ ಮಡಿಲಿಂತ ಅಡಿಗೆ ಮಾಡ್ಲಕತ್ತಾರ. ಮತ್ತ ಮ್ಯಾಲಿಂದ ಹದ್ದಿನ ಹೆಸರ ಮೇಲೆ ಬರೆಯಮ್ಮ. ಹದ್ದು ಏನ್ ಮಾಡ್ಯದ ಪಾಪ? ಅದು ತನ್ನ ಆಹಾರ ಹಿಡ್ಕೊಂಡು ಹೋಗ್ಲಕತ್ತದ. ಹಾವಿನ ಹೆಸರ ಮೇಲೆ ಬರೆಯಮ್ಮ. ಹಾವು ತಂದು ತಾನೇ ಗೋಳಾಡ್ಲಕತ್ತದ. ಅದು ತನ್ನ ಗೋಳಾಟದಿಂದ ಅದೇನು ವಿಷ ಮಾಡ್ಬೇಕು ಅಡಿಗೆ ಅಂತೇಳಿ ಏನಾರ ಅದರದ್ದೇನಾರ ಉದ್ದೇಶ ಇತ್ತೇನು? ಏನು ಇಲ್ಲ. ಎಲ್ಲನೂ ಪವಿತ್ರವಾಗಿರುವಾಗ ಇದು ಹಿಂಗಾಯ್ತಲ್ಲ, ಈ ಪಾಪ ಯಾರ ಹೆಸರಿಗೆ ಬರಿಬೇಕು? ಅವ್ರ ಚಿತ್ರಗುಪ್ತರು ಯಮಧರ್ಮಗ ಕೇಳ್ತಾರೆ ಹೋಗಿ. ಏನೂ ತಿಳಿಲಾರ್ದಂಗ ಆದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಫೈಲ್ ಸೈಡಿಗೆ ಇಡ್ಬೇಕು ಒಂದ್ ಕಡೆ. ಅದೇ ಮುಖ್ಯ ಮಾಡ್ಕೊಂಡು ಕೂತು ಮುಂದಿನ ಕೆಲಸ ಮಾಡೋದು ಬಿಟ್ಟು ಕುಂದ್ರಂಗಿಲ್ಲ. ಅದು ಇಡು ಸೈಡಿಗೆ. ಬೇರೆ ಕೆಲಸ ಮತ್ತಿನ ಇವತ್ತು ಯಾರ್ಯಾರ್ದು ತರಬೇಕು ಜೀವಗಳು ಹಿಡ್ಕೊಂಡು ಆ ಕೆಲಸ ಮಾಡು, ಇದನ್ನ ಇಲ್ಲೇ ಇಡ ಅಂತ ಹೇಳಿ ಇಡಿಸಿದ್ರು. ಫೈಲ್ ಸೈಡಿಗೆ ಇಟ್ಟು ತಮ್ಮ ಕೆಲಸ ತಾವು ಮಾಡ್ಕೋತ ಹೋಗಿದ್ರು. ಅಲ್ಲೇನಾಯ್ತು, ಪಕ್ಕದ ರಾಜ್ಯದಿಂದ ಬೇರೆ ಪೂಜಾರಿ, ಪುರೋಹಿತರು, ಗುರುಗಳು, ಆ ಸಂತರು, ಮಹಾತ್ಮರಿಗೆಲ್ಲ ಕರೆಸಿದಾಗ ಅವರೆಲ್ಲರೂ ಬಂದು ಬಸ್ ಸ್ಟ್ಯಾಂಡ್ನಾಗ ಇಳಿದ್ರು. ಬಸ್ ಸ್ಟ್ಯಾಂಡ್ನಾಗ ಇಳಿದು, ಇಲ್ಲಿ ಅರಮನೆ ಕೋಟೆ ಎಲ್ಲಿ ಬರ್ತದ್ರಿ, ರಾಜರು ಕರಿಲಕತ್ತಾರ ಬಂದವ. ಯಾರಿಗೆ ಕೇಳ್ಬೇಕವ್ರು? ಆ ಬಸ್ ಸ್ಟ್ಯಾಂಡ್ನಾಗ ಒಂದು ಹಣ್ಣು ಮಾರೋದು, ಹೂವು ಮಾರ್ಲಕ್ಕ ಒಂದು ಮುದುಕಿ ಕೂತಿತ್ತು. ಆ ಮುದುಕಿ ಕೇಳಿದ್ರು. ಆ ಮುದುಕಿ ಕೇಳಿದ್ರ, ಇವ್ರು ಎಲ್ಲರೂ ಪೂಜ್ಯರು, ಎಸ್ ಮಂದಿರ ಬಂದು ಇಳಿದಿರಲ್ಲ ಯಪ್ಪ, ರಾಜನ ಬಳಿ ಹೋಗ್ಬೇಕಂತೀರೇನು? ಆ ರಾಜ ಎಲ್ಲರಿಗೆ ಊಟಕ್ಕೆ ಕರೆಸಿ ಊಟಕ್ಕೆ ಹಾಕಿ ಕೊಲ್ಲಿಬಿಟ್ಟ.
ಎಲ್ಲರೂ ಸತ್ತೋಗ್ಯಾರ, ಎಲ್ಲ ಮಹಾತ್ಮರು ಇಲ್ಲೇ ಇಲ್ಲ ನಮ್ಮ ರಾಜ್ಯದಾಗ, ಕೆಟ್ಟ ಹೊಲಸು ರಾಜ ಅದನವ, ಕೊಲೆಗಡಕದನ, ಹಂಗದನ ಹಿಂಗದನ, ಅವನ ಬಲ್ಲಿ ಹಾಕೋತೀರಿ, ಸಾಯ್ಬೇಕಂತೀರಿ ಏನು ಅಂತೇಳಿ ಈ ಮುದುಕಿ ಆ ರಾಜನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿಬಿಡ್ತಾಳ. ಒಳ್ಳೆ ರಾಜ ಅವ, ಒಳ್ಳೆ ರಾಜ ಅವ, ಏನು ಕೆಟ್ಟವ ಇಲ್ಲೇ ಇಲ್ಲ, ಎಲ್ಲರಿಗೆ ಊಟಕ್ಕೆ ಹಾಕ್ಬೇಕಂತೇಳಿ ಮನಸ್ಸು ಮಾಡಿದಂತ ರಾಜಾಗ ಇಂಥ ಒಂದು ಅಪಪ್ರಚಾರ ಮಾಡಿಬಿಟ್ಲಲ್ಲ. ಅವಾಗ ಅವ್ರದ್ದು ಹೆಂಗಿತ್ತು ಗೊತ್ತಾ, ಒಳ್ಳೆ ಸಂಸ್ಕಾರ ಇತ್ತು ಆ ಮಹಾತ್ಮರದು, ಸಂತರದು, ಶರಣರದು. ಅವರೆಲ್ಲರೂ ಈಕಿ ಮಾತು, ಯಾವ ಮಾತು ಕೇಳಬೇಕು, ಯಾವ ಮಾತು ಕೇಳಬಾರ್ದು ಅನ್ನೋದು ಅವ್ರಿಗೆ ಪಕ್ಕ ಗೊತ್ತಿತ್ತು. ಈ ಫಾಲ್ತು ಮುದುಕಿ ಮಾತು ಕೇಳಬಾರ್ದು, ನಾವು ಏನ್ ಮಾಡ್ಬೇಕು, ನಾವು ನಮ್ಮ ರಾಜನ ಏನು ಆಜ್ಞೆ ಅದ ಅದನ್ನು ಪಾಲಿಸಬೇಕು ಅಂತ ಅವ್ರ ಬಳಿ ಒಂದು ವಿವೇಕ ಇತ್ತು. ಅವ್ರು ಏನಂದ್ರು, ಅದೆಲ್ಲ ಕತಿ ತಗೊಂಡು ನಾವೇನ್ ಮಾಡಮು, ತಗೋ ನಿನ್ ಮೊಬೈಲ್ ಸೌಂಡ್ ಗೊತ್ತಾಗ್ತದ ಇಲ್ಲ, ತಗೊಂಡು ಇಡ ಕಡೆ. ಅದಕ್ಕೆ ಅವ್ರ ಬಳಿ ಒಂದು ವಿವೇಕ ಅಂತ ಇತ್ತು. ಆ ವಿವೇಕದ ಕಾರಣ ಅವ್ರೇನ್ ಮಾಡಿದ್ರು, ಅರಮನೆ ಅಡ್ರೆಸ್ ಹೇಳಮ್ಮ ನಮಗ, ಅವೆಲ್ಲ ಕತಿ ತಗೊಂಡ್ ನಮ್ಗೆ ಏನ್ ಮಾಡೋದದ, ನಮ್ಮ ರಾಜಾಜ್ಞೆ ಅದ, ನಮ್ಗ ಅಲ್ಲಿ ಹೋಗಂದಾರ, ಡೆಪ್ಯುಟೇಷನ್ ಮಾಡ್ಯಾರ ಜಾಯಿನ್ ಆಗಕ್ಕ, ನಾವು ಬಂದಿವಿ, ನಾವು ಜಾಯಿನ್ ಆಗಿ ಡ್ಯೂಟಿಗೆ ಹೋಗ್ಬೇಕಾಗ್ಯದ, ನಮ್ಗೆ ಅರಮನೆ ದಾರಿ ತೋರ್ಸತ್ತೇಳಿ ಅವ್ರು ನಮ್ಮ ಅರಮನೆ ಅಡ್ರೆಸ್ ತಗೊಂಡು ಹೋದ್ರು. ಆಮೇಲೆ ಏನಾಯ್ತು, ಯಮಧರ್ಮ ಚಿತ್ರಗುಪ್ತರಿಗೆ ಕರೆಸಿ ಏನ್ ಮಾಡ್ದ, ಅಷ್ಟು ಮಂದಿ ಸತ್ತರಲ್ಲ ಮಹಾತ್ಮರು, ಆ ಸತ್ತವ್ರ ಕರ್ಮ ಯಾರ ಅಡ್ರೆಸ್ಸಿಗೆ ಬರೇಮು ಅಂತ ಹೇಳಕ್ಕೆ ನೀ ಕೇಳಕತ್ತಿದ್ದಲ್ಲ, ಆ ಮುದುಕಿ ಅಡ್ರೆಸ್ಸಿಗೆ ಬರ್ರಿ ಅಂತ. ಆ ಮುದುಕಿ ಕರ್ಮ ಎಂತ ಕರ್ಮ ಒತ್ತಡ ಗೊತ್ತದ ಇಂಥದ್ದು ಮಾತಾಡಿ. ನಾಲಿಗೆ ಏನ್ ಮಾತಾಡ್ಬೇಕು ಅದು ಮಾತಾಡ್ಬೇಕು, ಏನ್ ಮಾತಾಡಬಾರ್ದು. ನಾಲಿಗೆ ಎಂತ ಕರ್ಮ ಹೊರಿಸ್ತೀವಿ ಗೊತ್ತಾ, ಅವಿವೇಕವಾಗಿ ನಾಲಿಗೆಯನ್ನು ಬಳಸಿದ್ದಕ್ಕೆ. ಯಾರ್ದು ಚಲೋದ್ ಕಾಣಂಗೇ ಇಲ್ಲ, ಕೆಟ್ಟವ್ರ ಕಣ್ಣಿಗೆ ಒಳಗ ಕೆಟ್ಟ ಮನಸ್ಸು ಯಾರ್ದಿರ್ತದ ಅವ್ರಿಗೆ ಚಲೋದ್ ಕಾಣಂಗೇ ಇಲ್ಲ. ಎಲ್ಲರದು ಹುಳಕ್ ಕೇಳೋದು ಅದೇ ಮನಸ್ಸಾಗಿ ಇಟ್ಕೊತಿರ್ತಾರ, ಅವೇ ಮಾತಾಡ್ತಿರ್ತಾರ. ಇಂಥವ್ರು ಚಲೋ ಅದಾರ, ಇವ್ರು ಒಳ್ಳೆಯವ್ರ ಅದಾರ ಅಂತ ಹೇಳಕ್ಕೆ ಒಬ್ಬರದೂ ಒಂದು ಪ್ರಶಂಸೆ ಅಂತವ್ರ ಬಾಯಿಲೆ ಬರಂಗೇ ಇಲ್ಲ. ಚಲೋ ಗುಣಗಳು ಕಾಣಂಗೇ ಇಲ್ಲ, ಕೆಟ್ಟ ಗುಣಗಳನ್ನೇ ಸಂಗ್ರಹ ಮಾಡ್ಕೊಳ್ಳೋದು. ಅವ್ರ ಬಲ್ಲಿ ಅದು ಕೆಟ್ಟ, ಇವ್ರು ಎಲ್ಲರೂ ಕೆಟ್ಟ, ಎಲ್ಲರ ಬಲ್ಲಿ ಒಂದು ಕೆಟ್ಟದ ಒಂದು ಚಲೋ ಅದ. ಯಾರು ಇಲ್ಲಿ ಮನುಷ್ಯ ರೂಪ ತಾಳಿ ಬಂದಾರ ಅಂತಂದ್ರೆ ಅವ್ರಿಗೆ ಅರ್ಧ ಕೆಟ್ಟ ಇರ್ತಾರ, ಅರ್ಧ ಚಲೋ ಇರ್ತಾರೆ. ಎಲ್ಲರೂ ಯಾರು ಪೂರ 100% ಕೆಟ್ಟಿಲ್ಲ, 100% ಒಳ್ಳೆಯವರಿಲ್ಲ. ಎಲ್ಲರ ಬಲ್ಲಿ ಒಂದು ಕೆಟ್ಟ ಗುಣ ಇರ್ತದೆ. ಆ ಕೆಟ್ಟ ಗುಣನೇ ನಾವು ಲೆಕ್ಕದಾಗ ತಗೋಬೇಕಾ, ಚಲೋ ಗುಣ ಲೆಕ್ಕದಾಗ ತಗೋಬೇಕಾ, ಕೆಟ್ಟ ಗುಣ ಲೆಕ್ಕದಾಗ ತಗೋಬೇಕು. ಒಬ್ಬೊಬ್ಬರ ಬಲ್ಲಿ ಒಂದೊಂದು ಕೆಟ್ಟ ಗುಣ ಅದ. ಒಬ್ಬ ಕಾಮ ಅಂತಾರ, ಒಬ್ಬರು ಕ್ರೋಧ ಅಂತಾರ, ಒಬ್ಬರು ಲೋಭ ಅಂತಾರ, ಒಬ್ಬರು ಮೋಹ ಅಂತಾರ, ಒಬ್ಬರು ಮದ ಅಂತಾರ, ಒಬ್ಬರು ಮತ್ಸರ ಅಂತಾರ, ಒಬ್ಬರು ಸಂಶಯ ಅಂತಾರ, ಒಬ್ಬರು ಭಾರಿ ಅಹಂಕಾರಿಗಳದಾರ ಅಂತಾರ, ಒಬ್ಬರು ಭಾರಿ ಆಶಿಪುತ್ರದರ ಅಂತಾರ, ಏನೇನೋ ಅಂತಿರ್ತಾರ. ಮುಳ್ಳನು ಅದ, ಹೂವನು ಅದ ಗುಲಾಬಿ ಗಿಡದೊಳಗೆ. ಮುಳ್ಳ ಗುಲಾಬಿ ಅಡ್ಡು ಇದ್ದತ್ನಾಗ ನಾವು ಮುಳ್ಳು ತಗೋಬೇಕಾ, ಗುಲಾಬಿ ತಗೋಬೇಕಾ? ಅದ್ರಾಗ ಮುಳ್ಳದ ನಡಿ ಅಂತೇಳಕ್ಕೆ ಅದು ಗುಲಾಬಿ ಗಿಡ ತಿಪ್ಪಾಗಿ ಎಸಿದ್ರೆ ಹೂವ ಕಳ್ಕೊತೀವಿ. ಅದಕ್ಕೇನ್ ಮಾಡ್ಬೇಕು, ನಾಲಿಗೆಯನ್ನ ಸರಿಯಾಗಿ ಬಳಸ್ಕೋಬೇಕು. ಬಾಯಿ ತಿನ್ನೋದ್ರದ್ದು ಬೇರೆ, ತಿನ್ನೋ ವಿಷಯದಾಗ ನಾಲಿಗೆ ಯಾವ ಲಿಂಗ? ರುಚಿ ನೋಡುವಾಗ ನಾಲಿಗೆ ಯಾವ ಲಿಂಗ? ಗುರುಲಿಂಗ. ಗುರುಲಿಂಗ. ಈಗೇನಾಗ್ಯದ, ಮಾತನಾಡುವ ವಿಷಯದಲ್ಲಿ ಬಾಯಿ ಪ್ರಸಾದ ಲಿಂಗ. ಪ್ರಸಾದ ಲಿಂಗದಿಂದ ವಾಣಿ ಏನು ಹೊರಗೆ ಬರ್ತದ ಬಾಯಿಲಿಂದ, ಅದು ಪ್ರಸಾದ ವಾಣಿ, ಪ್ರವಚನ ಅಂತಾರ.
ಒಂದು ಚಲೋ ಮಾತು ಹೊರಗೆ ಬರಲಿ. ಈಗ 3 ದಿವಸ ಆಯ್ತು, 2-3 ದಿವಸ, 5 ದಿವಸ, ಇವತ್ತು ಲಾಸ್ಟ್ ದಿವಸ. ನಾಳೆಲಿಂದ ಸಂಜೆ ಪಾಠಕ್ಕೆ ಜಾಯಿನ್ ಆಗ್ತೀನಿ. ಇವತ್ತು ಲಾಸ್ಟ್, ಇವತ್ತು ಮುಕ್ತಾಯ ಅವ. ಏನು ಚಲೋ ಮಾತು ಕೇಳ್ತಾರ, ಮಹಾತ್ಮರದಾರ ಇವರು, ದೊಡ್ಡವ್ರ ಅದಾರ ಅಂತೇಳಿ ಗುರುತಾಗ್ಬಿಟ್ಟದವ್ರಿಗೆ. ಆಜು ಬಾಜು ಬಂದು ಕುಂತವ್ರು ಸಹಿತ ಏನ್ ಮಾಡ್ತಾರ, ಇಂಥವ್ರು ಬಂದು ಕುಂತಾರ ಬಗಲಾಗಂದ್ಮೇಲೆ ನಾವೇನ್ ಮಾತಾಡ್ಬೇಕಪ್ಪ ಅಂತೇಳಿ ಸ್ವಲ್ಪ ನನಗ ನಡಕ ಬರ್ಲಾಕತ್ತದ ಅಂತಾರ. ಹಿಂಗೇನಿಲ್ಲಪ್ಪ, ನಿನ್ನೆ ಏನಾರ ಮಾತಾಡು. ಹಂಗಿದ್ದತ್ನಾಗ ದೊಡ್ಡವ್ರಿಗೂ ದೊಡ್ಡವ್ರು ಅನ್ಸ್ಲಕತ್ತೀವಿ, ಸಣ್ಣವ್ರಿಗೂ ದೊಡ್ಡವ್ರು ಅನ್ಸ್ಲಕತ್ತೀವಿ. ಪ್ರವಚನ ಮುಗಿದ ಮೇಲೆ ಕುರ್ಚಿಗೆ ಕುಂದಿರ್ಸಿರ್ತಾರ ಒಂದ್ ಕಡೆ ಬಂದು ಏನ್ ಕೇಳ್ತಾರ, ಅಪ್ಪ ನಮ್ ಸಮಸ್ಯೆ ಬಗೆಹರಿತದ ಇಲ್ಲ ಹೇಳು ಅಂತಾರ. ಅಂದತ್ನಾಗ ನಾವೇನು ಬಗೆಹರಿಯಲ್ಲಿ ಹೋಗನ್ಬೇಕಾ, ಏನು ಮತ್ತೆ ಏನ್ ಸಮಸ್ಯೆ ಅಂತೇಳಿ ಕೆದರ್ಬೇಕಾ? ನೀ ಸಮಸ್ಯೆ ಏನೇ ಹೇಳಂಗಿಲ್ಲ, 100% ಬಗೆಹರಿತದ ಹೋಗು ಅನ್ಬೇಕು. ಶುಭ ನುಡಿಯೋ ಶಕುನದ ಹಕ್ಕಿ, ಶುಭ ನುಡಿಯೇ 100% ಬಗೆಹರಿತದ. ಭರವಸೆ ಇರಲಿ, ಗುರುವಿನ ಮಾತಿನ ಮೇಲೆ ಭರವಸೆ ಇರಲಿ, ನಿನ್ ಸಮಸ್ಯೆ 100% ಬಗೆಹರಿತದ, ಎಲ್ಲ ಚಂದ ಆಗ್ತದ ಹೋಗ್ ಅನ್ಬೇಕು. ಹಿಂಗ ಒಳ್ಳೆ ಮಾತಾಡ್ಕೋತಿರ್ಬೇಕು. ಇನ್ನೊಬ್ಬರಿಗೆ ನಮ್ಮ ಮಾತಿನಿಂದ ವಿಶ್ವಾಸ ಉಂಟಾಗಬೇಕು. ಅದಕ್ಕೇನಾಯ್ತು, ಪ್ರಸಾದ ಸ್ವೀಕಾರ ಮಾಡಿದ್ರ ಮುಂದಿನವರಿಗೆ ಎಷ್ಟು ಖುಷಿ ಆಗ್ತದ. ಹಂಗ ನಮ್ಮ ಮಾತುಗಳೇ ಪ್ರಸಾದಗಳು. ಅದು ಎಂತ ಪ್ರಸಾದ, ಪರಮ ಪ್ರಸಾದ. ಈ ಮಾತು ಕೇಳಿದ್ರ ಹಿಂದೆಂದು ಕೇಳಿರಬಾರ್ದು, ಮುಂದೆಂದು ಕೇಳಿರಬಾರ್ದು, ಅಂತ ಮಾತುಗಳಾಡಬೇಕು. ಪರಮ ಪ್ರಸಾದ, ಆನಂದವಾದ ಮಾತುಗಳಾಡಬೇಕು. ಪ್ರಸಾದವಾಣಿ, ಬಾಯಿ ಪ್ರಸಾದಲಿಂಗ. ಮುಂದೆ ಕೈ. ಕೈ ಏನ್ ಮಾಡ್ತದ, ಪಾಣಿ ಹಿಡಿಯೋದು, ಬಿಡೋದು, ಕೊಡೋದು, ಕೊಳ್ಳೋದು, ಇಷ್ಟೇ ಅಲ್ಲಿ ಇದು ಮಾಡೋದು. ಏನ್ ಕೆಲಸ ಮಾಡ್ತದ, ಏನಾರ ಒಂದು ಹಿಡಿತದ, ಹಿಡಿದದ್ದು ಬಿಡುತ್ತದ. ಏನಾರ ಕೊಡೋದಿತ್ತಂದ್ರ ಕೊಡ್ತದ, ತಗೊಳ್ಳೋದಿದ್ರ ತಗೋತದ. ಇದು ವ್ಯವಹಾರ ಮಾಡ್ತದೆ, ಇದು ವ್ಯವಹಾರ. ಕೊಡಬೇಕಾಗಿದ್ದನ್ನು ಕೊಡೋದು, ಕೊಡಬಾರದ್ದನ್ನು ಕೊಡಂಗಿಲ್ಲ. ತಗೋಬೇಕಾಗಿದ್ದನ್ನು ತಗೋಬೇಕು, ತಗೋಬಾರದ್ದನ್ನು ತಗೋಬಾರದು. ಹಿಡಿಬಾರದ್ದನ್ನು ಹಿಡಿಬಾರದು, ಹಿಡಿಬೇಕಾಗಿದ್ದನ್ನು ಹಿಡಿಬೇಕು. ಬಿಡಬಾರದ್ದನ್ನು ಬಿಡಬಾರದು, ಬಿಡಬೇಕಾಗಿದ್ದನ್ನ ಬಿಡಲೇಬೇಕು. ಇವಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್. ಅದಕ್ಕ ಒಂದು ಒಳ್ಳೆ ಮಾರ್ಗದಾಗ ನಾವು ನಡೆಸಬೇಕು. ಅದಕ್ಕ ಒಂದು ಒಳ್ಳೆ ವಿವೇಕಯುತವಾಗಿ ಅದಕ್ಕ ಸಂಸ್ಕಾರ ಕೊಡಬೇಕು. ಆ ರೀತಿ ಕೈಯ ಅಂಗ ಹೋಗಿ ಲಿಂಗ ಆಯ್ತು ಅಂತಂದ್ರೆ, ಕೈ ಯಾವ ಲಿಂಗ ಅಂತಂದ್ರೆ ಚರಲಿಂಗ ಅಥವಾ ಜಂಗಮ ಲಿಂಗ. ಚರ ಅಂದ್ರೆ ಚಲನಶೀಲ, ಚಲನಶೀಲ. ಜಂಗಮ ಅಂದ್ರೂ ಚಲನಶೀಲ. ಮೊಬೈಲಿಗೆ ಜಂಗಮವಾಣಿ ಅಂತಾರ, ಲ್ಯಾಂಡ್ ಫೋನಿಗೆ ಸ್ಥಿರವಾಣಿ ಅಂತಾರ, ಮೊಬೈಲಿಗೆ ಜಂಗಮವಾಣಿ ಅಂತಾರ. ಜಂಗಮ ಅಂತಂದ್ರೆ ಚಲನಶೀಲ. ನೋಡ್ರಿ, ಕೈಯ ಚರಲಿಂಗ. ಮತ್ತ ಮುಂದ ಕೈ ಆಯ್ತು, ಬಾಯಿ ಆಯ್ತು. ಕಾಲ, ಕಾಲ ಏನದಪ್ಪ ಇದು? ಇದೇನದ? ಹೋಗೋದು ಬರೋದು, ಎಲ್ಲಿಗಾರೆ ಹೋಗೋದು, ಗಮನ ಗಮನ, ಹೋಗ್ತದ ಬರ್ತದ. ಒಂದಿಟ್ಟು ಕುಣಿತದ, ಗದ್ಲ ಗದ್ಲ ಮಾಡಿ ಕುಣಿತದ, ಡ್ಯಾನ್ಸ್ ಮಾಡ್ತದ. ಏನ್ ಡ್ಯಾನ್ಸ್ ಮಾಡ್ತಾರ ಬಾಬಾ, ಏನು ಡ್ಯಾನ್ಸು, ಏನು ನಾಟ್ಯ. ಏನ್ ಮಾಡ್ತಾರ, ಒಂದು 10x10 ಜಾಗ ಇರ್ತದ. ಅದ್ರ ಮೇಲೆ, ವೇದಿಕೆ ಮೇಲೆ ಒಂದು ಅವ್ರು ಡ್ಯಾನ್ಸ್ ಮಾಡಲ್ಲಿ 10x10 ಅಷ್ಟೇ. ಏನ್ ಜಾಸ್ತಿ ಇರ್ತದನ್ರಿ, ದೊಡ್ಡದು ಸ್ಟೇಡಿಯಂ ಇದ್ದಂಗೆ ಇರ್ತದೆ ಅನ್ನೋದು. ಅವ್ರು ಡ್ಯಾನ್ಸ್ ಮಾಡೋ ಜಾಗ ಒಂದು ರೂಮ್ ಇದ್ದಾಗ ಇರ್ತದೆ. ಆ ರೂಮ್ನಾಗ ಏನ್ ಮಾಡ್ತಾರ, ಅಟ್ರಾಗೆ ದುಡು ಓಡಿ ಮುಂದಕ್ಕೆ ಬರ್ತಾರ, ದುಡು ಓಡಿ ಹಿಂದಕ್ಕೆ ಹೋಗ್ತಾರ. ಮತ್ತೇನ್ ಮಾಡ್ತಾರ, ಸುತ್ತ ಹೊಡಿತಾರ. ತಮ್ಮ
ತಮ್ಮ ಸುತ್ತಗೋತಾರ, ಇಲ್ಲ ಅಂತಂದ್ರೆ ಅದು ಒಂದು 10x10 ಜಾಗಕ್ಕರೆ ಹಿಂಗೆ ಸುತ್ತ ಹೊಡಿತಾರ. ಮತ್ತೇನ್ ಮಾಡ್ತಾರ, ಒಂದೆರಡು ಮ್ಯಾಲ್ ಜಿಗಿತಾರ, ಒಂದೆರಡು ಕುಸಿದ್ ಕುಂದಿರ್ತಾರ. ಇದು ಬಿಟ್ರೆ ಏನ್ ಡ್ಯಾನ್ಸ್ ಮಾಡ್ತಾರ್ರಿ? ಅದು ಕೆಳಗ್ ಕುಂದಿರ್ತಾರ, ಮ್ಯಾಲೆ ಇರ್ತಾರ, ಒಂದಿಟ್ಟು ಮುಂದಕ್ಕೆ ಬರ್ತಾರ, ಒಂದಿಟ್ಟು ಹಿಂದಕ್ಕೆ ಹೋಗ್ತಾರ, ಒಂದಿಟ್ಟು ಮುಂದೆ ಬಗ್ಗುತ್ತಾರ, ಒಂದಿಟ್ಟು ಹಿಂದೆ ಬಗ್ಗುತ್ತಾರ. ಇಟ್ಟೇ ಅಲ್ಲ, ಎಡಕ ಬಲಕ ಬಗ್ಗದು ಕುಣಿಯೋದು ಇದೆ ಕಾಲಿನ ಕೆಲಸ. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಇಲ್ಲ ಅದಕ್ಕೆ. ಇದಕ್ಕೆ ನೃತ್ಯ ನಾಟ್ಯ ಅಬಾಬಾಬಾಬಾ ಅಂತಿರ್ತಾರ. ಇವೆಲ್ಲ ಏನ್ ಮಾಡ್ತಾವ? ಮೂಲದಲ್ಲಿ ಇವ್ರದ್ದು ಏನ್ ಕೆಪಾಸಿಟಿ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು, ಎಲ್ಲಿ ಕೂಡಬೇಕು ಅಲ್ಲಿ ಕೂಡಬೇಕು, ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರ್ದು ಅಲ್ಲಿ ನಿಲ್ಲಬಾರ್ದು, ಎಲ್ಲಿ ಕೂಡಬಾರ್ದು ಅಲ್ಲಿ ಕೂಡಬಾರ್ದು. ಇದಕ್ಕೆ ಈ ರೀತಿ ನೀವು ಸ್ಟ್ಯಾಂಡರ್ಡ್ ಮಾಡಿದ್ರಿ ಅಂತಂದ್ರ ಆ ರೀತಿ ಇರದೇ ಶಿವಲಿಂಗ. ಕಾಲು ಶಿವಲಿಂಗ. ಮತ್ತೆ ಗುದ ಏನ್ ಮಾಡ್ತದೆ? ಇದು ಮಲ ವಿಸರ್ಜನೆ ಮಾಡ್ತದೆ. ಅದ್ರ ಕಡೆ ಲಕ್ಷ್ಯ ಯಾವಾಗ್ಲೂ ಇರ್ಬೇಕು. ಹೊಲಸ ಹೊರಗ ಹಾಕುವ ಕೆಲಸ ಯಾವಾಗರೆ ಆಲಿ ಯಾವಾಗರೆ ಬಿಡ್ಲಿ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ತಿನ್ನು 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 ತಿನ್ನದೆ ಕೆಳಗೆ ಸ್ವಚ್ಛ ಆಗಿ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ಬಂದಾಗ ಹೋಗೋದು, ಬರ್ಲಿಲ್ಲ ಅಂದ್ರೆ ಹಿಂಗೆ ಹೊಲಸ್ ನಾರ್ಕೋತಿರೋದು. ಸ್ವಚ್ಛ ಇಟ್ಕೋಬೇಕ ಬೇಡ? ಮಲ ವಿಸರ್ಜನೆ ಕಡೆ ಲಕ್ಷ್ಯ ಕೊಡಬೇಕು. 3 ಹೊತ್ತು ಹೆಂಗ ಕೂಳು ಮಾಡ್ಕೊಂಡು ತಿಂತೀವಿ ಹಂಗೆ 3 ಹೊತ್ತು ಮಲ ವಿಸರ್ಜನೆ ಕಡೆ ಲಕ್ಷ್ಯ ಕೊಡಬೇಕು. ಮಲ ವಿಸರ್ಜನೆ ಸರಿಗ ಆಲಿಲ್ಲ ಅಂತಂದ್ರೆ ಆರೋಗ್ಯನೂ ಹಾಳು. ಎಲ್ಲ ಒಳಗಿನ ಪಿತ್ತ ವಾತ ಏನೇನದವ ಎಲ್ಲ ಒಳಗೆ ಉಳಿತಾವ. ಹೊರಗೆ ಹಾಕಬೇಕಾದಂತ ವಾತ ಪಿತ್ತ ಕಫಗಳು ಒಳಗೆ ಉಳಿದು ಹೊಳ್ಳಿ ಮತ್ತೆ ಶರೀರ ಕೆಡಿಸ್ತಾವ. ತಿಪ್ಪಿ ಮನೆ ಕಸ ಹಂಗೆ ಇಟ್ಕೊಂಡು ಕೂತ್ರಿ ಏನಾಯ್ತು? ಕಸ ಬಳದು ಮೂಲೆಗಿಡ್ರಿ, ಏನಾಗ್ತದ? ಅದರ ಹುಳ ಜಮಾ ಆಗ್ತಾವ, ಜಿಟ್ಟಿ ಜಿರಳೆಗಳು ಚಾಲು ಆಗ್ತಾವ. ಅವು ತಿಲ್ಲಕ ಕಪ್ಪಿಗಳು ಬರ್ತಾವ, ಕಪ್ಪಿಗಳು ತಿಲ್ಲಕ ಹಾವುಗಳು ಬರ್ತಾವ. ಮನೆ ಕಸ ಹಂಗೆ ಇಟ್ಕೊಂಡ್ರೆ ಏನ್ ಬೇಕಾದೆ ಆಗ್ತದೆ. ಅದಕ್ಕೆ ಅವು ಸ್ವಚ್ಛ ಇಟ್ಕೋಬೇಕು. ನೀವು ಎಲ್ಲಿರ್ತೀರಿ ಅಲ್ಲಿ ಸ್ವಚ್ಛ ಇರ್ಬೇಕು ಜಾಗ. ಹಂಗ ಇದು ಸ್ವಚ್ಛ ಇಟ್ಕೊಳ್ಳೋ ಕೆಲಸ ಆಯ್ತು. ಕ್ಲೀನಿಂಗ್, ಶರೀರ ಸ್ವಚ್ಛ ಆಗೋದು. ಮಲ ವಿಸರ್ಜನೆ ಸ್ವಚ್ಛ ಇತ್ತು ಅಂದ್ರೆ ಶರೀರ ಸ್ವಚ್ಛ. ಮತ್ತೆ ನನ್ನ ಮಲ ವಿಸರ್ಜನೆ ಇವತ್ತು ಸರಿಗ ಆಗ್ಯದೇ ಇಲ್ಲ. ಎಷ್ಟು ಸಾರಿ ಊಟ ಮಾಡ್ತೀರಿ ಅಷ್ಟು ಸಾರಿ ಮಲ ವಿಸರ್ಜನೆ ಆಗ್ಬೇಕು. 3 ಹೊತ್ತು ತಿಂದು ಒಂದೇ ಸಾರಿ ಮಲ ವಿಸರ್ಜನೆ ಮಾಡಿದ್ರೆ ಇನ್ನ 2 ಹೊತ್ತು ತಿಂದದ್ದು ಹೊಲ್ಸ್ ಹಂಗೆ ಇರ್ತದ. ಎಲ್ಲೋ ಒಂದ್ ಕಡೆ ಯಾವ್ದ್ಯಾವ್ದೋ ರೂಪದಾಗ ಶರೀರದಾಗ ಇರ್ತದೆ. ಏನ್ ನೀವ್ ಎಷ್ಟು ಸಾರಿ ಮಲ ವಿಸರ್ಜನೆ ಮಾಡ್ಬೇಕಂತೀರಿ ಅಷ್ಟೇ ಸಾರಿ ಊಟ ಮಾಡಿ. ಮುಂಜಾನೆ ಉಂಡ್ರ ರಾತ್ರಿ ಖಾಲಿ ಆಗ್ಬೇಕು, ರಾತ್ರಿ ಉಂಡದ್ದು ಮುಂಜಾನೆ ಖಾಲಿ ಆಗ್ಬೇಕು. ಮರುದಿನ ಕೋಟ ಫ್ರೆಶ್ ಇರ್ಬೇಕು. ಎಲ್ಲ ಒಳಗಿಂದ ಒಳಗೆ ಇಟ್ಕೊಂಡ್ಕೆ ಮತ್ತೆ ಮ್ಯಾಲ ಹಾಕೋತ ಆದ್ರೆ ಮುಗಿದೋಯ್ತು, ಪರಿಸ್ಥಿತಿ ಗಂಭೀರ ಆಯ್ತು. ಅದಕ್ಕೆ ಏನ್ ಮಾಡ್ಬೇಕು? ಗುದ ಯಾವ ಲಿಂಗ? ಆಚಾರ ಲಿಂಗ. ಗುದ ಆಚಾರ ಲಿಂಗ ಆಗಬೇಕು. ಹ್ಯಾಂಗರೆ ಮಾಡಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದರೆ ಮಲ ವಿಸರ್ಜನೆ ಸರಿಯಾಗಿ ಆಗ್ತದ. ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಮೈಯಾಗ ಶಕ್ತಿ ಇಲ್ಲಂದ್ರ ಕೆಲವೊಂದು ಮೆಡಿಸಿನ್ಸ್ ಆದ್ರೂ ಊಟ ಆದ್ಮೇಲೆ ತಗೊಂಡ್ರಿ ಅಂತಂದ್ರೆ ಜೆಲೂಸಿಲ್ MPS ಅಂತ ಬರ್ತಾವ. ಗೊತ್ತದ? ಹೆಸರು ಬರ್ಕೋತೀರೇನು? ಗೊತ್ತದ ಇಲ್ಲ? ಜೆಲೂಸಿಲ್ GELUSIL. ಈ ವಾತಾವರಣದೊಳಗ ಹೆಚ್ಚು ಕಡಿಮೆ ಆದಾಗೆಲ್ಲ ಡೈಜೆಷನ್ ಸಿಸ್ಟಮ್ ಚೇಂಜ್ ಆಗ್ತಿರ್ತದೆ. ಜೆಲೂಸಿಲ್ GELUSIL
ಆಯಲ್, ಜಲೂಸಿಲ್ MPS ಅಂತೇಳಿ ಬರ್ಕೊಳ್ರಿ. ಊಟ ಆದ್ಮೇಲೆ ಒಂದು ಚಮಚ, ಒಂದು ಅರ್ಧ ಚಮಚ, ನಿಮ್ಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಮೊದಲು ಅರ್ಧ ಚಮಚ ಹಾಕೊಂಡು ನೋಡ್ರಿ. ಅದು ಆರಾಮ ಅನಿಸ್ಲಿಲ್ಲ ಅಂದ್ರೆ ಇನ್ನೊಂದು ಅರ್ಧ ಚಮಚ, ಒಂದು ಚಮಚ ಹಾಕೊಳ್ರಿ ಊಟ ಆದ್ಮೇಲೆ. ಅಥವಾ ರಾತ್ರಿ ಮಲ್ಕೊಳ್ಳುವಾಗ ದಿನ 3 ಚಮಚದ ಬದಲಿ ರಾತ್ರಿ ಮಲ್ಕೊಳ್ಳಾಗಾದ್ರೂ ಒಂದು ಚಮಚದಷ್ಟು ಅದು ಔಷಧ ತಗೊಂಡು ಮ್ಯಾಲ ನೀರು ಕುಡಿದು ಮಕ್ಕೊಂಡ್ಬಿಟ್ರಿ ಅಂತಂದ್ರೆ ಬೆಳಿಗ್ಗೆ ಹೊಟ್ಟೆ ಎಲ್ಲ ಕ್ಲೀನ್ ಆಗಿ ಆರಾಮ ಇರ್ತದೆ. MPS, ಜಲೂಸಿಲ್ MPS, ಮಲ ವಿಸರ್ಜನೆ ಕ್ಲೀನ್ ಇರ್ಬೇಕಾದ್ರೆ. ತಿಂದ ಅನ್ನ ಜೀರ್ಣ ಆಗವಲ್ದು ಏನ್ ಮಾಡ್ಬೇಕಂದ್ರ ಡೈಜಿನ್ ಜೆಲ್, DIGENE, ಡೈಜಿನ್ ಜೆಲ್ ಜೀರ್ಣ ಆಗಿ ಶಕ್ತಿ ಆಗ್ಬೇಕು. ಶಕ್ತಿ ಆಗ್ಲಾರ್ದೆ ಸುಮ್ನೆ ಈ ಕಡೆ ತಿಂದದ ಆ ಕಡೆ ಬಿತ್ತು ಅಂತಂದ್ರೆ ಏನ್ ತಿಂದ್ರೆ ಏನು ಉಪಯೋಗ? ನಮಗೆ ಶಕ್ತಿ ಬರ್ಬೇಕಂತ ತಿಂತಿರ್ತೀವಿ, ಕೈ ಕಾಲು ಅಶಕ್ತು, ಕಾಲು ಹರಿಲಕತ್ತವ ಅಂತಂದ್ರೆ ಡೈಜೆಷನ್ ಆಗ್ತಾ ಇಲ್ಲ, ಶಕ್ತಿ ಪರಿವರ್ತನೆ ಆಗ್ತಾ ಇಲ್ಲ. ಅದಕ್ಕೆ ಡೈಜಿನ್ ಜೆಲ್ ಅಂತ ಬರ್ತವೆ, ಅದು ಡೈಜಿನ್ ಹಾಕೋಬೇಕು. ನಮಗೆ ಶಕ್ತಿ ಆಗ್ಲಕತ್ತದ, ಮಲ ವಿಸರ್ಜನೆ ಆಗವಲ್ದು, ಮಲ ವಿಸರ್ಜನೆ ಜಲೂಸಿಲ್ MPS. ಮತ್ತೆ ಹೊಟ್ಟಿ ಯಾವಾಗ್ಲೂ ಸುಮ್ನೆ ಕುಟ್ಟು ಅಂತಿರ್ತದ್ರಿ. ಏನ್ ಮಾಡ್ಬೇಕು ಅಂದ್ರ ಕೋಲಿಗೆಸಿಕ್ MF, KOLIGESIC, ಕೋಲಿಗೆಸಿಕ್ MF ಅಂತ. ಅದು ಗುಳಿಗೆ ಎದಕ್ ಬರ್ತದಂದ್ರ ಹೆಣ್ಮಕ್ಳು ಹೊರಗೆ ಕೂತಾಗ ಹೊಟ್ಟಿ ನೋವಿಗೂ ಬರ್ತದ. ಗಂಡಸ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಯಾವಾಗ್ಲೂ ಹೊಟ್ಟಿ ಸಮಾಧಾನ ಇಲ್ಲ ಅಂದ್ರೂ ಅದು ಕೋಲಿಗೆಸಿಕ್ MF ತಗೊಂಡ್ರೆ ಹೊಟ್ಟಿ ಶಾಂತ ಇರ್ತದೆ. ಗಂಡು ಮಕ್ಳಿಗೆ ಆ ಮೆಡಿಕಲ್ ಸ್ಟೋರಿನೂ ಸುಮ್ಮ ಇರಂಗಿಲ್ಲ. ಇದು ಅದಕ್ರಿ, ಇದು ಹೆಣ್ಮಕ್ಳು ತೋತಾರ, ಇದು ಅದಕ್ಕೆ ಗಂಡು ಮಕ್ಕಳಿಗೂ ಉಪಯೋಗ ಆಗ್ತದೆ. ಕೋಲಿಗೆಸಿಕ್ MF ಹೊಟ್ಟಿ ಶಾಂತ ಇರೋದು. ಮತ್ತೆ ಯಾರ್ದಾರ ಮನೆಗೆ ಹೋದಾಗ ಏನೋ ಒಂದು ಕೊಟ್ಟಿರ್ತಾರ, ವಾಲ್ ಅನ್ಲಾರ್ದ ಮುಲಾಜಿಗೆ ತಿಂದಿರ್ತೀರಿ, ಜ್ಯೂಸ್ ಅಂತ ಕೊಡ್ತಾರ, ಮಜ್ಜಿಗೆ ಅಂತ ಕೊಡ್ತಾರ, ಏನೋ ಒಂದು ಉಪಚಾರ ಮಾಡಿಬಿಡ್ತಾರ. ಊಟ ಮಾಡೋ ಟೈಮ್ನೊಳಗ ಕೊಸಂಬರಿ, ಉಳ್ಳಾಗಡ್ಡಿ, ಸೌತಿಕಾಯಿ, ಹೋಳೇನ್ ಮಾಡ್ತಾರಲ್ಲ, ಅಗ್ನಿ ಸ್ಪರ್ಶ ಇರ್ಲಾರ್ದಂತ ಅಡಿಗೆಗಳು ಕೊಡ್ತಾರಲ್ಲ, ಅವು ಬಹಳ ಡೇಂಜರ್ ಇರ್ತಾವ. ಅವ್ರು ಎಂತ ನೀರಾಗಿ ತೊಳೆದಿರ್ತಾರೋ ಗೊತ್ತೇ ಆಗಲ್ಲ. ಕೊಡದ ನೀರಾಗಿ ಮುನ್ಸಿಪಾಲಿಟಿ ಬಿಟ್ಟು ನೀರಾಗಿ ತೊಳೆದು ಬಿಡ್ತಾರ. ಕುಡಿಯಾಗ ಚಲೋ ನೀರು ಕುಡಿತಾರ, ಉಳಿದು ಎಲ್ಲ ಪಾಲ್ತು ದಂಧಗಳು ಇಂಥವು ಮಾಡ್ತಾರ. ಹಣ್ಣ ಸೇಬ್ ಹೋಳಿ ಕೊಡ್ತೇನೆ ಅಂತ ಹಣ್ಣು ಒಯ್ದು ಹೊಲಸ್ ನೀರಾಗಿ ತೊಳೆದು ಕೊಡ್ತಾರ. ಕುಡಿಯ ನೀರಾಗೆ ತೊಳಿಬೇಕ ಇಲ್ಲ, ಹಣ್ಣು ಅವು ತಿನ್ನಂತ ಪದಾರ್ಥಗಳು ಸೀದಾ ಹೊಟ್ಟೆಗೆ ಏನು ಹೋಗ್ತಾವ ಅವೆಲ್ಲ ಹೊಸು ಚಲೋ ಸ್ವಚ್ಛ ನೀರಾಗೆ ತೊಳಿಬೇಕು. ಅದು ಬಿಟ್ಟು ಮತ್ತ ಹೊಲಸ್ ನೀರಾಗಿ ತೊಳೆದು ತಿನ್ರಿ, ಸೇಬು ತಿನ್ರಿ, ಹಣ್ಣು ತಿನ್ರಿ ಅಂತೇಳಿ ತಂದು ಕೊಟ್ಟು ಬಿಡ್ತಾರಪ್ಪ. ಮಜ್ಜಿಗೆ ಕುಡಿ ಅಂತಾರ, ತಿಂದೆವು, ಕುಡ್ದೆವು, ಏನಾರ ಮಾಡಿದೆವು, ಹೊಟ್ಟಿ ಕೆಟ್ಟ ಹೋಗ್ಬಿಡ್ತಾವ. ಸ್ವಚ್ಛ ನೀರಾಗ ಹೊಟ್ಟೆಗೆ ಡೈರೆಕ್ಟ್ ಏನೇನು ಹೋಗ್ತಾವ ಅವೆಲ್ಲ ಐಟಮ್ಗಳು ಚಲೋ ನೀರಾಗೆ. ಸೌತಿಕಾಯಿ ಅವು ಸೀದಾ ತಿಂತಿರ್ತೀರಿ, ಅವೆಲ್ಲ ಚಲೋ ನೀರಾಗೆ ತೊಳಿಬೇಕು. ಅವೇನು ಕೊಡದ ನೀರಾಗ ಬುಟ್ಟೆ ನೀರಾಗ ತೊಳೆದಕ್ಕೆ ತಂದು ತಿಂದ್ರಿ ಏನಾಯ್ತು? ಒಳ್ಳೆ ಎಣ್ಣೆ, ಒಳ್ಳೆ ಸಕ್ಕರೆ, ಒಳ್ಳೆ ಎಲ್ಲ ಏನೇನು ಐಟಮ್ಗಳು ಅದಾವ ಎಲ್ಲ ಸ್ವಚ್ಛ ಇರೋದು ನೋಡಿ ತಿನ್ಬೇಕು. ಅದಕ್ಕೆ ಈ ಗುದದ್ವಾರ ಸ್ವಚ್ಛ ಇಟ್ಕೋಬೇಕು. ಮಲದ್ವಾರ ಅಂತ ಏನದಲ್ಲ ದೊಡ್ಡ ಕರಳು, ಅದು ಕ್ಲೀನ್ ಇಟ್ಕೋಬೇಕು. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಆಚಾರಲಿಂಗ ಅಂತಾರ. ಗುಹ್ಯ ಅಂತಂದ್ರೆ ಮೂತ್ರ ವಿಸರ್ಜನೆ. ಅದನ್ನು ಮಾತ್ರ ಯಾವಾಗ್ಲೂ ತಡಿಲಕ್ಕೆ ಹೋಗೇಬಾರ್ದು. ಎಷ್ಟೇ ತ್ರಾಸಲ್ಲಿ ಮರ್ಯಾದೆ ಅಂತ ಹೇಳಕ್ಕೆ ಅಂಜ್ಕೊಂಡು ಎಲ್ಲಿ ಏಕಿಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು. ಏಕಿ ಮಾಡೋದು, ಸಂಡಾಸ ಮಾಡೋದು ಅದೇನು ಅಪಮಾನದ ಕೆಲಸ ಅಲ್ಲ. ಎಲ್ಲರ ಅರ್ಜೆಂಟ್ ಆಯ್ತು ಅಂತಂದ್ರ ಎಲ್ಲಿ ಸಮಸ್ಯೆ ಇರ್ತದ ಅಲ್ಲಿ ಇದ್ದಟ್ರಾಗೆ ಒಂದಿಟ್ಟು ಮರ್ಯಾದೆ ಕಾಯ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡ್ಲೇಬೇಕು. ಗಂಟೆಗಟ್ಲೆ ಹಂಗೆ ಇಟ್ಕೊಂಡು ಕೂತ್ರ ನೀವು ಎಷ್ಟು ಈ ದಿವಸ ಅದನ್ನ ಹಂಗೆ ಇಟ್ಕೊಂಡು ಕುಂದಿರ್ತೀರಿ ಅಷ್ಟು ಜಲ್ದಿ ಕಿಡ್ನಿ ಫೇಲ್ ಆಗ್ತದೆ. ಮತ್ತಿನ್ನೇನಿಲ್ಲ, ಕಿಡ್ನಿ ಹೋಗ್ಲಕತ್ತಿ ಬಿಡ್ತಾವ, ಕಿಡ್ನಿ ಹಾಳಾಗಿ ಹೋಗ್ಬಿಡ್ತಾವ. ಆ ರೀತಿ ಮಾಡಿದ್ರು ಲೀಟರ್ ಗಟ್ಲೆ ನೀರು ಕುಡಿಯೋದು 40 ನಿಮಿಷನಾಗ ನೀವು ಕುಡಿದು ನೀರು ಮೂತ್ರ ಆಗಿಬಿಡ್ತದೆ. 40 ನಿಮಿಷ. ಆ ಮೂತ್ರವನ್ನ ನೀವು ಎಷ್ಟು ಕಾಪಾಡ್ತೀರಿ, ಅದು ಒಳಗೆ ಎಷ್ಟೊತ್ತು ಇಟ್ಕೋತೀರಿ, ಅಷ್ಟು ಜಲ್ದಿ ಕಿಡ್ನಿ ಹೋಗ್ತಾವ. ಹಿಂಗಾಗಿ ನಮ್ಮ ಕಿಡ್ನಿ ಚಲೋ ಇರಬೇಕು ಅಂತಂದ್ರೆ ಮೂತ್ರ ವಿಸರ್ಜನೆ ರೆಗ್ಯುಲರ್ ಆಗಿರ್ಬೇಕು. 3 ಸಾರಿ
ಊಟ ಮಾಡಿದ್ರೆ 3 ಸಾರಿ ಸಂಡಸ್ಕೋಬೇಕು, 3 ಸಾರಿ ನೀರು ಕುಡಿದ್ರೆ 6 ಸಾರಿ ಹುಚ್ಚಿ ಒಯ್ಬೇಕು. ತಿಳ್ಕೊಂಬಿಡ್ರಿ, ಅದು ಎಷ್ಟು ಸಾಧ್ಯ ಅಷ್ಟು ಮೂತ್ರ ಅಂಗ ಕ್ಲೀನ್ ಇಟ್ಕೋಬೇಕು. ಬ್ಲಾಡರ್ ಅಂತಾರ ಮೂತ್ರಕೋಶ, ಸ್ವಚ್ಛ ಇಟ್ಕೋಬೇಕು, ಕ್ಲೀನ್ ಇಟ್ಕೋಬೇಕು. ಅದು ಹಂಗೆ ಸ್ಟಾಕ್ ಒಳಗೆ ಉಳಿತು ಅಂತಂದ್ರೆ ಒಳಗಿಂದು ಅವೇನು ಎಲ್ಲ ಒಳಗಿನ ಹೊಲಸುಗಳು, ಶರೀರದೊಳಗಿನ ಹೊಲಸೆಲ್ಲ ತೊಳ್ಕೊಂಡು ಬಂದು ಅದು ಬಚ್ಚಲ ಇದ್ದಂಗೆ ಅದೆಲ್ಲ ಓಟು ಒಳಗೆ ಸ್ಟಾಕ್ ಆಗಿ ಒಳಗೆ ಗುಳ್ಳಿಯಾಗಿ ಬಾಕಿಯಾಗಿ ಏನೇನು ಆಗಿ ಮೂತ್ರದೊಳಗೆ ರಕ್ತ ಬಂತ. ಮೂತ್ರದೊಳಗೆ ರಕ್ತ ಬಂತ, ಒಳಗೆ ಏನಾಗ್ಯದ ಏನು? ಕೆಲವೊಬ್ರು ಮೂತ್ರದ ರಕ್ತ ಬಂದ್ರು ಯಾವಾಗಾರ ಮಾತಿರ್ತದ ಬಿಡು ಅಂತಂದ್ರೆ ರಕ್ತದ ಬದಲಿ ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಕೀವು ಬರ್ಲಕತ್ತಿವ್, ಒಳಗೆಲ್ಲ ಗಾಯಗಳು ಕೀವು ಆಗಿಬಿಡ್ತಾವ. ಹಿಂಗಾಗಿ ಅದು ಎಲ್ಲ ದೊಡ್ಡ ಖರ್ಚು ಬರ್ತದ. ಹಿಂಗಾಗಿ ಏನಿಲ್ಲ, ಸುಮ್ ಟೈಮ್ ಪ್ರಕಾರ ಮೇಲೆ ಹೋಗಿ ಮೂತ್ರ ವಿಸರ್ಜನೆ ಬಂದರೂ ಹೋಗ್ಬೇಕು, ಬರ್ಲಿಲ್ಲ ಅಂದ್ರೆ ಹೋಗ್ಬೇಕು. ನಿಮ್ ಟೈಮ್ ಪ್ರಕಾರ ಮೂತ್ರ ವಿಸರ್ಜನೆ ಮಾಡಿ ಬರ್ಬೇಕು. ರಾತ್ರಿ ಎಷ್ಟು ಸಾರಿ ನಿದ್ದೆ ಬಂದ್ರು ನಿದ್ದಾಗ್ನು ಮೂತ್ರ ವಿಸರ್ಜನೆ ಮಾಡ್ಬೇಕು. ಎದ್ದು ಹೊಲಕ್ಕಾದ್ರೆ ಸಾಧ್ಯ ಇದ್ರೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅಲ್ಲೇ ಹಾಸಿಗೆ ಬಲ್ಲೇ ಒಂದು ಬುಟ್ಟಿ ಬಕೀಟ ಏನಾರ ಇಟ್ಕೊಂಡು ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ಬೇಕು. ಏನಾಗಂತಿ ಒಂದು ಡಬ್ಬಿ ಇಟ್ಕೋರಿ, ಒಂದು 4 ಲೀಟರ್ ಪ್ಲಾಸ್ಟಿಕ್ ಡಬ್ಬಿ ಇಟ್ಕೋರಿ, ಮಕ್ಕೊಂಡು ಅಲ್ಲೇ ಒಂದಿಟ್ಟು ಮೂತ್ರ ವಿಸರ್ಜನೆ ಮಾಡಿ. ಅದೇನು ದೊಡ್ಡ ವಿಷಯ ಅಲ್ಲ. ಮಲ ವಿಸರ್ಜನೆ ಮಾಡೋದೇ ದೊಡ್ಡ ಕಾರ್ಯಕ್ರಮ, ಮೂತ್ರ ವಿಸರ್ಜನೆ ಮಾಡೋದೇ ದೊಡ್ಡ ಸಮಸ್ಯೆ, ಊಟ ಮಾಡೋದೇ ಒಂದು ದೊಡ್ಡ ಕಾರ್ಯಕ್ರಮ. ಇವೆಲ್ಲ ಏನಿವು? ಸುಮಾರಾಮ ಒಂದ್ ಬುಟ್ಟು ಒಂದೇನೋ ಇಟ್ಕೊಂಡು ಅಲ್ಲೇ ಎಲ್ಲೋ ಒಂದ್ ಕಡೆ ಕುಂತಲ್ಲೇ ಎದ್ದೋಲ್ಲ ಕಾಲಿಲ್ಲ ಅಂದ್ರೆ ಏನೋ ಒಂದು ಮರುದಿನ ಮುಂಜಾನೆ ಹೊಚ್ಚಿ ಅಲ್ಲಿ ಬಂದ್ಬಿಡದ. ಶರೀರ ಚಂದ ಇಟ್ಕೊಳ್ಳೋದು ಮುಖ್ಯ ಅದ. ಇವೆಲ್ಲ ವ್ಯವಸ್ಥೆಗಳು ಏನದವ ಸರಳ ಆಗ್ಬೇಕು. ಅದಕ್ಕಿದು ಮೂತ್ರ ವಿಸರ್ಜನೆ ಸ್ವಚ್ಛ ಇಟ್ಕೊಂಡ್ರಿ ಅಂತಂದ್ರೆ ಇದೇ ಗುರುಲಿಂಗ. ಇದೇ ಗುರುಲಿಂಗ ಹೋಗಿ ಹೊಲಸಲಿಂಗ ಮಾಡ್ಕೊಂಡಿದ್ದೇವಂತಂದ್ರ ಏನಾಗ್ತದ? ಜೀವ ಸಮಾಧಾನ ಇರಂಗಿಲ್ಲ, ಯಾವ ಭೋಗಗಳು ಸರಿಗಾಗಂಗಿಲ್ಲ, ಮನಸ್ಸೂ ಸರಿಗಿರಂಗಿಲ್ಲ. ಅದಕ್ಕೆ ಇವೆಲ್ಲವೋಷ್ಟು ಕರ್ಮೇಂದ್ರಿಯಗಳಿಗೆ ಶಕ್ತಿ ಕೊಡೋದ್ಯಾವುದು? ನಿಮ್ಮ ಸ್ಥೂಲ ದೇಹ, ಅನ್ನಮಯ ಶರೀರ. ಆ ಅನ್ನಮಯ ಶರೀರಕ್ಕ ಒಂದು ಏನಿರ್ಬೇಕು? ಏನು ಭೋಗಗಳನ್ನು ಅನುಭವಿಸಬೇಕು, ಏನು ಭೋಗಗಳನ್ನ ಅನುಭವಿಸಬಾರದು ಅನ್ನಂಥದ್ದು ಒಂದು ಅದಕ್ಕೆ ವಿವೇಕ ಇರಬೇಕು. ಸೂಕ್ಷ್ಮ ಶರೀರ ಮನಸ್ಸಿಗೆ ಏನಿರಬೇಕು? ಯಾವುದನ್ನ ಬಯಸಬೇಕು, ಯಾವುದನ್ನ ಬಯಸಬಾರದು. ಸೂಕ್ಷ್ಮ ಶರೀರದಾಗ ಬಯಕೆಗಳದಾವ, ಸ್ಥೂಲ ಶರೀರದೊಳಗ ಭೋಗಗಳದಾವ. ಯಾವುದನ್ನ ಭೋಗಿಸಬೇಕು, ಯಾವುದನ್ನ ಭೋಗಿಸಬಾರದು. ಈ ರೀತಿಯಾಗಿ ಭೋಗದಲ್ಲಿ ವಿವೇಕಯುತವಾಗಿದ್ರೆ ಆ ಸ್ಥೂಲ ಶರೀರವೇ ಎಂಥದದು? ಎಂಥ ಲಿಂಗ? ಮಹಾಲಿಂಗ. ಸ್ಥೂಲ ಶರೀರ ಭೋಗದಲ್ಲಿ ವಿವೇಕಯುತವಾಗಿ ಇತ್ತು ಅಂದ್ರೆ ಅದೇ ಮಹಾಲಿಂಗ. ಸೂಕ್ಷ್ಮ ಶರೀರಕ್ಕೆ ಪೂಜೆ ಮಾಡ್ಲಕ್ಕ ಬರಂಗಿಲ್ಲ ಅಂತೇಳಿ ಏನ್ ಮಾಡ್ತಾರ? ಸ್ಥೂಲ ಶರೀರಕ್ಕೆ ಪೂಜೆ ಮಾಡ್ತಾರ. ಒಳಗ ಮನಸ್ಸು ಎಂಥದ್ಯಾಕಿರ್ಲಕ್ಕ, ಆದ್ರ ಮ್ಯಾಲ ಚಲೋ ಅದಲ್ಲ, ಇದು ಭೋಗದಲ್ಲಿ ಒಂದು ಪದ್ಧತಿ ಇಟ್ಕೊಂಡು ಹೋಗ್ಲಕತ್ತದಲ್ಲ ಅಂತೇಳಿ ಆ ಮಹಾತ್ಮರ ಸ್ಥೂಲ ಶರೀರವನ್ನೇ ಪೂಜೆ ಮಾಡ್ತಾರೆ. ಪಾದಗಳಿಗೆ, ಉತ್ತಮ ಅಂಗ ಅಂದ್ರೆ ತಲೆಗೆ ಎಲ್ಲ ಕಡೆ ಪೂಜಾ ಇವತ್ತು ಹಚ್ಚಿ ಹೂವು ಇಟ್ಟು ಪೂಜೆ ಮಾಡ್ತಾರೆ, ಪೂಜ್ಯ ವಸ್ತು ಅಂತ ಹೇಳಿ. ಹಿಂಗಾಗಿ ಅಂಗ ಲಿಂಗ ಆಗೋದು ಗೊತ್ತಾಯ್ತಾ? ಮಂಗನೇ ಮಹಾದೇವನಾಗ್ಬೇಕಲ್ಲ, ಮಂಗನೇ ಮನುಷ್ಯ ಆಗ್ಬೇಕು, ಮನುಷ್ಯನೇ ಮಹಾದೇವ ಆಗ್ಬೇಕು. ಮಂಗ ಮನುಷ್ಯ ಆದ್ರೆ ಮನುಷ್ಯತ್ವದಿಂದ ನಡ್ಕೋಬೇಕು ಅಂತಂದ್ರ ತನ್ನಿಂದ ಇನ್ನೊಬ್ಬರಿಗೆ ಕಷ್ಟ ನಷ್ಟ ಕೊರತೆ ಕೊರಗು ಉಂಟಾಗ್ಲಾರ್ದಂಗೆ ನೋಡ್ಕೋಬೇಕಲ್ಲ. ಮನುಷ್ಯ ಆಗೋದು, ಮನುಷ್ಯ ಹೋಗಿ ಮುಂದೆ ಮಹಾದೇವ ಆಗೋದು. ವೀರಶೈವ ಪದ್ಧತಿ ಇಷ್ಟು ಸುಂದರವಾದ ಪದ್ಧತಿಯನ್ನು ಹೇಳ್ಯಾರ. ಇದನ್ನೇ ಯಾರು ಪಾಲನೆ ಮಾಡ್ತಾರ ಅವರಿಗೆ ಮೋಕ್ಷ,
ಪರಮಾನಂದನೇ ಪರಮಾನಂದ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಇಷ್ಟು ಹಿಂಗೆಲ್ಲ ಇದ್ದಾಗ ಮೋಕ್ಷ ಏನು ದೊಡ್ಡ ವಿಷಯ ಏನ್ರಿ? ಮೋಕ್ಷ ಅಂಗೈ ನೆಲ್ಲಿಕಾಯಿ ಹಿಂಗೆಲ್ಲ ನಡ್ಕೊಂಡ್ರು. ಉಪಯೋಗದ ಇವತ್ತಿನ ಪಾಠ. ಏನೆಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟೆವ. ಊಟಸ್ಥ ಆವಾಸ ಮಂಗ ಮನುಷ್ಯ ಆಗೋದು. ಪ್ರಾಣಿಗತ್ಲೆ ನಡ್ತಾವ ಮಂಗ, ಅವ ಮನುಷ್ಯ ಆಗ್ಬೇಕು. ಮೊದಲು ಮನುಷ್ಯತ್ವದಿಂದ ನಡಿಬೇಕು, ಅಂದ್ರ ನೀತಿ ರೀತಿಲಿಂತ ನಡಿಬೇಕು, ಧರ್ಮದಿಂದ ನಡಿಬೇಕು. ಮುಂದೆ ಯಾರು ನೈತಿಕತೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆಯನ್ನ ಪಾಲನೆ ಮಾಡ್ತಾರೆ ಅವ್ರು ಮಹಾದೇವ ಆಗ್ತಾರೆ. ಏಟಾಯ್ತು ಟೈಮ? ಮತ್ತಿನ್ನ ಯಾರು ಮಾತಾಡೋರಿದ್ದೀರಾ? ವಿಚಾರ ಸಾಗರಕ್ಕೆ ಹೋಗಮ್ಮ, ಏನ್ ಇಟ್ಟೆ ಸಾಕ್ಬಿಟ್ಬಿಡಮ್ಮ. ಜೀವ ಶಿವನಾಗುವುದು ಅನ್ನೋದೇ ಜ್ಞಾನಿ ಆಗದು, ಅಜ್ಞಾನಿ ಜ್ಞಾನಿ ಆಗದು, ಜೀವ ಶಿವನಾಗದು, ಆಭಾಸ ಕೂಟಸ್ಥನಾಗದು. ಅವು ಆಗ್ಬೇಕಾದ್ರೆ ದುಃಖ ನಿವೃತ್ತಿ ಆಗ್ಬೇಕಾದ್ರೆ ದುಃಖ ಎಲ್ಲಿ ಆಗ್ಲಕತ್ತವ? ಈ ಅಂಗ ಎನ್ನುವ ಮಂಗಗಳಿಂದ ದುಃಖ ಆಗ್ಲಕತ್ತಾವ. ಇವುದ್ರಲಿಂತ ಅಲ್ಲ ದುಃಖ. ಈ ಅಂಗಗಳೇನಾಗ್ಬೇಕು? ಮೊದಲ ಲಿಂಗಗಳಾಗಬೇಕು. ಅಂಗ ಅಂದ್ರೆ ಏನದವ? ಅಂಗ ಅಂದ್ರೆ ಅದಕ್ಕಂತಾರ ಸಣ್ಣ, ಲಿಂಗ ಅಂದ್ರೆ ದೊಡ್ಡದು, ಅಂಗ ಅಂದ್ರೆ ಸಣ್ಣದು. ಸಣ್ಣದಂದ್ರೆ ಏಡ್ ಸಣ್ಣದು, ಅದಕ್ಕಿಂತ ಸಣ್ಣದು ಮತ್ತೆ ಯಾವುದೂ ಇಲ್ಲ. ಚಿಲ್ಲರ ಬುದ್ಧಿ ಅಂತಾರಲ್ಲ ಅದೇ. ದೊಡ್ಡದು ಅಂತಂದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮಹಾತ್ಮ ಅತ್ಯಂತ ಸಣ್ಣತನದ ಕ್ಷುಲ್ಲಕ ಬುದ್ಧಿ ಹೋಗಿ ಮಹಾತ್ಮ ಆಗ್ಬೇಕು, ಮಹಾನ್ ಆಗ್ಬೇಕು. ಅದೇ ಅಂಗ ಲಿಂಗ ಆಗೋದು. ಲಿಂಗ ಅಂದ್ರೆ ಟೋಟಲ್, ಅಂಗ ಅಂದ್ರೆ ಸ್ಯಾಂಪಲ್. ಕ್ಷುಲ್ಲಕ ಬುದ್ಧಿ ಅಂತಿರಲ್ಲ, ಸಣ್ಣತನ, ಅದೇ ಅಂಗ, ಮಂಗನ ಬುದ್ಧಿ. ಅದು ಏನಾಗಬೇಕಾಗ್ಯದ? ಲಿಂಗ ಆಗ್ಬೇಕಾಗ, ಪವಿತ್ರ ಆಗ್ಬೇಕಾಗ್ಯದ, ದೊಡ್ಡದಾಗಬೇಕಾಗ್ಯದ. ಉಪಯೋಗ ಅದ ಇಲ್ರಿ ಪಾಠ? ಇದು ಉಪಯೋಗ ಅದ ಅಲ್ರಿ? ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸಾಗರಕ್ಕಿಂತ ಏನದಂದ್ರೆ MILKS ಕೇಳಿದ್ರೆ ಗೊತ್ತಿಲ್ಲ. ವಿಚಾರ ಚಂದ್ರೋದಯ ಕೇಳಿದವರು ಬಿಟ್ಟು ಹೋಗ್ಬಿಟ್ರು, ನೀವು ಕೇಳಾರ್ದವ್ರು ಕೂತೀರಿ. MILKS. ಎಂ ಅಂತಂದ್ರೆ ಮೈಂಡ್, ಮನಸ್ಸು. ಮನಸ್ಸು ಅಂದ್ರೆ ಅಂತಃಕರಣ. ಐ ಅಂತಂದ್ರೆ ಇಂಟೆಸ್ಟೈನ್. ಇಂಟೆಸ್ಟೈನ್ ಅಂದ್ರೆ ಏನು? ಕರುಳು. ಐ ಅಂದ್ರೆ ಇಂಟೆಸ್ಟೈನ್. ಎಲ್ ಅಂತಂದ್ರೆ ಲಂಗ್ಸ್, ಶ್ವಾಸಕೋಶ. ಕೆ ಅಂದ್ರೆ ಕಿಡ್ನಿ, ಮೂತ್ರಜನಕಾಂಗ. ಎಸ್ ಅಂದ್ರೆ ಸ್ಕಿನ್, ಚರ್ಮ. ಇವೆಲ್ಲ ಏನದವ? ಹೊಲಸನ್ನ, ಶರೀರದ ಹೊಲಸನ್ನ ಹೊರಗೆ ಹಾಕುವಂತ ಡಿಸ್ಕ್ರಿಟರಿ ಸಿಸ್ಟಮ್. ಹೊರಗೆ ಹಾಕೋ ಕೆಲಸ ಇವುದರ ಮೂಲಕ ಆಗಬೇಕು. ಮನಸ್ಸಿನೊಳಗ, ಮನಿಯೊಳಗೆ ಹೆಂಗ ಧೂಳು ಬೀಳಿರ್ತಿರ್ತದ, ಮನಸ್ಸು ಹಂಗೆ ಮೇಲ 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 ಹೊಲಸಾತಿರ್ತದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಅಹಂಕಾರ, ಮಮಕಾರ, ಮತ್ತಿನ್ನೇನು ಮಣ್ಣ ಸುಡಸಾಡು ಹಂಗೆ ಹೊಲಸಾತಿರ್ತದ, ಧೂಳು ಬೀಳ್ತಿರ್ತದ.
ಕಸ ಹೆಂಗ್ ಬೆಳಿತೀರಿ? ದಿನ 2 ಹೊತ್ತು 3 ಹೊತ್ತು ಮನಿ ಕಸ ಹೆಂಗ್ ಬೆಳಿತೀರಿ? ಕಸ ಬೆಳಿಲಕ್ಕೆ ಯಾವಾಗ ರೆಡಿ ಇರ್ತೀರಿ ಅದೇ ರೀತಿ ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರಿ? ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಕಾರ್ಯಕ್ರಮ. ಅದನ್ನು ಹೆಂಗ್ ಕಸ ಹೊಡಿತೀರಿ? ಮನಿ ಕಸ ಹೊಡಿತೀರಿ, ಮನಸ್ಸು ಕಸ ಹೊಡೆಯೋದು ಹೆಂಗ್ ಮಾಡ್ತೀರಿ? ಯಾರು ಇರ್ಲಿಲ್ಲ ಅಂತಂದ್ರೆ ಒಳಗ ಒಂದು ಸ್ಫೂರ್ತಿಗಾಗಿ ಒಂದು ತತ್ವಶಾಸ್ತ್ರ ಅಂತ ಇಟ್ಕೊಂಡಿರ್ತೀರಿ. ಇಲ್ಲ, ಶಾಸ್ತ್ರ ತಗೋಬೇಕು, ಓದ್ಕೋತ ಬರ್ಕೋತ ಕುಂದಿರ್ಬೇಕು. ಶಾಸ್ತ್ರದ ಜ್ಞಾನ ಮೊದಲು ಓದಿ ಬಿಡು ಹಚ್ಚಕ್ಕೆ ಬಿಡಂಗಿಲ್ಲ. ಎಷ್ಟು ಸಾರಿ ಓದಿದ್ರು ಕಡಿಮೆನೇ ಅದು. ಓದಬೇಕು, ಅದರ ವಿಷಯದೊಳಗೆ ಮುಣಗಬೇಕು. ಸ್ಟಾರ್ಟಿಂಗ್ ಹಿಡ್ಕೋಬೇಕು ಶಾಸ್ತ್ರ, ಆಮೇಲೆ ಒಳ್ಳೆ ವಿಷಯದಾಗ ಮುಣಗಬೇಕು. ಇಲ್ಲ ಸಮೀಪದಾಗ ಆಜು ಬಾಜು ಗುರುಗಳಿದ್ರೆ ಅಂದ್ರೆ ಗುರುಗಳ ಬಳಿ ಹೋಗ್ಬೇಕು. ಇಲ್ಲ ಸತ್ಸಂಗ ನಡೆದಿತ್ತು, ಒಳ್ಳೆ ಜನರದ್ದು ಒಂದು ಗುಂಪಿತ್ತು, ಒಳ್ಳೆ ವಿಚಾರ ಮಾತಾಡ್ಲಕತ್ತಿದ್ರು ಅಂತಂದ್ರ ಅಂತವ್ರ ಬಲ್ಲಿ ಕೂಡಬೇಕು. ತತ್ವಶಾಸ್ತ್ರ, ಸದ್ಗುರು, ಸತ್ಸಂಗ ಎಲ್ಲಿ ನಡೆದವ ಅಲ್ಲಿ ಹೋಗಿ ಸ್ವಾನುಭಾವ ಚಿಂತನದಲ್ಲಿ ಮುಳುಗಬೇಕು, ಆತ್ಮಜ್ಞಾನದ ವಿಚಾರದಲ್ಲಿ ಮುಳುಗಬೇಕು. ಹೌದಾ? ಮನಸ್ಸು ಸ್ವಚ್ಛ ಮಾಡೋ ಕಾರ್ಯಕ್ರಮ ಇದೌದಾ? ಅಲ್ಲ, ಮನಸ್ಸಿನೊಳಗಿನ ಯಾವುದೇ ಕೆಟ್ಟ ಪದಾರ್ಥಗಳು ನಮಗೆ ತ್ರಾಸ ಕೊಡ್ಲಕತ್ತಾವ ಅಂತಂದ್ರ ಒಳ್ಳೆ ಜನರ ಮಧ್ಯೆ ಹೋಗ್ಬೇಕು. ಇಲ್ಲ ಸತ್ವಶಾಸ್ತ್ರಗಳನ್ನು ಹಿಡ್ಕೊಂಡು ಕೂತು ಆ ಒಂದು ಅಧ್ಯಯನದಲ್ಲಿ ಸ್ವಾಧ್ಯಾಯ. ಮತ್ತಿನ್ಯಾರದ ಚಲೋ 4 ಮಂದಿ ಸಿಕ್ಕರು ಅಂತಂದ್ರ ಅಲ್ಲಿ ಪ್ರವಚನ ಮಾಡ್ಬೇಕು. 10 ಮಂದಿ 1000 ಮಂದಿ ಬೇಕೇನು? ಒಬ್ಬ ಇದ್ರು ಸಾಕಪ್ಪ. ಜೊತೆ ಕರ್ಕೊಂಡು ಕೂತು ಒಳ್ಳೆ ವಿಚಾರಗಳು ಚರ್ಚೆ ಮಾಡೋದು. ಮನಸ್ಸೇನಾಗ್ತದ ಅದನ್ನ ಬಿಸಾಕಿ ಕಡೆ ಬಂದ್ಬಿಡ್ತದ. ಈ ಒಳ್ಳೆ ಕೆಲಸ ಮಾಡ್ಲಾರದಕ್ಕೆ ಮನಸ್ಸು ಏನ್ ಮಾಡ್ಲಕತ್ತದ? ಫಾಲ್ತು ಕೆಲಸ ಮಾಡ್ಲಕ್ ಹೋಗ್ಲಕತ್ತದ. ಒಳ್ಳೆ ಕೆಲಸ ಹತ್ತದ ಅಂತಂದ್ರೆ ಮನಸ್ಸು ಅದನ್ನ ಬಿಟ್ಟು ಇದಕ್ಕೆ ಬಂದೇ ಬರ್ತದ, ಗ್ಯಾರಂಟಿ ಬರ್ತದ. ಸತ್ಸಂಗಕ್ಕೆ ಬರ್ಬೇಕತ್ತೆ ಬಂದದ್ದು ಅದು ಮನಸ್ಸು. ಅದಕ್ಕೆ ಸತ್ಸಂಗ ಸಿಗ್ಲಾರ್ದಕ್ಕೆ ದುಸ್ಸಂಗ ಮಾಡ್ಲಕತ್ತದ. ಹೌದಾ? ಮನಸ್ಸನ್ನು ಸ್ವಚ್ಛ ಇಟ್ಕೊಳ್ಳೋದು. ಮೈಂಡ್. ಐ ಅಂತಂದ್ರ ಇಂಟೆಸ್ಟೈನ್. ಇಂಟೆಸ್ಟೈನ್ ಅಂತಂದ್ರ ಕರುಳು. ಕರುಳು ಎಲ್ಲಿದೆ ರೀ? ಹೊಟ್ಟೆಗದ. ಅದರದ್ದು ತುದಿ ಎಲ್ಲಿ ಅದ? ಕರುಳಿಗೆ 2 ತುದಿ ಅವ? ಇಲ್ಲ, ಜಠರಕ್ಕಿಲ್ಲ, ಬಾಯಿ ತುಟಿ ಇಲ್ಲಿ ನಿಂತೆ ಸ್ಟಾರ್ಟ್ ಅದಕ್ಕೆ. ಸುಮ್ಮ ಎಲ್ಲರೂ ಸಿಕ್ಕರು ಸಾಕು. ಇಂಥ ದರಿದ್ರ ಚಟ ಇರ್ತದ ಒಬ್ಬೊಬ್ಬರಿಗೆ. ಅದು ಯಾವ್ದಾರ ಒಂದು ನಳ ಎಲ್ಲರೂ ಹೋರಿ, ನೀವು ಪರಸ್ಥಳದಾಗ ಹೋರಿ, ಅಲ್ಲಿ ನೀರು ಎಂತೂ ಏನು ಗೊತ್ತಿಲ್ಲ. ಆ ನಳ ಚಾಲು ಮಾಡೋದು, ಆ ನೀರು ತಗೊಂಡು ಬಾಯಾಗ ಹಾಕೊಳ್ಳೋದು, ಮುಕ್ಕಳಿಸೋದು, ಉಗಳೋದು. ಆ ನೀರು ಬಾಯಾಗ ಯಾಕೆ ಹಾಕೊಂಡಿ ಅಂತ ನಾವು ಕೇಳ್ತೀವಿ. ನಾವೇನು ಕುಡ್ದೀವೇನು? ಸುಮ್ಮ ಬಾಯಾಗ ಹಾಕೊಂಡು ಉಗುಳೀವಿ. ನೀ ಬಾಯಾಗ ಹಾಕೊಂಡು ಉಗುಳಿದ ಕೂಡ್ಲೇನೆ ಒಳಗ ನಾಲ್ಗಿ ಆ ನೀರು ಜಗ್ಗುತ್ತದ ಇಲ್ಲ? ತುಟಿ ಆ ನೀರು ಜಗ್ಗುತ್ತದ ಇಲ್ಲ? ಗಂಟಲ ಆ ನೀರು ಜಗ್ಗುತ್ತದ ಇಲ್ಲ? ನೀವು ಉಗುಳದ್ರೊಳಗೆ ಆ ನೀರು ಜಕ್ಕೊಂಡಿರ್ತದದು. ಜಗ್ಗದೆ ಅದ್ರ ಕೆಲಸ. ಏನಾರ ಸಿಕ್ಕರು ಸಾಕು ಆಟ ನುಂಗದೆ ಅದ್ರ ಕೆಲಸ. ನೀವು ಬಾಯಾಗ ಎಷ್ಟು ನೀರು ಹಾಕೊಂಡಿರಿ? 100 ml ನೀರು ಹಾಕೊಂಡು ಉಗುಳಿ ನೋಡ್ರಿ, ಎಷ್ಟು ml ಹೊರಗೆ ಉಗುಳಿರ್ತೀರಿ. ಒಂದ್ಸಾರಿ ಚೆಕ್ ಮಾಡ್ರಿ. ಒಂದು 100 ml ನೀರು ತಗೋರಿ. ಅಥವಾ ನಿಮ್ ಮನ್ಯಾಗ ಒಂದು ಬಟ್ಲ ಇತ್ತು ಅಂದ್ರೆ ಬಟ್ಟಲ್ ತುಂಬಾ ನೀರು ತಗೋರಿ. ತಗೊಂಡು ಬಾಯಾಗ ಹಾಕೊಂಡು ಕುಳು 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 ಮಾಡಿ ಉಗುಳ್ರಿ. ಆ ಬಟ್ಟಲ್ ತುಂಬಾ ನೀರು ಹೊರಗೆ ಬರಂಗಿಲ್ಲ. ಅದ್ರಾಗ ಒಂದು 10% ನೀರ್ ಏನ್ ಮಾಡ್ಬಿಡ್ತದ? ನಿಮ್ ತುಟಿ, ಬಾಯಿ, ನಾಲಿಗೆ ಎಲ್ಲ ಕುಡಿದು ಬಿಡ್ತದ. ಇಲ್ಲಿ ನಿಂತೆ ಚಾಲು ಕುಡಿಯೋದು. ತುಟಿ ನಿಂತೆ ಶುರು ಆಗ್ತದ ಅದಕ್ಕೆ. ಹಿಂಗಾಗಿ ಹೊಲಸು ನೀರು ಬಾಯಾಗ ಹಾಕೊಂಡ್ರು ಹೊಲಸೆ, ಹೊಟ್ಟೆಗೆ ಹೋದ್ರೆ ಹೊಲಸೆ. ಅದು ಒಟ್ಟ ಎಂತ ನೀರತ್ತೆ ಗೊತ್ತಾಗಲ್ಲ. ಸುಮ್ ಕೈ ಸಿಕ್ಕ ನೀರು ತಗೊಳ್ಳೋದು, ಒಂದಿಟ್ಟು ಕಾಲಿಗೆ ಹಾಕೊಳ್ಳೋದು, ಒಂದಿಟ್ಟು ಮಾರಿಗೆ ಹಾಕೊಳ್ಳೋದು, ಬಾಯಾಗ ಹಾಕೊಂಡು ಉಗುಳ್ಕೊತ ಹೋಗೋದು.
ಇವೆಲ್ಲ ಹೊಲಸ್ಟೇಟ. ಬಾಯಿಗೆ ಹೋಗ್ಬೇಕಾದ್ರ ಸ್ವಚ್ಛಂದ ಪದಾರ್ಥ ಹೋಗ್ಬೇಕು. ನಿಮ್ ಕೈ ಸಹಿತ ಸ್ವಲ್ಸಿರ್ತಾವ, ಕೈ ಸ್ವಚ್ಛ ತೊಳ್ಕೊಂಡು ಸ್ವಚ್ಛ ಕೈಲಿಂತ ಬಾಯಿಗೆ ಹೋಗ್ಬೇಕಪ್ಪ ಪದಾರ್ಥಗಳು. ಕೈಗೂ ಸ್ವಚ್ಛ ಇರಲ್ಲ. ಯಾರು ಏನ್ ಕೊಟ್ರಂದ್ರೆ ತಗೊಂಡ್ರೇನೆ ಆಯ್ತು, ತಿಂದ್ರೇನೆ ಹೇಳಿ. ಯಾವ ಪದಾರ್ಥಗಳು ಕೊಟ್ಟರು ಕೈ ಮುಟ್ಟಬಾರ್ದು. ಯಾರೇ ಕೈ ಹಿಂಗ ಶೇಕ್ ಹ್ಯಾಂಡ್ ಕೊಡ್ಲಕ್ ಬಂದ್ರಂದ್ರೆ ಎರಡು ಕೈ ಜೋಡಿಸಿ ನಮಸ್ಕಾರ ರೀ ಅನ್ಬೇಕು. ಸಿಕ್ಕವ್ರಿಗೆಲ್ಲ ಕೈ ಕೊಡ್ಲಕ್ ಹೋಗ್ಬಾರ್ದು, ಸಿಕ್ಕವ್ರ ಕೈ ಕೊಟ್ರೆ ತಗೊಳಕ್ ಹೋಗ್ಬಾರ್ದು, ನಮಸ್ಕಾರ ಅನ್ಬೇಕು. ಯಾರ ಕೈ ಏನೇನ್ ಹಚ್ಕೊಂಡಿರ್ತಾರೋ ಏನೇನು ಮಾಡಿರ್ತಾರೋ ಎಲ್ಲ ಹೊಲ್ಸ ನಡಿ ಇರ್ತಾವ. ಶೇಕ್ ಹ್ಯಾಂಡ್ ಮಾಡ್ಲಕ್ ಹೋಗೋದು, ತೆಕ್ಕಿಗೆ ಬೀಳಕ್ ಹೋಗೋದು. ಗಬ್ ನನ್ನ ಮಕ್ಕಳು ಯಾವಾಗ ಜಳಕ ಮಾಡಿರ್ತಾರೇನೋ ಬಂದ್ ತೆಕ್ಕಿಗೆ ಬೀಳಕ್ ಬರ್ತಾರೆ, ನಡೆ ಕಡೆ ಅನ್ಬೇಕು. ನಮಸ್ಕಾರ ಅಷ್ಟೇ, ದೂರ ಇರ್ಬೇಕು. ನಿಮ್ ಸಂಗಟೆ, ನಮ್ಮ ಸಂಗಟೆ. ಖಾತ್ರಿ ಇಲ್ಲಾರ್ದಂತ ವಸ್ತುಗಳು ಮುಟ್ಲಕ್ ಹೋಗಬಾರ್ದು. ಹಿಂಗಾಗಿ ಏನಾಯ್ತು, ಯಾವ ಅಂಗದ ಬಗ್ಗೆ ಹೇಳಕತ್ತೀನಿ. ನಾಲಿಗೆ ಕರುಳು ನಾಲಿಗೆ ತುದಿಯಿಂದ ಗುದದ್ವಾರದ ತನಕ, ಈ ಬಾಯಿ ತುಟಿಲಿಂತೆ ಗುದದ್ವಾರದ ತನಕ ಎಲ್ಲ ಕ್ಲೀನ್ ಇಟ್ಕೋಬೇಕು. ಎಲ್ಲ ಕ್ಲೀನ್. ಗಂಟಲ ಎದಿ ಎಲ್ಲಿ ಚುಟ್ಟು ಚಟ್ಟ ಉರಿ ಖಾರ ಡೇಗು ಅವು ಯಾವ ಏನು ಬರ್ಲಾರ್ದಂಗೆ ಸ್ವಚ್ಛ ಇಟ್ಕೋಬೇಕು. ಆ ಜಲುಸಿಲ್ ಎಂಪೇಸ್ ಅಂತವೇನು ನಿಮಗೆ ತಿಳಿಲಿಲ್ಲ ಅಂದ್ರೆ ಇನ್ನ ಸಾವಿರಾರು ಔಷಧಿಗಳು ಗೊತ್ತದವ ನಮಗ. ಇದು ತಗೊಂಡಿನಪ್ಪ ಆರಾಮಾಗಿಲ್ಲ ಮತ್ ಬೇರೆ ಔಷಧಿ. ಏನ್ರಿ ಸಮಸ್ಯೆ ಆಗಿದ್ದು, ಒಂದು ಫೋನ್ ಮಾಡಂಗಿಲ್ಲ, ಎಲ್ಲರೂ ಅಳಗೆ ಗಪ್ಪು. ಏನ್ ಮತ್ತ ಅದರ ಸತ್ತಾರೋ ಅನ್ನಂಗ ಅವ್ರ ಆ ಕಡೆ ನಾವ್ ಈ ಕಡೆ ನಡ್ಬರ್ಕ್. ಒಂದು ದಿನ ಒಂದು ಫೋನ್ ಮಾಡಿ ಒಂದು ದಿನ ಮಾತಾಡ್ತಾ ಮನ್ಸು ಬರಲ್ಲ. ಹಿಂಗದರ ಏನಾದ್ರೂ ಒಂದ್ ಸ್ವಲ್ಪ ಹಿಂಗ ಸಮಸ್ಯೆ ಆಗ್ಲಕತ್ತರಿ. ಹೆಂಗ ಏನ್ ಕೇಳ್ಬೇಕು, ಹೇಳ್ಬೇಕು, ಏನೇನೇನೇನೇನೇನಿಲ್ಲ ಕಲಾಸ್. ಮುಂಜಾನೆ ಒಂದಿಟ್ಟು ಕೇಳಿಕೆ ವಾದಂದ್ರೆ ಆಯ್ತು, ಆಳ್ದ ಬೀಳಲಕ್ಕ ಅವ್ನು ತಗೊಂಡು ಏನ್ ಮಾಡೋದು ಅಂತ ಆ ಕಡೆ ಒಬ್ಬರೇ ಫೋನ್ ಮಾಡಿ ಉಭಯ ಕುಶಲೋಪರಿ ಕೇಳೋದು ಹೇಳೋದು. ನಿಮ್ ಮಕ್ಕಳ ಸಂಗಟ, ನಿಮ್ ಸೊಸೆದರ ಸಂಗಟ, ನಿಮ್ ಹಳೆದರ ಸಂಗಟ ಹಿಂಗೇ ಇರ್ತೀರಿ ವರ್ಷಗಟ್ಲೆ ಮಾತಾಡಿಸ್ಲಾರ್ದಂಗ. ಕೆದಿರಿ ಮಾತಾಡಿಸ್ತಿರ್ತಾರೆ. ಮನ್ಯಾಗ ಹೆಂಡ್ರಿಗೆ ಏನ್ ತರ್ಲಿ ಹೇಳು, ಏನು ಬೇಡ ಎಲ್ಲ ಆದಂದ್ರೂ ಮತ್ ಮೂರ್ ಸಾರಿ ಕೇಳ್ತಿರ್ತಾರೆ ಮತ್ತೇನ ಏನ್ ತರ್ಲಿ ಅಂತ. ಆ ಪಾಠ ಹೇಳಿ ಉದ್ಧಾರ ಮಾಡೋ ಗುರು ಕಲಾಸ್ ಆ ಕಡೆ. ಮುಂಜಾನೆ ಸತ್ಸಂಗ ಮಾಡುವಾಗ ಆ ಕಡೆ ಮತ್ತೆ ಮಾತಾಡ್ಸೋದೇ ಬೇಡ ಅವನಿಗೆ. ಅದಕ್ಕೇನಾಯ್ತು, ಇಂಟೆಸ್ಟೈನು ಕರಳು ಸ್ವಚ್ಛ ಇಟ್ಕೋಬೇಕು. ಒಟ್ಟ ಕರಳು ಕ್ಲೀನ್ ಇಟ್ಕೋಬೇಕು. ಹೆಂಗ್ ಇಟ್ಕೋತೀರಿ, ಏನ್ ಮಾಡ್ಬೇಕು, ಅದಕ್ಕೇನು ಬಿಸಿನೀರು ಕುಡಿತಿರೋ, ಹಾಲು ಕುಡಿತಿರೋ, ಮಜ್ಜಿಗೆ ಕುಡಿತಿರೋ, ಮತ್ತೇನು ಏನಾದ್ರು ಕುಡಿದು ಒಟ್ಟ ಕ್ಲೀನ್ ಇಟ್ಕೋಬೇಕು ನೋಡ್ರಿ. ಒಂದನೇದು, ಎರಡನೇದು ಮನಸ್ಸಾಯ್ತು, ಎರಡನೇದು ಕರಳಾಯ್ತು, ಆಯ್ತು. ನೆಕ್ಸ್ಟ್ ಎಲ್ ಅಂದ್ರೆ ಲಂಗ್ಸ್, ಶ್ವಾಸಕೋಶ. ನಿಮ್ ಶ್ವಾಸಕೋಶ ಏನದಪ್ಪ ಅಂತಂದ್ರೆ 3.5 ಲೀಟರ್ ಅದ ಒಳಗೆ ಕೆಪಾಸಿಟಿ. ಉಸಿರು ತಗೋತಿರಲ್ಲ, ಪ್ರತಿ ಸಲ 3.5 ಲೀಟರ್ ಉಸಿರು ತಗೋಬೇಕು ಒಳಗ, 3.5 ಲೀಟರ್ ಹೊರಗೆ ಬಿಡಬೇಕು. ಅದು ಯಾರಿಂದ ಸಾಧ್ಯ ಅದ ಅಂದ್ರೆ ನಮ್ಮ ಮಾಂತೇಶ್ ಗುರುಗಳಿಂದ ಮಾತ್ರ ಸಾಧ್ಯ ಅದ. ಯಾರು ಯೋಗ ಗುರುಗಳಿರ್ತಾರೋ ಅವರಿಂದ ಅದು ಸಾಧ್ಯ ಅದ. 3.5 ಲೀಟರ್ ಉಸಿರು ತಗೊಂಡು 3.5 ಲೀಟರ್ ಉಸಿರು ಹೊರಗೆ ಬಿಡೋದು. ಆ 3.5 ಲೀಟರ್ ಉಸಿರು ತಗೊಂಡು ಬಿಟ್ರೆ 21,600 ಸಾರಿ ನಾವು ಕರೆಕ್ಟಾಗಿ 3.5 ಲೀಟರ್ ಉಸಿರು ತಗೊಂಡು ಹೊರಗೆ ಬಿಟ್ಟೇವಂತಂದ್ರೆ ಮರಣನೇ ಇಲ್ಲ. ತಿಳ್ಕೊರಿ. ಶರೀರ ಸ್ವಚ್ಛ ಅಂದ್ರೆ ಸ್ವಚ್ಛ, ಅಮೃತ ಇರ್ತದ, ಅಮೃತಮಯ ಶರೀರ. ನಾವೇನ್ ಮಾಡ್ತೀವಿ, 1 ಲೀಟರ್ ಉಸಿರು ಒಳಗೆ ತಗೊಂಡು 1 ಲೀಟರ್ ಉಸಿರು ಹೊರಗೆ ಬಿಡ್ತೀವಿ. 1 ಲೀಟರ್ ಈಗ 3.5 ಲೀಟರ್ ಉಸಿರು ತಗೊಂಡು 3.5 ಲೀಟರ್ ನೀರ್ ಹಾಕಿ ತೊಳೆದು ಸ್ವಚ್ಛ ಮಾಡೋ ಜಾಗದಾಗ 1 ಲೀಟರ್ ತಗೊಂಡು ತೊಳೆದ್ರ ಹೆಂಗಿರ್ತದ್ರಿ? ಇನ್ನ 2.5 ಲೀಟರ್ನಷ್ಟು ಹೊಲಸು ಉಳಿತದ ಇಲ್ಲ ಅಲ್ಲಿ? ಮೂರುವರೆ ಲೀಟರ್ ಒಳಗೆ ಹೋಗಿ ಗಾಳಿ ಹೊರಗೆ ಬರೋದ್ರ ಉದ್ದೇಶ ಏನು? ಒಳಗಿಂದ ಹೊಲಸು ಹೊರಗೆ ತರದೆ ಹೌದಿಲ್ಲ ಅದರದ್ದು ಕೆಲಸ. 3.5 ಲೀಟರ್ ಒಳಗೆ ಹೋಗಿ 3.5 ಲೀಟರ್ ಹೊರಗೆ ಬರ್ಬೇಕಾದ್ರ ಒಳಗ 1 ಲೀಟರ್ ಹೊರಗೆ ಬತ್ತಂದ್ರೆ ಇನ್ನ 2.5 ಲೀಟರ್ನಷ್ಟು ಹೊಲಸು ಒಳಗೆ ಉಳಿಲಕತ್ತದ ಇಲ್ಲ ಈ ಶರೀರದಾಗ? ಕೇಳಕತ್ತೀರ? ನಿದ್ದೆ ಎತ್ತದ, ಬದುಕಿರ ಹೋಗಿರ,
ಮತ್ತೆ ಯಾಕೆ ಬಾಯಿ ಯಾಕೆ ತೆಗಿಯಂಗಿಲ್ಲ? ಕಪ್ ಯಾಕೆ ಕುಂದಿರ್ತೀರಿ? ಬೇಸರ ಆಗಿತ್ತು ಅಂದ್ರೆ ಬಿಡ್ರಿ, ಪಾಠ ಬಂದ್ ಮಾಡ್ಬಿಡವ, ನಾಳೆಗೆ ಹೇಳ ಮತ್ ನಿಮಗೆ ಉಪಯೋಗ ಆಗಂತ ಪಾಠ ನಾಳೆಗೆ ಮಾಡಮ್, ಬಂದ್ ಮಾಡವ. ಇಲ್ಲ ನನ್ನ ಮುಲಾಜಿಗೆ ಅಲ್ಲ, ಮತ್ ಬೇಕಂದ್ರೆ ಬೇಸರ ಆಗಿತ್ತ ನಾಳೆಗೆ ಹೇಳಮ್, ಅದೇನು ಏನ್ ಮಾಡ್ತೀರಿ? ಮುಂದುವರ್ಸಮ್ಮ, ಬಂದ್ ಮಾಡಿ ಮತ್ ನಾಳೆ ಕಂಟಿನ್ಯೂ ಮಾಡಮ್. ಇದೆ ಬರೀ ಅಂಗಲಿಂಗ ಅಂತಂದ್ರೆ ಇಲ್ಲ, ಇವೆಲ್ಲ ಸ್ವಚ್ಛ ಆಗ್ಬೇಕು. ಒಳಗಿನ ಸ್ವಚ್ಛ ಆದ್ರೆ ಜೀವ ಶಿವನ ಆಗ್ತದ, ಅಂಗಲಿಂಗ ಆಗ್ತದ. ಇವತ್ತು ಹೇಳ ಪಾಠ ಏನದ ಅಂತಂದ್ರ ಭೌತಿಕ ಸ್ವಚ್ಛತೆ, ಪಂಚಭೂತಗಳೆಲ್ಲ ಸ್ವಚ್ಛ ಇದ್ರೆ ಮುಂದಿನ ಇವೆಲ್ಲ ಸಾಧನೆಗಳು ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಇದು ಹೇಳಕತ್ತೀನಿ. ಅದಕ್ಕೇನಾಯ್ತು, 3.5 ಲೀಟರ್ ಗಾಳಿ ಒಳಗೆ ಹೋಗಿ 3.5 ಲೀಟರ್ ಗಾಳಿ ಹೊರಗೆ ಬತ್ತಂತಂದ್ರೆ 100% ಕ್ಲೀನ್ ಇರ್ತದ. ಅದು ಏನದಂದ್ರೆ ಅಮೃತ ಸಮಾನವಾದ ಶರೀರ, ಅದು ಚಿರಂಜೀವಿ ಅಂತಿರಲ್ಲ, ಇದೆಲ್ಲ ಆಗ್ಲಕ್ ಸಾಧ್ಯ ಅದ. ಆದ್ರೆ ಇನ್ನ 2.5 ಲೀಟರ್ನಷ್ಟು ಕಾರ್ಬನ್ ಒಳಗೆ ಉಳಿಲಕತ್ತದ ಶರೀರದೊಳಗ. ಅದು ಉಳಿದು ಶರೀರ ಎಲ್ಲ ಕಾರ್ಬನ್ನಿನ ಶರೀರ ಆಗ್ಲಕತ್ತದ. ಸೈಲೆನ್ಸರ್ಗಳು ಅವು ಸುಟ್ಟು ಕ್ಲೀನ್ ಮಾಡ್ತಾರ ಇಲ್ಲ? ನಿಮ್ ಗಾಡಿ ಸೈಲೆನ್ಸರ್ 2 ಪೀಸ್ ಮಾಡ್ತಾರ, ಅದು ಕಟ್ ಮಾಡಿ 2 ಪೀಸ್ ಮಾಡಿ ಸುಟ್ಟು ಅದ್ರೊಳಗಿಂದ ಎಲ್ಲ ಕಾರ್ಬನ್ ತೆಗೆದು ಕ್ಲೀನ್ ಮಾಡಿ ಕೊಡ್ತಾರ. ಗಾಡಿನೇ ಬಂದ್ ಅಲ್ಲೇ ಕತ್ತಿ ಬಿಡ್ತದ. ಮುಂದೆ ಒಂದು ದಿವಸ ಒಳಗೆ ಕಾರ್ಬನ್ ತುಂಬಿ 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 ಹಂಗ ಇದೇನಾಯ್ತು, ನಿಮ್ಮ ಶ್ವಾಸಕೋಶಗಳೊಳಗ ಕಾರ್ಬನ್ ಹಂಗೆ ಸ್ಟಾಕ್ ಆಗಿ 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 ಮರಣಕ್ಕ ಸಮೀಪ ಆಲಕತ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು? ಸ್ವಚ್ಛ ಮಾಡ್ಕೋಬೇಕಾದ್ರೆ ಪ್ರಾಣಾಯಾಮ, ದೀರ್ಘಾಯುಷ್ಯದ ಒಂದು ಉಪಾಯ ಏನದಪ್ಪ ಅಂದ್ರೆ ಪ್ರಾಣಾಯಾಮ. ಬಹಳ ದಿನ ಯಾರು ಬದುಕ್ತಾರ ಅವರು ಪ್ರಾಣಾಯಾಮ ಮಾಡ್ತಿರ್ತಾರೆ. ನಮ್ಮ ಅಪ್ಪ 100 ವರ್ಷ ಮ್ಯಾಲ ಬದುಕಿದ. ಪ್ರಾಣಾಯಾಮ ಯೋಗ, ಪ್ರಾಣಾಯಾಮ ಯೋಗ. ಬದುಕದೇ ಒಂದು ದೊಡ್ಡ ಗುರಿ ಆಗಬಾರದು. ಬದುಕೋದು ಮೋಕ್ಷ ಸಾಧನೆಗಾಗಿ ಬದುಕಬೇಕು. ಏನಾರು ಒಂದು ಸುಮ್ಮನೆ ಬದುಕೋದು, ಔಷಧಿಯಿಂದ ಬದುಕೋದು, ಪ್ರಾಣಾಯಾಮ ಮಾಡಿ ಬದುಕದೇ ಒಂದು ಗುರಿ ಅಲ್ಲ. ಬದುಕಿ ಮಾಡೋದೇನದ? ಬದುಕದೇ ಗುರಿ ಅಲ್ಲ. ಬದುಕಿ ಏನ್ ಮಾಡ್ಬೇಕಂತೀವಿ? ಮೋಕ್ಷ ಸಾಧನೆ ಮಾಡ್ಬೇಕಂತೀವ, ಭೌತಿಕ ಸಾಧನೆಗಳು ಮಾಡ್ಬೇಕಂತೀವ. ಗುರಿ ಇರ್ಬೇಕಪ್ಪ. ಗುರಿ ಇರ್ಲಾರ್ದ ಸುಮ್ಮನೆ ಬದುಕಿದ್ರೆ ಎದಕ್ಬೋದು? ಏನು ಗುರಿನೇ ಇಲ್ಲ ಅಂತಂದ್ರೆ ಹೋಗೋದೇ ಬೆಸ್ಟ್. ಏನು ಮಾಡೋದಿಲ್ಲ, ಮಟ್ಟದಿಲ್ಲ, ಸಾಧನೆನೇ ಇಲ್ಲ, ಗುರಿನೇ ಇಲ್ಲ ಅಂತಂದ್ರ ಸಾಯದೇ ಬೆಸ್ಟ್. ಯಾಕಂದ್ರೆ ಇಲ್ಲಿ ಇದ್ದೂ ಸತ್ತಂಗೆ ಅದು. ಎಷ್ಟು ದಿನ ಬದುಕಿದ್ರೆ ಎದಕ್ಕೆ ಗೊತ್ತು? ಸಜೀವ ಶವಗಳಂತದವು 14 ತರ ಶವಗಳದಾವ ಇಲ್ಲಿ. ಅದು ಮತ್ತೊಂದ್ಸಾರಿ ಹೇಳ್ತೀನಿ. ನೋಡೋರ್ ಕಣ್ಣಿಗೆ ಜೀವಂತ ಅದಾವ, ಆದ್ರ ಅವು ಸತ್ತು ಶವಗಳದಾವ, ಸಜೀವ ಶವಗಳಂತ. ಅಂತ ಸಜೀವ ಶವಗಳದೊಂದು ಪಾಠ ಹೇಳ್ಬೇಕಾಗ್ಯದ ಒಂದ್ಸಾರಿ. ಜೀವಂತ ಅದಾವ, ಆದರೂ ಹೆಣನೇ ಅವು ಬದುಕಿದ್ದ ಲೆಕ್ಕದಾಗಿಲ್ಲ ಅಂತ. ಅದಕ್ಕೇನಾಯ್ತು? ಏನ್ ಸ್ವಚ್ಛಿಟ್ಕೋಬೇಕೀಗ ನಾವು? ಶ್ವಾಸಕೋಶ ಪ್ರಾಣಾಯಾಮ ಮಾಡುವ ಮೂಲಕ ಸ್ವಚ್ಛಿಟ್ಕೋಬೇಕು. ದೀರ್ಘಾಯುಷ್ಯ 21,600 ಸಾರಿ ಉಸಿರು ಚಂದ ಉಸಿರಾಡಿಸ್ಬೇಕು. ದೀರ್ಘ ಶ್ವಾಸಕೋಶ ಶ್ವಾಸ ಉಚ್ಛ್ವಾಸ ಮಾಡೋದ್ರಿಂದ ದೀರ್ಘಾಯುಷ್ಯ. ಇದೆಲ್ಲ ಇದು ಒಂದು ಪಾಠ ಹೇಳಕ 3-3.5 ತಾಸಿನ ಪಾಠ ಇದು. ಬರೀ ಶ್ವಾಸಕೋಶ ಹೆಂಗೆ ಸ್ವಚ್ಛಿಟ್ಕೋಬೇಕನ್ನೋದು ಸುಮ್ಮನೆ ನಿಮಗೆ ಪರಿಚಯ ಮಾಡಿಸ್ಲಕತ್ತೀನಿ ಅಷ್ಟೇ. ಶ್ವಾಸಕೋಶ ಕ್ಲೀನ್ ಇರಲಿಲ್ಲ ಅಂತಂದ್ರೆ ಅಲ್ಪಾಯುಷ್ಯ. ಒಳಗೆ ಕಾರ್ಬನ್ ತುಂಬಿ ತುಂಬಿ ಏನಾಗ್ತದ? ಇದ್ರ ಪರಿಣಾಮ ಏನಾಗ್ತದಪ್ಪ ಅಂತಂದ್ರೆ, ನಿಮ್ ಎದುರ ಒಂದು ಬಾಳೆಹಣ್ಣ ಇಟ್ರಿ, ಇನ್ನ ಒಂದು ಮಿರ್ಚಿ ಬಜ್ಜಿ ಇಟ್ಟಾರಂತ ತಿಳ್ಕೊಳ್ರಿ. ನೀವು ಡೈನಿಂಗ್ ಟೇಬಲ್ ಕೂತಿರಿ, ಬಾಳೆಹಣ್ಣು ಇಟ್ಟಾರ, ಒಂದ್ ಕಡೆ ಮಿರ್ಚಿ ಬಜ್ಜಿ ಇಟ್ಟಾರ. ಯಾರು ಈ ಯೋಗ ಪದ್ಧತಿ ಪ್ರಕಾರ ಶರೀರ ಸ್ವಚ್ಛ ಇಟ್ಕೊಂಡಾರ ಅವರು ಬಾಳೆಹಣ್ಣು ಪಸಂದ್ ಮಾಡ್ತಾರೋ ಮಿರ್ಚಿ ಬಜ್ಜಿ ಪಸಂದ್ ಮಾಡ್ತಾರೋ?
ಬಾಳೆಹಣ್ಣು ಯೋಗಿಗಳು ಬಾಳೆಹಣ್ಣು ಪಸಂದ್ ಮಾಡ್ತಾರ. ಮಿರ್ಚಿ ಬಜಿ ಕಾಲಿಂತ ಒದ್ದ ಕಡೆ ಹಾಕ್ತಾರ. ಕಾಲಿಂತ ಸರಿಸ್ತಾರ ಅವ್ರು, ಕೈಲಿಂತಲ್ಲ ಕಾಲಿನಿಂತ ಸರಿಸಿ ತಿಪ್ಪಿಗೆ ಹಾಕ ದೃಷ್ಟಿಯಿಂದ ನೋಡ್ತಾರ ಅವ್ರು ಕರೆದದ್ದೆಲ್ಲ. ಇಲ್ಲಿ ನಮ್ಮ ರಾಯಚೂರಾಗ ರಾಯಚೂರು ಸ್ಪೆಷಲ್ ಏನು ಮಿರ್ಚಿ ಬಜಿ ಒಗ್ಗರಣೆ ಸ್ಪೆಷಲ್. ಅದು ತಿನ್ನೋದು. ಅದು ಮಿರ್ಚಿ ಬಜಿ ಅಂತಂದ್ರ ಕರೆದದ್ರೊಳಗೆ ಏನೇನು ಇರಲ್ಲ, ಅದ್ರಾಗ ಏನೇನು ಶಕ್ತಿ ಇರಲ್ಲ. ರುಚಿಗೆ ನಾಲಿಗೆಗೆ ಚಲೋ, ಮೂಕ ಮಜಾ ಪೇಟಕೋ ಸಜಾ. ಬಾಯಿಗೆ ಚಲೋ, ಹೊಟ್ಟಿಗೆ ತಿಚ್ಚ. ರಾಯಚೂರು ಸ್ಪೆಷಲ್ ಅಂತ. ಆಯ್ತು ತಿನ್ರಿ. ಮತ್ತೆ ಅವ್ರ ಸಂಗಟ ನಮ್ಗೆ ಕೊಡ್ತಾರೆ, ನಾವು ತಿಂತೀವಿ. ಇದೇನದ ಭೋಗಿಗಳಿಗೆ ಅಜ್ಞಾನಿಗಳಿಗೆ ಏನಾಗ್ತದಂತಂದ್ರೆ ಇಂಥ ಪದಾರ್ಥಗಳು ತಿನ್ಬೇಕಂತ ಮನಸ್ಸು ಬರ್ತದ ಅಷ್ಟೇ. ತಿನ್ನಬಾರದ ಪದಾರ್ಥಗಳನ್ನು ತಿನ್ನುವುದಕ್ಕೆ, ನೋಡಬಾರದ ದೃಶ್ಯಗಳನ್ನು ನೋಡುವುದಕ್ಕೆ, ಕೇಳಬಾರದ ಶಬ್ದಗಳನ್ನು ಕೇಳುವುದಕ್ಕೆ, ಮುಟ್ಟಬಾರದ ಪದಾರ್ಥಗಳನ್ನು ಮುಟ್ಟುವುದಕ್ಕೆ, ರುಚಿಸಬಾರದ ಪದಾರ್ಥಗಳನ್ನು ರುಚಿಸುವುದಕ್ಕೆ, ಮತ್ತೇನು ಹೋಗಬಾರದ ಜಾಗಕ್ಕೆ ಹೋಗುವುದಕ್ಕೆ, ಮಾತನಾಡಬಾರದ ಮಾತುಗಳನ್ನು ಮಾತನಾಡುವುದಕ್ಕೆ, ಮಾಡಬಾರದ ವ್ಯವಹಾರಗಳನ್ನು ಮಾಡುವುದಕ್ಕೆ. ಯಾಕೆ ಮನಸ್ಸು ಜಗ್ಗುತ್ತದಂದ್ರೆ ಒಳಗ ಕಾರ್ಬನ್ ಅನ್ನ ವಿಷ ತುಂಬ್ಯಾದ. ಒಳಗದ ವಿಷ ಸಂಗ್ರಹ ಇದ್ದದ್ದಕ್ಕ ಮಿರ್ಚಿ ಬಜಿ ಪಸಂದ್ ಮಾಡ್ಲಿಕ್ಕತ್ತದ. ಒಳಗ ಅಮೃತ ತುಂಬಿತ್ತು, ಶುದ್ಧವಾದಂತ ಆಮ್ಲಜನಕದಿಂದ ತುಂಬಿತ್ತು ಅಂತಂದ್ರೆ ಅದು ಏನಾಗ್ತದ, ಬಾಳೆಹಣ್ಣು ಪಸಂದ್ ಮಾಡ್ತದ. ಯಾವಾಗ ಒಳಗೆ ಕಾರ್ಬನ್ ತುಂಬ್ಯದ ಏನ್ ಪಸಂದ್ ಮಾಡ್ತದ, ಮಿರ್ಚಿ ಬಜಿ ಪಸಂದ್ ಮಾಡ್ತದ. ಇಷ್ಟೇ. ಇದು ಯಾಕೆ ನನಗೆ ಪಸಂದ್ ಅನ್ಸ್ಲಕತ್ತದ ಅಂತಂದ್ರೆ ಒಳಗೆ ಹೊಲಸು ತುಂಬ್ಯದ, ಹೊಲಸನ್ನೇ ಪಸಂದ್ ಮಾಡ್ತದ. ಅಮೃತವನ್ನೇ ಪಸಂದ್ ಮಾಡ್ತದ. ಮಲಜೀವಿಗಳಿಗೆ ಕಾರ್ಬನ್ ತುಂಬಿದ ಶರೀರಗಳು ಮಲಜೀವಿಗಳು, ಸೆಪ್ಟಿಕ್ ಟ್ಯಾಂಕ್, ಮತ್ತೇನಲ್ಲವು. ಸೆಪ್ಟಿಕ್ ಟ್ಯಾಂಕ್ ಅಂತಾರೆ ಇದಕ್ಕೆ ವೇದಾಂತದೊಳಗೆ. ಶರೀರವನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ಒಂದು ಸೆಪ್ಟಿಕ್ ಟ್ಯಾಂಕ್. ಸೆಪ್ಟಿಕ್ ಟ್ಯಾಂಕ್ ಅಂದ್ರೆ ಗೊತ್ತಾಯ್ತಿಲ್ಲ? ಮನಿಗಳು ಕಟ್ತಾರಲ್ಲ, ಲ್ಯಾಟ್ರಿನ್ ಟ್ಯಾಂಕ್, ಅದಕ್ಕೆ ಸೆಪ್ಟಿಕ್ ಟ್ಯಾಂಕ್ ಅಂತಾರ. ಆ ಶರೀರವನ್ನೇ ಮಲಕೋಶ ಅಂತಾರ ಸ್ವಚ್ಛ ಇಟ್ಕೊಳ್ಳಾರ್ದವ್ರಿಗೆ. ಅದಕ್ಕೇನಾಯ್ತು, ಲಂಗ್ಸ್ ಎಂ ಆಯ್ತು, ಎಲ್ ಆಯ್ತು, ಐ ಆಯ್ತು, ಮತ್ತೆ ಕೆ ಅಂದ್ರೆ ಕಿಡ್ನಿ. ಕಿಡ್ನಿ ಚಂದ ಇಟ್ಕೊಳ್ಳೋದಕ್ಕೆ ಏನೂ ಬೇಕಾಗಿಲ್ಲ, ನೀರು ಬೇಕಷ್ಟೇ. ಬಚ್ಚಲಕ್ಕೆ ಸ್ವಚ್ಛ ಇಟ್ಕೊಳ್ಳೋಕೆ ಏನ್ ಬೇಕ್ರಿ, ದಬಾಸಿ ನೀರು ಹಾಕಿದ್ರಿ ಅಂತಂದ್ರ ಏನು ಬೇಕಾಗಿಲ್ಲ. ನೀರು ಕುಡಿಬೇಕು. ದಿನ ಒಂದು 5 ಲೀಟರ್ ನೀರು ಕುಡಿಬೇಕು. 5 ಲೀಟರ್ ಕುಡಿ ಅಂತಾರ. ನಿಮ್ ಸಾಮರ್ಥ್ಯ ಎಷ್ಟದ ಅದು ನೆನಪಿಟ್ಟು ಟೈಮ್ ಪ್ರಕಾರ ಹಂಗೆ ಮೇಲ ನೀರು ಕುಡಿತಿರ್ಬೇಕು. 5 ಲೀಟರ್ ಅಂತೇಳಕ್ಕೆ ಲೀಟರ್ ಗಟ್ಲೆ ಕುಡಿದು ಲೀಟರ್ ಗಟ್ಲೆ ಉಚ್ಚೋಯ್ದು ಅದೇ ಒಂದು ದೊಡ್ಡ ಕಾರ್ಯಕ್ರಮ. ಒಂದಿಷ್ಟು ಮಂದಿಗೆ ಅದೇ ಕೆಲಸ. ಕಿಡ್ನಿ ಚಲೋ ಇರ್ತಾವ್ರಿ, ನೀರು ಕುಡಿಯೋದು ಉಚ್ಚೋಯ್ಯದೆ ಹೋಗದೆ. ನಿಮಗೆ ಮೇಲ ನೀರು ಕುಡಿಲಾರ್ದಂಗೆ ಇರಬೇಡ್ರಿ. ಕಂಟಿನ್ಯೂಸ್ ಯಾವಾಗ ನೆನಪಾಗ್ತದ. ಕೈ ಇಟ್ಟಲ್ಲಿ ಕಾಲಿಟ್ಟಲ್ಲಿ ಎಲ್ಲ ಕಡೆ ಒಂದೊಂದು ಬಾಟ್ಲಿ ನೀರು ಇಟ್ಕೋರಿ. ಎಲ್ಲಿ ಕೈ ಸಿಕ್ತದ ಒಂದು ಬಾಟ್ಲಿ ತಗೊಳ್ಳೋದು, 4 ಗುಟಕ್ಕೆ ಕುಡಿಯೋದು. ಎಲ್ಲಿ ಕೈ ಸಿಗ್ತದ ಅಲ್ಲಿ ಬಾಟ್ಲಿ ನೀರು ತಗೊಳ್ಳೋದು, 4 ಗುಟಕ್ಕೆ ಕುಡಿಯೋದು. ಚಲೋ ನೀರು ಕುಡ್ಕೋತಿರ್ಬೇಕು. ಕಿಡ್ನಿ ಸ್ವಚ್ಛ ಇಟ್ಕೊಳಕ್ ನೀರು ಬೇಕು. ಲಂಗ್ಸ್ ಶ್ವಾಸಕೋಶ ಸ್ವಚ್ಛ ಇರ್ಲಕ್ ಒಂದು ಸ್ವಚ್ಛವಾದ ಗಾಳಿ ಬೇಕು. ಎಸ್ ಅಂದ್ರೆ ಸ್ಕಿನ್ ಸ್ವಚ್ಛ ಇರ್ಬೇಕಾದ್ರೆ ಏನ್ ಮಾಡ್ತೀರಿ? ಎಸ್ ಅಂದ್ರೆ ಸ್ಕಿನ್ ಸ್ವಚ್ಛ ಇಡ್ಲಕ್ಕೆ ಏನ್ ಮಾಡ್ತೀರಿ? ಸ್ಕಿನ್ ಎದರ್ಲಿಂದ ಸ್ವಚ್ಛ ಆಗ್ತದ? ಲಕ್ಸು, ಮಾರ್ಗೋ, ಡವ್ವ ಏನದ ಸಾಬೂನ್ ಹಚ್ಚಿ ತೊಳ್ಕೊತಿರಲ್ಲ, ಅದರಿಂದ ಸ್ಕಿನ್ ಸ್ವಚ್ಛ ಆಗ್ತದೇನು? ಅವೆಲ್ಲ ಹಾಕಿ ತೊಳೆದಂದ್ರೆ ಏನಂತಂದ್ರ ಬಚ್ಚಲ್ ಮವರಿಗೆ ಹೊರಗ್ಲಿಂತ ತೊಳೆದಂಗದು. ಬಚ್ಚಲ್ ಮವರಿಗೆ ಹೊರಗ್ಲಿಂತ ತೊಳೆದ್ರ ಸ್ವಚ್ಛ ಅಂತದೇನು? ಒಳಗ್ಲಿಂತ ನೀರು ಹೊರಗೆ ಹರಿಬೇಕಾಯೇನು? ಹೊರಗೆ ಅದು ಬಚ್ಚಲ್ ಮವರಿಗೆ ಒಳಗ್ಲಿಂತ ಬೆವರು ಬರ್ಬೇಕು.
ಬೆವರು ಸುರಿಬೇಕು ಒಳಗ್ಲಿಂತ. ಬೆವರು ಸುರಿದ್ರೆ ಸ್ಕಿನ್ ಚಲೋ ಇರ್ತದ, ಬೆವರು ಸುರಿಲಿಲ್ಲ ಸ್ಕಿನ್ ಹೊಲಸಿರ್ತದ. ಅದು ಸೆಪ್ಟಿಕ್ ಟ್ಯಾಂಕೇ ಆತು. ಅದು ನೀವು ಪರಿಶ್ರಮದ ಕೆಲಸ ಮಾಡಿ ಬೆವರು ಸುರಿಸ್ಕೋತಿರೋ, ಏನು ವ್ಯಾಯಾಮ ಮಾಡಿ ಬೆವರು ಸುರಿಸ್ಕೋತಿರೋ, ವಾಕಿಂಗ್ ಮಾಡಿ ಬೆವರು ಸುರಿಸ್ಕೋತಿರೋ, ಅದು ಮಾಡಿದ್ರಿ ಅಂತಂದ್ರೆ ನಿಮ್ಮ ಸ್ಕಿನ್ ಸ್ವಚ್ಛ ಇರ್ತದ, ಪವಿತ್ರ ಇರ್ತದ. ದೊಡ್ಡ ಸೇಟ, ದೊಡ್ಡ ದಣಿ, ತಿಂದಲ್ಲೇ ತಿಂದು, ಕುಂತಲ್ಲೇ ಕುಂತು ಹುಚ್ಚ ಹೊಯ್ಲಕ್ ಹೋಗಲ್ಲ, ಸಂಡಾಸ್ಕ್ ಹೋಗಲ್ಲ, ಅಲ್ಲೇ ಕುತ್ತಲ್ಲೇ ಹೂಸ್ಬಿಡ್ಬೋತ, ಡರ್ರ ಡುರ್ರ ಅನ್ಕೋತ, ಬೆವರಿಲ್ಲ, ಮಣ್ಣಿಲ್ಲ, ಕುಂತ ಸೆಪ್ಟಿಕ್ ಟ್ಯಾಂಕ್ ಅದು ಮತ್ತೇನದು. ಆಕ್ಟಿವ್ ಆಗಿ ಹೊರಗೆ ಓಡಾಡ್ಕೋತ, ಬೆವರು ಸುರಿಸ್ಕೋತ, ಕಷ್ಟಪಟ್ರ ಅವನ್ ದಣಿ ಅಡತ್ಯಾಗ ಅಂಗಡಿಯಾಗ ಕೆಲಸ ಮಾಡವ ಚೀಲ ಹೊರ್ತಿರ್ತಾನವ, ಲಾರೇನ್ ಚೀಲ ತಗೊಂಡು ತೆಳಗಿಳಿದು ಓಡೋಡಿ ಬಂದು ತೆಳಗಿಳಿಸ್ತಾನ, ಮತ್ತೆ ಮೇಲೆ ಏರ್ತಾನ, ಮತ್ತೆ ತರ್ತಾನ, ಮತ್ತೆ ಮೈ ಎಲ್ಲ ಬೆವರಾಗಿರ್ತದೆ. ಒಂದು ಚಲೋ ಶಲ್ಯ ತಗೊಂಡು ಒರೆಸ್ಕೊಂಡ್ಬಿಡ್ತಾನ. ಆ ಹಮಾಲಿಂದ ಚರ್ಮ, ಆ ಯಜಮಾನನ ಚರ್ಮ ಯಾವುದು ಪವಿತ್ರದ ಹೇಳಿಬಿಡ್ರಿ. ಯಜಮಾನನ ಚರ್ಮ ಪವಿತ್ರ ಅದು. ಸೇಂಟ್ ಹೊಡ್ಕೊಂಡನ, ಸ್ನಾನ ಮಾಡ್ಯಾನ, ಪೌಡರ್ ಹಚ್ಕೊಂಡನ, ಎಲ್ಲ ಸ್ವಚ್ಛಾಗಿ ಬಿಳಿ ಅಂಗಿ ಹಾಕೊಂಡು ಬಂದು ಯಜಮಾನಾಗಿ ಕೂತ್ಬಿಟ್ಟ. ಅಲ್ಲಿ ಹಮಾಲ ಓಡಾಡಿ ಕೆಲಸ ಮಾಡಿ ಬೆವರು ಸುರಿಸಿ ಒಂದು ಟವೆಲ್ ತಗೊಂಡು, ಅವನಿಗೆ ನೀರೇ ಬೇಕಾಗಿಲ್ಲ, ಒಳಗಿನ ನೀರು ತಗೊಂಡೇ ಅವ ತೊಳ್ಕೊತಾನ ಮೈ. ಒಳಗಿನ ನೀರು ಹೊರಗೆ ಬಂದೇ ಸ್ವಚ್ಛ ಮಾಡ್ಕೊತಾನ, ಅದೇ ನೀರೇ ಸಾಕು ಅವನಿಗೆ. ಅವ ಜಳಕ ಮಾಡೋದೇ ಬೇಕಾಗಿಲ್ಲ. ಯಾವ ಬೆವರು ಸುರಿಸ್ತಾನ ಅವ ಒಂದು ಟವೆಲ್ ತಗೊಂಡು ಒರೆಸ್ಕೊಂಡ್ರೆ ಸಾಕು, ಸ್ವಚ್ಛ ಇರ್ತಾನ. ಯಾರ್ದು ಚರ್ಮ ಪವಿತ್ರ ಅದ ರೀ? ಮಾಲೀಕನ ಚರ್ಮ ಪವಿತ್ರದೋ, ಹಮಾಲನ್ ಚರ್ಮ ಪವಿತ್ರದೋ? ಹಮಾಲನ್. ಹಂಗ ಇದು MILKS, ಮೈಂಡು, ಇಂಟೆಸ್ಟೈನು, ಲಂಗ್ಸು. ಇಂಟೆಸ್ಟೈನ್ ಅಂದ್ರೆ ಕರಳು, ಲಂಗ್ಸ್ ಅಂದ್ರೆ ಶ್ವಾಸಕೋಶ, K ಅಂದ್ರೆ ಕಿಡ್ನಿ, ಮೂತ್ರಜನಕಾಂಗ, S ಅಂದ್ರೆ ಸ್ಕಿನ್ನು, ಚರ್ಮ. ಈ ರೀತಿ ಇವೆಲ್ಲ ಕ್ಲೀನ್ ಇಟ್ಕೋಬೇಕು. ಒಂದೇ ಸಲ ಪರಮಾನಂದ ಪ್ರಾಪ್ತಿ ಆಗಂದ್ರೆ ದುಃಖ ನಿವೃತ್ತಿಗೆ ಇವೆಲ್ಲ ಕಾರಣ ಅದಾವ ಇಲ್ಲ? ಇವತ್ತು ಹೇಳೋ ವಿಷಯಗಳು ಸಂಬಂಧ ಅದಾವ ಇಲ್ಲ? ಇವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ದುಃಖ ಪ್ರಾಪ್ತಿ, ಪರಮಾನಂದ ನಿವೃತ್ತಿ. ಹಿಂಗದ ನೋಡ್ರಿ ಕತ್ತಿ. ಇವೆಲ್ಲ ಬೇಸಿಕ್. ಒಂದೊಂದು ವಿಷಯದ ಮೇಲೆ 2.5-3 ತಾಸಿನ ಪ್ರವಚನ ಅದ ನಂದು. ಚರ್ಮ ಅಂದ್ರೆ ಒಂದು 3 ತಾಸದ, ಕರುಳಿನ ಬಗ್ಗೆ ಒಂದು 3 ತಾಸದ. ವಿಷಯ ಬಹಳ ಇರ್ತದ. ಆದ್ರೆ ನಿಮಗೆ ಎಲ್ಲ ಒಂದ್ ಸ್ವಲ್ಪ ಗೊತ್ತಿರಲಿ, ಎಲ್ಲ ತಿಳಿದವ್ರೆ. ಇಷ್ಟು ವಯಸ್ಸಾದ್ಮೇಲೆ ಅಷ್ಟೊಂದು ಎಲ್ಲಿ ಹೇಳ್ಕೊತ್ ಕುಂದಿರ್ಬೇಕು, ಅಷ್ಟು ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೋತೀರಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು ಅಷ್ಟು ಹೇಳ್ತೀವಿ ಅಷ್ಟೇ. ಸತ್ಸಂಗನ ಎಲ್ಲರಿಗೂ ಕುಂದಿರ್ಸಿ ಹೇಳೋದು ಬೇರೆ, ಮದುವೆಗೆ ವಯಸ್ಸಿಗೆ ಬಂದ ಹುಡುಗರಿಗೆ ಹೇಳೋದು ಬೇರೆ, ಎಂಗೇಜ್ಮೆಂಟ್ ಆದ್ಮೇಲೆ ಹೆಂಗಿರ್ಬೇಕನ್ನೋ ಸತ್ಸಂಗ ಬೇರೆ, ಮದುವೆ ಆದ್ಮೇಲೆ ಹೆಂಗಿರ್ಬೇಕನ್ನೋ ಸತ್ಸಂಗ ಬೇರೆ, ಬಸರಾದಾಗ ಹೆಂಗಿರ್ಬೇಕನ್ನೋ ಸತ್ಸಂಗ ಬೇರೆ, ಮಕ್ಕಳು ಹಡ್ದಾಗ ಸಣ್ಣ ಮಕ್ಕಳಿದ್ದಾಗ ಹೆಂಗಿರ್ಬೇಕನ್ನೋ ಸತ್ಸಂಗ ಬೇರೆ, ಮಕ್ಕಳು ಒಂದು 7-8 ವರ್ಷನೂ ಆಗ ತನಕ ಬೆಳೆಸ್ಬೇಕು ಹೆಂಗ ಅನ್ನೋದು ಸತ್ಸಂಗ, 8 ವರ್ಷದ ಮಕ್ಕಳು 16 ವರ್ಷನೂ ಆಗತನ ಹೆಂಗ್ ಬೆಳೆಸ್ಬೇಕನ್ನೋದು ಸತ್ಸಂಗ, ತಾವ್ ಹೆಂಗಿರ್ಬೇಕು ತಮ್ಮ ಮಕ್ಕಳನ್ನ ಹೆಂಗ್ ಇಟ್ಕೋಬೇಕು, ಮುಂದೆ 25 ವರ್ಷ 30 ವರ್ಷನೂ ಆದಾಗ ಅವು ಹೆಂಗಿರ್ಬೇಕು ಅದು ಸತ್ಸಂಗ, ನೀವ್ ಹೆಂಗಿರ್ಬೇಕು ಅವು ಹೆಂಗಿರ್ಬೇಕು, ಮತ್ ಮುಂದೆ ಅವು ಹೆಂಗ್ ಬೇಕಂಗ್ ಮಾಡೋ ಟೈಮ್ನೊಳಗ ನೀವ್ ಹೆಂಗಿರ್ಬೇಕು. ಸಂಕಟ ದೀಪ, ಎಲ್ಲ ಕಡೆ ಬೆಳಕು ಬರ್ಬೇಕು. ಸಂಕಟದೊಳಗೂ ದೀಪ ಬೆಳಕು ಕಾಣಬೇಕು, ಜ್ಞಾನ ಜ್ಯೋತಿ ಬೆಳಗ್ತಿರ್ಬೇಕು. ಅವ್ರು ಹೆಂಗ್ ಬೇಕಂಗ್ ಮಾಡ್ತಾ ಇರ್ತಾರ, ಅವ್ರ ಬುದ್ಧಿ ಕೇಳ್ದಂಗ ಅವ್ರು ಮಾಡ್ತಾರ. ಅವ್ರು ಹಂಗೆಲ್ಲ ಮಾಡಾಗಿ ಇವೆಲ್ಲ ನಾವೇ ಹಣದೀವಿ, ನಾವೇ ಕಟ್ಟಿವಿ, ನಾವೇ ಬೆಳೆಸೀವಿ, ನಮ್ದು ನೋಡ್ ಹಣೆ ಬರ ಹೆಂಗ ಅಲ್ಲಿ ಸಂಕಟ ಹತ್ತಿರ್ತದೆ. ಅವಾಗ್ನು ಹೆಂಗಿರ್ಬೇಕು,
ಬೆಳಕಿರ್ಬೇಕು ಜೀವನ. ಎಲ್ಲದಕ್ಕೂ ಸತ್ಸಂಗ. ಪೂರ್ತಿ ವಯಸ್ಸಾಗಿ ನೆಲಕ್ಕೆ ಬಿದ್ದು ಏನು ಶಕ್ತಿ ಇರ್ಲಾರ್ದಂಗ ಆದಾಗನು ಹೆಂಗಿರ್ಬೇಕು, ಕಡಿ ಪ್ರಾಣ ಬಿಡೋ ಟೈಮ್ನೊಳಗೆ ಹೆಂಗಿರ್ಬೇಕು. ಒಂದೇ ತರ ಸತ್ಸಂಗ ಇಲ್ಲ ನಂಬಲ್ಲಿ. ಎಲ್ಲಾ ಸ್ಟೇಜ್ನವ್ರಿಗೆ ಸತ್ಸಂಗ ಅದಾವ. ಯಾವನೋ ಹಾರ್ಟ್ ಅಟ್ಯಾಕ್ ಆಗಿ ದವಾಖಾನೆ ಬಿದ್ದ, ಓಡ್ಬೇಕಲ್ಲಿ ಹೋಗಿ ಅವನ ಮನ್ಸಿಗೆ ಶಾಂತಿ ಕೊಟ್ಟು 10 ಮುಳುಗದ್ರಾಗೆ ಅವನ್ BP ಡೌನ್ ಮಾಡಿ ಆರಾಮ್ ಮಾಡಿ ಬರ್ಬೇಕು. ಯಾವಕ್ಕೋ ಟೆನ್ಷನ್ ಮಾಡ್ಕೊಂಡಿರ್ತಾರ, ಶಾರೀರಿಕ ಮಾನಸಿಕ ಅವೆಲ್ಲ ಓಸು ರಿಪೇರಿ ಮಾಡ್ಬೇಕು. ಓಡಾಡಬೇಕು, ಹೋಗ್ಬೇಕು, ಭೇಟಿ ಆಗ್ಬೇಕು, ಮಾತಾಡಿಸ್ಬೇಕು. ಸತ್ತಾರ ಅಂತಂದ್ರೆ ಸತ್ತವ್ರ ಸಲುವಾಗಿ ಹೋಗೋದಿರಲ್ಲ. ಸತ್ತವ್ರ ಸಲುವಾಗಿ ಆ ಮನೆಯವ್ರ ತಲೆ ಕೆಡಿಸ್ಕೊಂಡು ಎಟ್ಟು ಹಚ್ಕೊಂಡು ಬಿದ್ದಿರ್ತಾರಲ್ಲ ಅವ್ರಿಗೆ ಶಾಂತಿ ಹೇಳಕ್ ಹೋಗ್ಬೇಕು. ಸತ್ತವ್ರು ಮುಗಿತು, ಅಕೌಂಟ್ ಕ್ಲೋಸ್ ಆಗಿರ್ತದೆ. ಆದ್ರೆ ಬದುಕಿದ್ದವ್ರ ಸಲುವಾಗಿ ಹೋಗ್ಬೇಕಲ್ಲಿ. ಸತ್ತ ಹೆಣಕ್ಕೆ ಯಾಕೆ ಹೋಗ್ಬೇಕಂತಂದ್ರೆ ಎಲ್ಲ ಬಂಧು ಬಳಗ ಬಂದಿರ್ತಾರ, ಎಲ್ಲರದು ಪರಿಚಯ. ಆ ಹೆಣಕೇನು ನೀವು ಎಷ್ಟು ಮಂದಿ ಹೋದ್ರೆ ಏನಾಗಲ್ಲ. ಲಗ್ನಕ್ಕೆ ಯಾಕೆ ಹೋಗ್ಬೇಕಂದ್ರೆ ಎಲ್ಲ ಬಂಧು ಬಳಗ ಬಂದಿರ್ತಾರೆ, ಎಲ್ಲರದು ಒಬ್ರಿಗೊಬ್ರು ಮಾತು ಭೇಟಿ ಆಗ್ತದ ಹೋಗ್ಬೇಕಪ್ಪ. ಮದುವೆ ಆಗೋರಿಗೆ ನಿಮ್ದೇನು ಉಪಯೋಗ ಅದ ರೀ, ಅವ್ರಿಗೇನು ಉಪಯೋಗ? ಒಂದಿಟ್ಟು ಅಕ್ಕಿ ಕಾಳು ಹಾಕಿ ಬಂದಿವೆ ಅಂತೇಳಿ ಹಾಜರಿ ಹಾಕಾರ ಅಷ್ಟೇ. ಎಲ್ಲ ಇರ್ತಾವ. ಜೀವನಕ್ಕೆ ಉಪಯೋಗ ಆಗ ಪಾಠ ಆದ ಇಲ್ಲ ಇವತ್ತು. ಏನೇ ವಿಷಯ ಯಾವಾಗೋ ಒಂದ್ ಸ್ವಲ್ಪ ಫೋನ್ ಮಾಡಿ ಹಿಂಗ ಅದೀವಿ, ಹಿಂಗ ಏನು ಎಂತು ಏನಾರ ಕೇಳೋದು ಹೇಳೋದು, ಒಬ್ರಿಗೊಬ್ರು ಮಾತಾಡೋದು, ಕಮ್ಯುನಿಕೇಶನ್ ಸಂಪರ್ಕ ಅನ್ನೋದು ಇತ್ತಂತಂದ್ರೆ ಏನಾಗ್ತದ, ಒಳ್ಳೆ ಒಂದು ಪ್ರಭಾವ ಇರ್ತದೆ. ಇಲ್ಲ ಬರೇ ಸತ್ಸಂಗದ ಪೂರ್ತಕ್ಕೆ ಅಷ್ಟೇ ಬಿಸ್ನೆಸ್ ಮೈಂಡ್ ಇದ್ದಂಗೆ ಇತ್ತಂತಂದ್ರೆ ಏನ್ ಮಾಡಕ್ಕಾಗ್ತದೆ. ಅಷ್ಟೇ ಇರ್ರಿಯಪ್ಪ ಅನ್ನೋದು ಅಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಏನಾರ ಡೌಟ್ಸ್ ಅದಾವೇನ್ರಿ ಇವತ್ತು ಹೇಳಿನ ಪಾಠದಾಗ? ಏನಾರ ಇತ್ತಂತಂದ್ರ ಕೇಳಿ ಬಗೆಹರಿಸ್ಕೊಂಡ್ಬಿಡ್ಬೇಕು. ಇವೆಲ್ಲ ಜೀವನ ಅವಶ್ಯಕವಾದಂಥವು. ಇವೆಲ್ಲ ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲಾನು ಯೋಗಕ್ಕೆ ಪೂರ್ವ ಸಿದ್ಧತೆಗಳೇ. ಇವು ಪೂರ್ವ ಸಿದ್ಧತೆಗಳು ಸರಿಗಿರ್ಲಿಲ್ಲ ಅಂತಂದ್ರೆ ಮುಂದಿನ ಫೌಂಡೇಶನ್ ಸರಿಗಿಲ್ಲ ಅಂದ್ರೆ ಮುಂದಿನ ಯಾವ ಕೆಲಸಗಳು ಬರಬರಾಗಲ್ಲ. ಪೂರ್ವ ಸಿದ್ಧತೆಗಳು ಚೆನ್ನಾಗಿರ್ಬೇಕು. ಓಕೆ, ಮುಂದೇನ್ ಮಾಡ್ತೀರಿ ಮಾಸ್? ಟೈಮ್ ಆಯ್ತಾ? 8:15 ಆಗಕತ್ತದ. ಮುಂದೇನ್ ಮಾಡ್ತೀರಿ ಮಾಸ್? ಗುರುಗಳ ನಮ್ಮನ್ನೆಲ್ಲ ಉದ್ದೇಶಿಸಿ ಆಧ್ಯಾತ್ಮದ ಜೊತೆಗೆ ವಿಜ್ಞಾನವನ್ನು ನಮಗೆ ಉಪದೇಶವನ್ನು ಮಾಡೋರು. ಶರೀರದೊಳಗ ಅಂತಃಕರಣದೊಳಗ ಹೇಗೆ ನಾವು ಆರೋಗ್ಯವನ್ನು ಕಾಯ್ಕೊಳ್ಬೇಕು ಹಾಗೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಉಪದೇಶವನ್ನ ಬಹು ಉಪಯೋಗಿ ಆಗ್ತಕ್ಕಂಥ ಉಪದೇಶವನ್ನ ಬಹಳ ಉಪಯೋಗ ಇದೆ ನಮ್ಮ ಜೀವನದಲ್ಲಿ. ಆಧ್ಯಾತ್ಮ ಎಷ್ಟು ಉಪಯೋಗದ ಅಷ್ಟೇ ಸ್ವಚ್ಛದ ಮಹತ್ವನು ಬಹಳ ಉಪಯೋಗ ಇರ್ತದೆ. ಅಂಥ ಒಂದು ಪಾಠವನ್ನು ನಮಗೆಲ್ಲ ಮಾಡಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ಗೌರಮ್ಮ ತಾಯಿಗಳಿಂದ ಮಂಗಳಗೀತೆಯನ್ನ ಮಾಡಬೇಕಾಗ್ತದೆ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋರಿದ್ರೆ ಕೇಳಬೇಕು, ಇದ್ದೇ ಇದ್ರೆ ಮಂಗಳಗೀತೆಯನ್ನು ಮಾಡಿ. ಆರತಿಯನ್ನು ಬೆಳಗುವೇನು ಪೀತಾಂಬರಸಿಗೆ, ಪಂಡಿತ ಪೀತಾಂಬರಸಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ
ಸಾರವನರಿತ ಪರತರ ಪಂಡಿತಗೆ ವೃತ್ತಿರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತ ಅರಿಯನ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾಥ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಮುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೆ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾ ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ. ಸರ್ವ ಮಹಾತ್ಮರಿಗೆ ಶರಣ ಶರಣಾರ್ಥಿ.